ಸಂಜೆ ವಾಣಿಯವರು ಬರಬೇಕು. ಕಾವ್ಯ ಬಿಕೆ ಸಂಯುಕ್ತ ಕರ್ನಾಟಕದ ಪತ್ರಿಕೆಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೇನೆ ಶ್ರೀಮತಿ MS ಪ್ರತಿಭಾ ಮಲ್ಲಿಕಾರ್ಜುನ್ ಕನ್ನಡ ಭಾರತಿ ಪತ್ರಿಕೆಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ AC ಶೈಲಾ ಇವರು ಕೂಡ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮೇನಕಾ M ಇಂಗಳಗಿ ದಾವಣಗೆರೆ ಕನ್ನಡಿಗ ಪತ್ರಿಕೆಯವರು ಇಲ್ಲಿ ಯಾರ್ಯಾರಿದ್ದಾರೋ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಆಹ್ವಾನಿಸ್ತಿದ್ದೀವಿ. ದಯಮಾಡಿ ಬರಬೇಕು. ಇದ್ದವರ ದಾವಣಗೆರೆ ಕನ್ನಡ ರತ್ನ ಶ್ರೀಮತಿ ಅನ್ನಪೂರ್ಣ ಶರಣ ಕ್ರಾಂತಿ ಪತ್ರಿಕೆಯವರು, ಶ್ರೀಮತಿ ಶೀಲಾ KP ಜನತಾವಾಣಿ ಪತ್ರಿಕೆಯವರು ಕೂಡ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಶ್ರೀಮತಿ H ಭಾರತಿ ವೀರೇಶ್ ಜಿಲ್ಲಾ ಸಮಾಚಾರ ಪತ್ರಿಕೆಯವರು ಕೂಡ ಬರಬೇಕು. ಶ್ರೀಮತಿ ಪವಿತ್ರ GR ಜನಮಿಡಿತ ಪತ್ರಿಕೆಯವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಅದೇ ರೀತಿ ಶ್ರೀಮತಿ AB ರುದ್ರಮ್ಮ ಶರಣ ಕ್ರಾಂತಿ ಪತ್ರಿಕೆಯವರು ಕೂಡ ಬರಬೇಕು. ಶ್ರೀಮತಿ ಶಿವಲೀಲಾ TR ಮಹಿಳಾ ಕೂಗು ಪತ್ರಿಕೆಯವರು ಕೂಡ ಬರಬೇಕು. ಶ್ರೀಮತಿ S ರೇಖಾ ಜನಮಿಡಿತ ಪತ್ರಿಕೆಯವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಮತಿ N ಶೋಭಾ ಪೊಲಿಟಿಕ್ಸ್ ಪವರ್ ಪತ್ರಿಕೆಯವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದೀವಿ. ಶ್ರೀಮತಿ KE ಶ್ರುತಿ ದಾವಣಗೆರೆ ಟೈಮ್ಸ್ ಈ ಪತ್ರಿಕೆಯವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ.
ಶಿವಲೀಲಾ ಟಿ.ಆರ್. ಮಹಿಳಾ ಕುರುಬು, ಶ್ರೀಮತಿ ಎಸ್. ರೇಖಾ ಜನಮಿಡಿತ, ಶ್ರೀಮತಿ ಎನ್. ಶೋಭಾ ಪವರ್, ಶ್ರೀಮತಿ ಕೆ.ಇ. ಶ್ರುತಿ ದಾವಣಗೆರೆ ಇವರೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಮಾಧ್ಯಮ ರತ್ನ ಪ್ರಶಸ್ತಿ ಬಿರುದನ್ನು ನೀಡುತ್ತಿದ್ದೇವೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಸಂಘದಿಂದ ಬಯಸುತ್ತೇನೆ. ಅದೇ ರೀತಿ ನಮ್ಮ ರಾಜ್ಯ ಸಮಿತಿ ಸರ್ಕಾರದ ಮುಂದೆ ಪ್ರಸ್ತಾಪ ಸಲ್ಲಿಸಿದ್ದೇವೆ. ಅದು ಶೀಘ್ರದಲ್ಲಿ ಅದು ಈಡೇರಲಿದೆ ಎಂಬ ಭರವಸೆಯೊಂದಿಗೆ ನಿವೇಶನ ಪಡೆಯಲಿದ್ದೇವೆ. ಜೊತೆಗೆ ನಮ್ಮ ಪತ್ರಕರ್ತರ ಸಾಧಕರನ್ನು ಒಂದು ದತ್ತಿ ಪ್ರಶಸ್ತಿ ಮಾಡ್ಬೇಕಂತೇಳಿ, ಅದು ಕೂಡ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದತ್ತಿ ಪ್ರಶಸ್ತಿಗಳಿದಾವೆ. ಇವತ್ತು ನಾವು ಯಾವುದೇ ಕೆಲಸ ಮಾಡಿದರೆ ಅದಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಪ್ರಶಸ್ತಿಗಳ ಸ್ಥಾಪನೆ ಮಾಡಬೇಕೆಂಬ ಸದುದ್ದೇಶದಿಂದ ದಾನಿಗಳಿಂದ 1 ಲಕ್ಷ ರೂಪಾಯಿಗಳನ್ನು 5 ಲಕ್ಷ ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ದೇವೆ. ಜೀವಮಾನ ಪ್ರಶಸ್ತಿಗಾಗಿ 1.25 ಲಕ್ಷ ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ದೇವೆ. ಈಗಾಗಲೇ ನಮ್ಮ ಸಂಘದ ಹೆಸರಿನಲ್ಲಿ 5 ಲಕ್ಷ ರೂಪಾಯಿ ಸಂಗ್ರಹ ಆಗಿದೆ. 1 ಲಕ್ಷ ರೂಪಾಯಿ ದಾನಿಗಳಿಂದ ದತ್ತಿ ಪಡೆದು ಅದನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟು ಅದರಿಂದ ಬರುವಂಥ 7,000 ರೂಪಾಯಿ ಬಡ್ಡಿ ಹಣದಲ್ಲಿ ಪ್ರಶಸ್ತಿ ಮೌಲ್ಯ 5,000 ರೂಪಾಯಿಗೆ ಇಟ್ಟು ಇನ್ನು 2,000 ರೂಪಾಯಿದಲ್ಲಿ ನಮ್ಮ ಕಾರ್ಯಕ್ರಮದ ಚಟುವಟಿಕೆಯಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ದಾನಿಗಳಿಂದ 5 ಲಕ್ಷ ರೂಪಾಯಿ ನಾವು ಸಂಗ್ರಹ ಮಾಡಿದ್ದೇವೆ. ಅದು ಕೂಡ ಶೀಘ್ರದಲ್ಲೇ
ಒಂದೆರಡು ತಿಂಗಳಲ್ಲಿ ದತ್ತಿ ಪ್ರಶಸ್ತಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಲಿದ್ದೇವೆ. ಜೊತೆಗೆ ಕಳೆದ 30 ವರ್ಷಗಳ ಹಿಂದೆ ಶ್ರೀ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಒಂದು ಪತ್ರಕರ್ತರ ಸಮ್ಮೇಳನ ನಡೆದಿತ್ತು. ನಂತರದ ದಿನಗಳಲ್ಲಿ ಅದು ನಡೆಯಲಿಲ್ಲ. ಈಗ ನಾವು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ತಗಡೂರು ಸರ್ ಅವರು, ನಮ್ಮ ಜಿಲ್ಲೆಯವರೇ ಆದಂತಹ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ GC ಲೋಕೇಶ್ ಅವರನ್ನು ನಮಗೆ ಸಮ್ಮೇಳನ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಕಳೆದ ಜನವರಿಯಲ್ಲಿ ವಿಜಯಪುರದಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ನಮಗೆ ಅದಕ್ಕೆ ಸಮ್ಮತಿ ನೀಡಿ ಬರುವ ಡಿಸೆಂಬರ್ನಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಲು ನಾವು ಸಿದ್ಧತೆ ನಡೆಸುತ್ತಿದ್ದೇವೆ. ಇದೆಲ್ಲ ಕೆಲಸಗಳು, ಕಾರ್ಯಚಟುವಟಿಕೆಗಳು ಸನ್ಮಾನ್ಯ ಎಲ್ಲ ಮಾನ್ಯ ಸದಸ್ಯರ ಸಹಕಾರ, ದಾನಿಗಳ ಸಹಕಾರ, ಪ್ರೋತ್ಸಾಹದಿಂದ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲೂ ತಮ್ಮೆಲ್ಲ ಸಹಕಾರ, ಪ್ರೋತ್ಸಾಹ ಇರಲಿ ಎಂದು ನಮ್ಮ ಈಶ್ವರ ವಿಶ್ವವಿದ್ಯಾಲಯದ ಹುಬ್ಬಳ್ಳಿ ವಲಯ ಅಂತ ಹೇಳಿದರೆ 4 ರಾಜ್ಯಗಳು ಬರುತ್ತವೆ. ಆ ರಾಜ್ಯಗಳ ಆ ವಲಯದ ನಿರ್ದೇಶಕರಾಗಿರುವಂತಹ, ಹಿರಿಯರಾಗಿರುವಂತಹ ವಿಶ್ವನವ ನಿರ್ಮಾಣ ರಾಜ್ಯ ಮಟ್ಟದ ಆಧ್ಯಾತ್ಮಿಕ ಪತ್ರಿಕೆಯ ಸಂಪಾದಕರು ಆಗಿರುವಂತಹ ರಾಜಯೋಗಿ ಬ್ರಹ್ಮಕುಮಾರ ಬಸವರಾಜ ರಾಜಋಷಿಯವರ ಒಂದು ಆಶೀರ್ವಾದದಿಂದ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಮಾತೃಶ್ರೀ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ ಅವರ ಒಂದು ಆಶೀರ್ವಾದದೊಂದಿಗೆ ನಮ್ಮೆಲ್ಲ ಕಾರ್ಯಕ್ರಮಗಳು ಮುನ್ನಡೆಯಲಿ ಎಂದು ನಾನು ಆಶಯ ವ್ಯಕ್ತಪಡಿಸುತ್ತಾ ನನಗೆ ಪ್ರಾಸ್ತಾವಿಕ ಮಾತುಗಳನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಮಾಜ ಸೇವಕರು ಶಿವ ಪರಮಾತ್ಮನನ್ನ ಸ್ಮರಿಸುತ್ತಾ ಇಂದಿನ ಈ ಶುಭ ಕಾರ್ಯಕ್ರಮ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ಇದು ಅತ್ಯಂತ ಒಂದು ಸುದಿನ. ಯಾವುದೇ ಒಂದು ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಆ ದೇಶದ, ಆ ರಾಜ್ಯದ ವ್ಯವಸ್ಥೆಯಲ್ಲಿ ಶುಭೋದಯದಲ್ಲಿ ಅತ್ಯಂತ ಮುಖ್ಯವಾಗಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಸಮರ್ಥವಾಗಿ ಸಮಾಜವನ್ನು ಸಮತೂಕದಿಂದ ನಡೆಸ್ತಾ ಇವೆ ಅಂತಕ್ಕಂಥ ಒಂದು ಸತ್ಯದ ಅರಿವನ್ನು ಅಥವಾ ಅಲ್ಲಿ ನಡೆಯತಕ್ಕಂಥ ಯಾವುದೇ ಏರುಪೇರುಗಳನ್ನು ಸಮಾಜದ ಗಮನಕ್ಕೆ ತಂದು ಸಮಾಜದ ಸರ್ವ ಜನಾಂಗಕ್ಕೆ ಅದರ ಸತ್ಯತೆಯ ಅರಿವನ್ನು ಮಾಡಿಸಿ ಮೂಡಿಸಿ ಮುಂದಿನ ಶ್ರೇಯಾಭಿವೃದ್ಧಿಗೆ ಚಿಂತಿಸ್ತಕ್ಕಂಥ ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಸಹೋದರ ಸಹೋದರಿಯರಿಗೆ, ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಪರಿವಾರದವರಿಗೆ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ದಾವಣಗೆರೆ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು, ಸರ್ವ ಸಹಯೋಗಿಗಳು, ಸಹಕಾರಿಗಳು ಈ ಒಂದು ಸಂಸ್ಥೆಯನ್ನು ಅತ್ಯಂತ ಶ್ರೇಯ ದಾರಿಯಲ್ಲಿ, ಶ್ರೇಯಸ್ಸಿನ ಮಾರ್ಗದಲ್ಲಿ ನಡೆಸಲಿಕ್ಕೆ ಇನ್ನಷ್ಟು ಅವರಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಕಾರ್ಯ ನಮ್ಮ ನಾಗರಿಕರು ಮಾಡಬೇಕಾಗ್ತದೆ.
ವಿಶೇಷವಾಗಿ ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಬಾಂಧವರಿಗೆ ಯಾವುದೇ ಒಂದು ಆರ್ಥಿಕವಾದಂಥ ವ್ಯವಸ್ಥೆ, ಸದೃಢವಾದಂಥ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ನಮ್ಮೆಲ್ಲರಿಗೆ ಖೇದವಾದ ವಿಚಾರ. ಜೀವನ ಪರ್ಯಂತ ಅವರು ಹಗಲು ರಾತ್ರಿ ಎನ್ನದೆ ಅವರು ಸುದ್ದಿಗಳನ್ನು ಸಂಗ್ರಹ ಮಾಡಲಿಕ್ಕೆ ತಮ್ಮ ಸರ್ವ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ, ಸರ್ವ ಸಮರ್ಥವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಹಿರಿತನ ಮತ್ತು ಸಮಾಜ ಸೇವೆಯ ವ್ಯವಸ್ಥೆಗಳನ್ನು ಗುರುತಿಸಿ ಅವರಿಗೆ 60 ವರ್ಷಗಳಾದ ಮೇಲೆ ಅವರಿಗೆ ಸರ್ಕಾರ ಒಂದು ಪೆನ್ಷನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಒಂದು ಆಧುನಿಕ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಮಾಡ್ತಕ್ಕಂಥದ್ದು ಪ್ರಥಮ ಕರ್ತವ್ಯ. ಅಂಥದ್ದನ್ನು ಸರ್ಕಾರ ಗುರುತಿಸಿ ಎಲ್ಲರಿಗೂ ಸಹ ಅದನ್ನ ಕೊಡಬೇಕಾದಂಥ ಒಂದು ಕರ್ತವ್ಯವನ್ನು ಸರ್ಕಾರ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಏಕೆಂದ್ರೆ ತಮ್ಮ ಭವಿಷ್ಯವನ್ನು ಅವರು ಚಿಂತಿಸದೆ ಸಮಾಜದ ಸರ್ವ ರಂಗದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಜನಮನಕ್ಕೆ ತರುವುದು ಅಷ್ಟೇ ಅಲ್ಲ, ಅದರಲ್ಲಿ ನಡೀತಕ್ಕಂಥ ಯಾವುದೇ ದೋಷಗಳನ್ನು ಮತ್ತೆ ತಿದ್ದಿ ಅದನ್ನು ಸರಿಪಡಿಸ್ತಕ್ಕಂಥ ಮಹಾನ್ ಕೈಂಕರ್ಯವನ್ನ ನಮ್ಮ ಸುದ್ದಿ ಮಾಧ್ಯಮದ ಸೋದರಿಯರು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ಇದನ್ನ ಸಮಾಜದ ನೇತಾರರು ಗುರುತಿಸುವ ಜೊತೆಗೆ ಸರ್ಕಾರ ಎಷ್ಟು ಮಟ್ಟಿಗೆ ಇದನ್ನು ಸ್ವೀಕಾರ ಮಾಡ್ತಾ ಇದೆ ಅನ್ನೋದು ತಮಗೀಗಾಗಲೇ ಗೊತ್ತಿರ್ತಕ್ಕಂಥ ಒಂದು ಸತ್ಯ ಸಂಗತಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದಾವಣಗೆರೆ ಘಟಕದ ಇಂಥ ಒಂದು ಸಭೆಗೆ, ಇಂಥ ಒಂದು ಸಂಘಕ್ಕೆ ಅತ್ಯಂತ ಅಗತ್ಯವಾದಂಥ ಒಂದು ನಿವೇಶನ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಬಹಳ ಆಶ್ಚರ್ಯವೇ. ಏಕೆಂದರೆ ಯಾವುದೇ ಒಂದು ಸಂಸ್ಥೆ ಬೆಳೆಯಬೇಕಾದ್ರೆ ಅದಕ್ಕೊಂದು ಸ್ಥಾನ ಬೇಕು. ಅದರ ಅಭಿವೃದ್ಧಿಯನ್ನು ಚಿಂತನೆಗಳಿಗೆಲ್ಲ ಅಥವಾ ನಿತ್ಯದ ಅನುಭವಗಳನ್ನು ಚಿಂತಿಸಲಿಕ್ಕೆ ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ನಾವು ಮಾಡಲಿಕ್ಕೆ ಆಗುವುದಿಲ್ಲ. ಅಂತ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ನಮ್ಮವರೇ ಆಗಿರ್ತಕ್ಕಂಥ ನಗರದ ನಮ್ಮ ಮಂತ್ರಿಗಳಾಗಿರ್ತಕ್ಕಂತಹ ನಮ್ಮ ಸೋದರರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಅಣ್ಣನವರು ಇದಕ್ಕೆ ವಿಶೇಷವಾಗಿ ಗಮನ ಕೊಡ್ತಾರೆ. ಅವರ ಶ್ರೀಮತಿ ಅಕ್ಕನವರು ಅವರ ಪರವಾಗಿ ಇಲ್ಲಿ ಉಪಸ್ಥಿತಿದ್ದಾರೆ. ಅವರು ಇದಕ್ಕೆ ವಿಶೇಷ ಗಮನ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಈ ಕಾರ್ಯ ಸಾರ್ವಜನಿಕರಿಂದ ಸಿಗ್ತಕ್ಕಂಥ ದೇಣಿಗೆಯಿಂದ ಶೀಘ್ರವಾಗಿ ಅತ್ಯಂತ ಸುಂದರವಾಗಿಯೂ ಮತ್ತು ವಿಶೇಷವಾಗಿ ಅದು ಆಗಲಿ, ನೆರವೇರಲಿ ಅಂತಕ್ಕಂಥ ಒಂದು ಆಶಯವನ್ನು ನಾನು ಈ ಸಮಯದಲ್ಲಿ ನೆನಪಿಸ್ತೇನೆ. ಇಂಥ ಒಂದು ಸಮಾರಂಭದಲ್ಲಿ ತಮ್ಮೆಲ್ಲರ ಒಂದು ಸೇವೆಯನ್ನ ಮಾಡುವಂಥ ಒಂದು ಕಾರ್ಯದಲ್ಲಿ ನನ್ನನ್ನು ಸಹ ಸಹಭಾಗಿಯನ್ನಾಗಿ ಮಾಡಿಕೊಂಡಿದ್ದೆ. ಈಶ್ವರಿ ವಿಶ್ವವಿದ್ಯಾಲಯ ಅದೊಂದು ಆಧ್ಯಾತ್ಮಿಕ, ನೈತಿಕ ಮತ್ತು ಯೋಗ ಶಿಕ್ಷಣವನ್ನು ಸಮಾಜಕ್ಕೆ ಉಚಿತವಾಗಿ ಕೊಡ್ತಕ್ಕಂಥ ಸಂಸ್ಥೆ. ಇದು ತಮ್ಮ ಜೊತೆಗೆ ಸದಾ ಇರ್ತದೆ. ನಾವು ಈ ಸೇವೆಯನ್ನು ನಾವು ಸದಾ ನಿಮ್ಮ ಜೊತೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಸೇವೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕರೆದಿದ್ದಕ್ಕೋಸ್ಕರ ನಾನು ತಮ್ಮೆಲ್ಲರಿಗೆ ಮತ್ತೆ ವಂದಿಸಿ ನನ್ನ ಪ್ರಣಾಮಗಳನ್ನು ಹೇಳಿ ನಾನು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಓಂ ಶಾಂತಿ. ಸಮಾಜಕ್ಕೆ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ರಾಜಯೋಗಿ ಬ್ರಹ್ಮಕುಮಾರ್ ಶ್ರೀ ಬಸವರಾಜ್ ರಾಜಋಷಿ ಅವರಿಗೂ ಮತ್ತು ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ ಅವರಿಗೂ ನನ್ನ ಗೌರವಾನ್ವಿತ ವಂದನೆಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರು ಮತ್ತು ಹಿರಿಯರಾದ ಡಾಕ್ಟರ್ ಅಥರ್ನಿ ವೀರಣ್ಣನವರೇ, ಶ್ರೀ ಅಣ್ಬೆ ರಾಜಣ್ಣನವರೇ, ಶ್ರೀ ಶಿವಾನಂದ್ ತಗಡೂರವರೇ, ಹಾಗೂ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದಾವಣಗೆರೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರೇ ಮತ್ತು ಎಲ್ಲ ಮುಖ್ಯ ಅತಿಥಿಗಳೇ, ಪ್ರಶಸ್ತಿ ಪುರಸ್ಕೃತರೇ, ಮಹಿಳಾ ಸಾಧಕರೇ, ಪತ್ರಕರ್ತ ಸಂಘದ ಎಲ್ಲ ಸದಸ್ಯರು, ಕಾರ್ಯದರ್ಶಿಗಳು ಮತ್ತು ಆಹ್ವಾನಿತರೇ, ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ಫಸ್ಟ್ ಆಫ್ ಆಲ್, ಇದು ಮೊನ್ನೆ ತಾನೇ ನಡೆದಂತಹ
ವಿಧಾನಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಶಾಮು ಶಿವಶಂಕರಪ್ಪಾಜಿ ಹಾಗೂ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಒಂದು ಒಳ್ಳೆ ಬಹುಮತದಿಂದ ಎಲ್ಲರೂ ಗೆಲ್ಲಿಸಿ ನಿಮ್ಮದೇ ಒಂದು ಲಿಮಿಟ್ಸ್ ನಲ್ಲಿ ಯು ಸಪೋರ್ಟೆಡ್ ದ ವಿಷನ್ ಆಫ್ ಡಾಕ್ಟರ್ ಶಾಮು ಶಿವಶಂಕರಪ್ಪಾಜಿ ಮತ್ತು ಮಲ್ಲಿಕಾರ್ಜುನ್. ಸೊ ಫಸ್ಟ್ ಆಫ್ ಆಲ್ ಈ ವೇದಿಕೆಯ ಮೂಲಕ ಅವ್ರಿಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಪ್ರೆಸ್ ಅಥವಾ ಮೀಡಿಯಾ ಅನ್ನೋದು ಒಂದು ಸಮಾಜದ ಕನ್ನಡಿ ಆಗಿದೆ, ಅಥವಾ ಯು ಕ್ಯಾನ್ ಸೇ ಇಟ್ಸ್ ಪ್ರತಿಬಿಂಬ ಅನ್ಬೋದು, ಜನರ ಧ್ವನಿ ಅನ್ಬೋದು. ಆಮೇಲೆ ಈಗ ತಾನೇ ಯಾವ ರೀತಿ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಆಮೇಲೆ ಲೆಜಿಸ್ಲೇಟಿವ್ ಬಾಡೀಸ್ ಕೂಡ ಒಂದು ಡೆಮಾಕ್ರಸಿನ 3 ಪಿಲ್ಲರ್ಸ್ ಅಂತ ಹೇಳಿದ್ರು. ಅದೇ ರೀತಿ ಐ ಫೀಲ್ ಪ್ರೆಸ್ ಅಥವಾ ಮೀಡಿಯಾ ಒಂದು 4th ಪಿಲ್ಲರ್ ಆಗಿದೆ ಈ ನಮ್ಮ ಸಮಾಜಕ್ಕೆ. ಸೊ ಆದ್ರಿಂದ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ ಫಾರ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಂಡ್ ಥಾಟ್ಸ್. ಸೊ ನಾವು ಯಾವುದೇ ಒಂದು ನ್ಯೂಸ್ ಚಾನೆಲ್ ನೋಡುವಾಗ ಬರೋದೇನು ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತೆ, ಇಲ್ಲದ್ರೆ ಫಸ್ಟ್ ಟೈಮ್ ಆನ್ ಟೆಲಿವಿಷನ್ ಅಂತ ಬರುತ್ತೆ. ಸೊ ಮೈ ರಿಕ್ವೆಸ್ಟ್ ಏನು ಅಂದ್ರೆ ಫಸ್ಟ್ ಆಫ್ ಆಲ್ ದ ಜರ್ನಲಿಸ್ಟ್, ನೀವು ಒಂದು ಫೇಕ್ ನ್ಯೂಸ್, ಪೇಡ್ ನ್ಯೂಸ್ ಅಥವಾ ಬಯಾಸ್ಡ್ ಮೀಡಿಯಾ ಇದೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ರಿ. ಆಮೇಲೆ ಈಗ ಸಮಾಜದಲ್ಲಿರುವಂತಹ ಒಂದು ಆಪ್ಟಿಮಿಸ್ಟಿಕ್ ನ್ಯೂಸ್ ಅಂತ ಇರುತ್ತೆ. ಈಗ ಡೆಫಿನೆಟ್ಲಿ ಕ್ರೈಮ್ ಅನ್ನೋದು ಸಮಾಜದಲ್ಲಿದೆ, ಅದ್ರ ಜೊತೆಗೆ ಗ್ರಾಸ್ ರೂಟ್ ನಲ್ಲಿ ಸುಮಾರು ಜನ ಹೀರೋಸ್ ಇದ್ದಾರೆ ಫ್ರಮ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಸೊ ಅವರ ಬಗ್ಗೆನೂ ಕೂಡ, ಅವರ ಒಂದು ಸೇವೆ ಬಗ್ಗೆ ಕೂಡ ಹೆಚ್ಚಿನ ಒಂದು ಗಮನ ಓದುಗರಲ್ಲಿ ಬರಲಿ ಅನ್ನೋ ರೀತಿಯಲ್ಲಿ ನೀವು ಕೂಡ ಮಾಡಿದ್ರೆ ಡೆಫಿನೆಟ್ಲಿ ನ್ಯೂಸ್ ವಿಲ್ ಬಿಕಮ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟು ಅಂಡರ್ಸ್ಟ್ಯಾಂಡ್ ದ ಸೊಸೈಟಿ. ಅಂಡ್ ಐ ಆಲ್ಸೋ ಫೀಲ್ ಈಗ ಮಕ್ಕಳಲ್ಲಿ, ನಾನು ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ಲೈಬ್ರರಿನಲ್ಲೇ ನ್ಯೂಸ್ ಪೇಪರ್ಸ್ ಇಡ್ತಿದ್ರು. ಸೊ ನಮ್ಮ ಪ್ರಿನ್ಸಿಪಲ್ ಕೂಡ ದೇ ವರ್ ವೆರಿ ಸ್ಟ್ರಿಕ್ಟ್, ನ್ಯೂಸ್ ಪೇಪರ್ ಓದಲೇಬೇಕು ನೀವು ಅಂತ. ಸೊ ನಮ್ಮ ಸ್ಕೂಲು, ಕಾಲೇಜ್ಗಳಲ್ಲಿ ಆಮೇಲೆ ಮನೆಗಳಲ್ಲೂ ಕೂಡ ಮಕ್ಕಳಿಗೆ ಒಂದು ಪತ್ರಿಕೆಯನ್ನು ಓದುವ ಅಭ್ಯಾಸ, ಆ ಹವ್ಯಾಸವನ್ನ ಬೆಳೆಸಬೇಕು. ಎಲ್ಲೂ ಕೂಡ ಮೊಬೈಲ್ ನಲ್ಲಿ ವಾಚ್ ಮಾಡ್ತೀವಿ ನ್ಯೂಸ್ನ, ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಫೇಸ್ಬುಕ್ ನಲ್ಲಿ ಬರೋದು ಎಷ್ಟು ಮಟ್ಟಿಗೆ ಆ ನ್ಯೂಸ್ ಅಥೆಂಟಿಸಿಟಿ ಇಲ್ಲ. So at least from the press, whatever comes in the print media, there is authenticity. So we should develop that habit of reading printed journalism. Then ಇದರ ಜೊತೆಗೆ ಪತ್ರಿಕೆಗಳಲ್ಲಿ ಇನ್ನೊಂದು ಏನು ಹೇಳಬೇಕು ಅಂದ್ರೆ, ಈಗ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ನಲ್ಲ, ಅದರ ಬಗ್ಗೆ ಆಮೇಲೆ ಪೇಪರ್ನಲ್ಲೂ ಕೂಡ ಏನೇ ನ್ಯೂಸ್ ಬಂದರೂ ಕೂಡ ಅದರ ಒಂದು ಸತ್ಯತೆ ಅಸತ್ಯತೆ ಬಗ್ಗೆ ಸ್ವಲ್ಪ ಮಾಹಿತಿ ಪಡೆಯುವಂತಹ ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದು ನನ್ನ ಆತಂಕ. ಆಮೇಲೆ ಅಂತ ರೂಲ್ಸ್ ಏನಾದರೂ ಫಾಲೋ ಮಾಡ್ತಾರ ಅಂತ, ಬಿಕಾಸ್ ನ್ಯೂಸ್ ಐಟಮ್ನೇ ಒಂದು ಇದು ಆದಾಗ ಆಗ್ಬಿಡುತ್ತೆ. ಈಗ ಮಲ್ಲೇಶ್ವರು ಒಂದು ಒಳ್ಳೆ ನ್ಯೂಸ್ ಐಟಮ್ ಮಾಡ್ತಿದ್ರು, ನಾನು ಅವ್ರಿಗೆ ಸಿಕ್ಕಾಗೆಲ್ಲ ಹೇಳ್ತಾ ಇದ್ದೆ, ಮಂಡಕ್ಕಿ ಇದು ದೆಪ್ರೇಷಿ ಅಂತ ಏನೋ ಬರ್ತಿತ್ತಲ್ವ, ಐ ರಿಯಲಿ ಎಂಜಾಯ್ ರೀಡಿಂಗ್ ಇಟ್. ಯಾಕಂದ್ರೆ ಸಮಾಜದಲ್ಲಿ ಇರುವಂತಹ ನಿಜ ಚಿತ್ರಣ, ಒಂದು ಹ್ಯೂಮರ್ ಇಂದ ಹಿ ಯೂಸ್ ಟು ರಿಫ್ಲೆಕ್ಟ್ ದ ಥಾಟ್ಸ್. ಆಮೇಲೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಿರ್ಲಿಲ್ಲ, ಓದುಗರಲ್ಲಿ ಒಂದು ಕುತೂಹಲ ಮೂಡಿಸೋರು, ಸೊ ದಟ್ ನಾವು ನಿಜವನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಮಾಡಿ ವಿ ಶುಡ್ ಇನ್ವಾಲ್ವ್ ಇನ್ ಹೆಲ್ದಿ ಡಿಸ್ಕಷನ್ಸ್ ಅಂತ. ಸೊ ಈ ರೀತಿ ಒಂದು ಜವಾಬ್ದಾರಿ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ದ ರೀಡರ್ಸ್ ಆಲ್ಸೋ. ಅಂಡ್ ಪತ್ರಿಕೆಗಳು ಸಮಾಜದಲ್ಲಿರುವಂತಹ ಒಂದು ಶಾಂತಿಯ ಸುವ್ಯವಸ್ಥೆ ಕಾಪಾಡುವ ಮತ್ತು ಅಭಿವೃದ್ಧಿ ಪರ ಚಿಂತನೆಗಳನ್ನು ಕೂಡ ಬಿತ್ತುವ ಸುದ್ದಿಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಮುಖ್ಯವಾಗಿ ಮಂಜುನಾಥ್ ಅವರು ನನ್ನನ್ನು ಇನ್ವೈಟ್ ಮಾಡಿದ್ರು, ಮಹಿಳಾ ಸಾಧಕರು ಪತ್ರಿಕೆಯಲ್ಲಿ ಅವರನ್ನ ಆನರ್ ಮಾಡ್ತಾ ಇದೀವಿ. ಸೊ ನೀವು ಬರಬೇಕು ಅಂತ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರು. So it is an honor for me to be here and honor all the ladies here. So congratulations to everyone here. And ಈಗ ಮುಂಚೆ ಮಹಿಳಾ ದಿನಾಚರಣೆ ಅಂದ್ರೆ ಮಾರ್ಚ್ 8 ಒಂದೇ ದಿನ ಮಾಡ್ತಿದ್ವಿ. ಈ ವರ್ಷ ದ ಹೋಲ್ ಆಫ್ ಮಂತ್, ಮಾರ್ಚ್ ತಿಂಗಳು ಇಡೀ ತಿಂಗಳು ಕೂಡ ಮೀಡಿಯಾದವ್ರು ನೀವು ಕವರ್ ಮಾಡಿದ್ದೀರಾ ಮಹಿಳಾ ದಿನಾಚರಣೆ. ನನ್ನ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಅದು ಒಂದು ದಿನ ಒಂದು ತಿಂಗಳಿಗೆ ಆಗ್ಬಿಡ್ದು, ಇಡೀ ವರ್ಷ ಸತತವಾಗಿ ಮಹಿಳೆಯರನ್ನು ನಾವು ಗೌರವಿಸಬೇಕು, ಒಂದು ಈಕ್ವಲ್ ಸ್ಟೇಟಸ್ ಕೊಡುವಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ. ಆಮೇಲೆ ಇದು ಒಂದು ಬಹಳ ಜನಪ್ರಿಯವಾದ ಕವಿ ವಾಣಿಯನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮನೆಯ ಮೊದಲ ಪಾಠಶಾಲೆ
ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಸೊ ಒಂದು ಕುಟುಂಬದಲ್ಲಿ ಸಂಸ್ಕಾರ, ಆಚಾರ ವಿಚಾರ, ಸದಾಚಾರದ ಶಿಕ್ಷಣದ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬದ ಆರೋಗ್ಯ, ಹೀಗೆ ಒಂದು ಉತ್ತಮ ಫೌಂಡೇಶನ್ನ ಕೊಡುವಲ್ಲಿ ಮಹಿಳೆಯರು ಕುಟುಂಬ, ಸಮಾಜ ಮತ್ತು ದೇಶಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಸೊ ಮಹಿಳೆಯರು, ನಾವೆಲ್ಲರೂ ಮಹಿಳೆಯರು, ವಿ ರೆಪ್ರೆಸೆಂಟ್ 50% ಆಫ್ ದ ಪಾಪ್ಯುಲೇಷನ್, ದ ವರ್ಲ್ಡ್ ಪಾಪ್ಯುಲೇಷನ್. ದಾವಣಗೆರೆಯಲ್ಲಿ ಎಲ್ಲಿ ನೋಡಿದ್ರು ಅಷ್ಟೇ. ಬಟ್ ಸ್ಟಿಲ್ ಈಗಲೂ ಕೂಡ ಮಹಿಳಾ ದಿನಾಚರಣೆ ಮಾಡುವಾಗ ವಿ ಟಾಕ್ ಅಬೌಟ್ ಈಕ್ವಲ್ ಸ್ಟೇಟಸ್, ಜೆಂಡರ್ ಈಕ್ವಾಲಿಟಿ, ಆಮೇಲೆ ಸೊ ಎಲ್ಲ ಇಶ್ಯೂಸ್ ಮಾತಾಡ್ತಾನೆ ಇರ್ತೀವಿ. ಡೆಫಿನೆಟ್ಲಿ ಒಂದು ಇಂಪ್ರೂವ್ಮೆಂಟ್ ಇದೆ. ಒಂದು ಮೇಲ್ ಫಿಮೇಲ್ ಸೆಕ್ಸ್ ರೇಷಿಯೋ ಇರ್ಬೋದು, ಫಿಮೇಲ್ ಲಿಟ್ರಸಿನಲ್ಲಿ, ಆಮೇಲೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತೆ, ಇದೆಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಇದೆ. ಬಟ್ ಸ್ಟಿಲ್ ಈ ಸಮಾಜದಲ್ಲಿ ಮಹಿಳೆಯರ ಮೇಲೆ ಶೋಷಣೆ ಆಯಿತು, ಆಮೇಲೆ ಭ್ರೂಣ ಹತ್ಯೆ, ಅತ್ಯಾಚಾರ, ಡೊಮೆಸ್ಟಿಕ್ ವೈಲೆನ್ಸ್, ಇದೆಲ್ಲದೂ ಕೂಡ ಸಮಾಜದ ನಿಜ ಸ್ಥಿತಿ ಇದೆ, ವಾಸ್ತುಸ್ಥಿತಿ. ಸೊ ಆ್ಯಸ್ ಸಮಾಜದಲ್ಲಿರುವಂಥ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಯಾವ ರೀತಿ ಸಮಾಜದಲ್ಲಿ ಮಹಿಳೆಯರನ್ನು ಸಬಲೀಕರಣ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಅಂದರೆ ಐ ಪರ್ಸ್ನಲಿ ಫೀಲ್ ಆ್ಯಸ್ ವುಮೆನ್ ಅದು ಒಂದು ಡೇ ಟು ಡೇ ರುಟೀನಲ್ಲಿ ಬರಬೇಕು. ನಾವು ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವಂಥ ರೀತಿಯಲ್ಲಿ ಒಂದು ಹೆಣ್ಮಗು ಗಂಡು ಮಗು ಅಂತ ಭೇದ ಭಾವ ಮಾಡಬೇಡ್ದು. ಗಂಡು ಮಕ್ಕಳಿಗೆ ಏನು ಎನ್ಕರೇಜ್ಮೆಂಟ್ ಆಪರ್ಚುನಿಟಿ ಕೊಡ್ತೀವಿ ಅದನ್ನು ನಮ್ಮ ಮಕ್ಕಳಿಗೂ ಕೊಡಬೇಕು. ಆಮೇಲೆ ಏನೇ ಆದರೂ ಫ್ಯಾಮಿಲಿ ಡಿಸ್ಕಷನ್ಸ್ ಆಯಿತು ಅಥವಾ ಒಂದು ಈಕ್ವಲ್ ರೈಟ್ಸ್ ಅಂತ ಹೇಳ್ತೀವಿ ಲಾಫುಲಿ. ಸೊ ಇದೆಲ್ಲದೂ ಕೂಡ ಗೌರ್ಮೆಂಟ್ ಇದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರಲಿಕ್ಕೆ. ಸಮಾಜದಲ್ಲಿ ಬೇರೆ ಬೇರೆ ಬಾಡೀಸ್ ಇದ್ದಾವೆ, ಎಲ್ಲದೂ ಅರ್ಥ ಮಾಡ್ಕೊಂಡಿದ್ದೀವಿ. ಬಟ್ ಅಟ್ ದ ಲೆವೆಲ್ ಆಫ್ ದ ಫ್ಯಾಮಿಲಿ ಎಷ್ಟು ಮಟ್ಟಿಗೆ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಅದನ್ನ ಇನ್ ದ್ಯಾಟ್ ಡೈರೆಕ್ಷನ್ ನಾವೆಲ್ಲರೂ ಜಾಸ್ತಿ ವರ್ಕ್ ಮಾಡಿದರೆ, ಇಫ್ ಇಟ್ ಕಮ್ಸ್ ಇನ್ ಅವರ್ ಡೈಲಿ ರುಟೀನ್, ಡೆಫಿನೆಟ್ಲಿ ಈ ಒಂದು ಮಹಿಳಾ ದಿನಾಚರಣೆ ಅನ್ನೋದು ಮಾಡುವಂಥ ಒಂದು ಟೈಮ್ ಮುಂದಿನ ದಿನಗಳಲ್ಲಿ ಬರಬೇಡ್ದು ಅಂತ ನನ್ನ ಅನಿಸಿಕೆ. ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಹ್ಯೂಮನ್ ಜನರೇಷನ್ ಮೋರ್ ದೆನ್ ವಿಮೆನ್ ಎಂಪವರ್ಮೆಂಟ್ ಅನ್ನೋ ಬದಲಿ ಹ್ಯೂಮನ್ ಎಂಪವರ್ಮೆಂಟ್ ನಿಟ್ಟಿನಲ್ಲಿ ನಾವು ಮುಂದಿನ ದಿನದಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಈ ಒಂದು ಆಮೇಲೆ ನಾವು ಸ್ಕೂಲಲ್ಲಿರುವಾಗ ಮಾರ್ಕ್ ಶೀಟ್ ಮೇಲೆ ಏನು ಬರೀತಾರೆ, ವೆನ್ ಯು ಸ್ಕೋರ್ ಗುಡ್ ಮಾರ್ಕ್ಸ್, ವೆರಿ ಗುಡ್, ಕೀಪ್ ಇಟ್ ಅಪ್ ಅಂತ ಹೇಳ್ತಾರೆ. ಸೊ ಎಲ್ಲ ವಿನ್ನರ್ಸಿಗೆ ನಾನು ಹೇಳೋದಿಷ್ಟೇ. ಸೊ ಯು ಹ್ಯಾವ್ ಅಚೀವ್ಡ್, ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಡೆಫಿನೆಟ್ಲಿ ಮೋರ್ ಎಕ್ಸ್ಪೆಕ್ಟೇಷನ್ಸ್. ಸೊ ಕೀಪ್ ಅಪ್ ದ ಗುಡ್ ವರ್ಕ್. ಆ್ಯಂಡ್ ಪತ್ರಿಕಾ ಮಿತ್ರರು ಇವತ್ತಿನ ದಿನ ನನ್ನನ್ನು ಕರೆದಿದ್ದೀರ, ಸೊ ತುಂಬ ಧನ್ಯವಾದಗಳು. ಮತ್ತು ಎಲ್ರಿಗೂ ಉತ್ತಮ ಆರೋಗ್ಯ ಆಮೇಲೆ ಹ್ಯಾಪಿನೆಸ್ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ರಿಕ್ವೆಸ್ಟ್ ಮಾಡಿದರು, ಒಂದು ಅವರ ಮಕ್ಕಳ ಮತ್ತು ಕುಟುಂಬದವರಿಗೆ ಸ್ಕೂಲ್ ಮತ್ತು ಕಾಲೇಜ್ ಅಡ್ಮಿಷನ್ಸ್ನಲ್ಲಿ ಒಂದು ಸಹಕಾರ ಬೇಕು ಅಂತ. ಇಲ್ಲಿ ವೀರಣ್ಣರು ಇದ್ದಾರೆ, ಅಪ್ಪಾಜಿ ಮಲ್ಲಿಕಾರ್ಜುನ ಅವ್ರ ಗಮನಕ್ಕೆ ಅದನ್ನು ತೊಗೊಂಡು ಬರ್ತೀವಿ. ಆ್ಯಂಡ್ ವಿ ರಿಕ್ವೆಸ್ಟ್ ಯು ಟು ಕಮ್, ಜೊತೆಗೆ ಬಂದು ಒಂದ್ಸಲ ಅಪ್ಪಾಜಿ ಅವ್ರನ್ನ ಮಲ್ಲಿಕಾರ್ಜುನ ಅವ್ರನ್ನ ಮಾತಾಡ್ಸೋಣ ಅಂತ. ಮತ್ತು ಈಗಾಗಲೇ ಅಪ್ಪಾಜಿ ಅವ್ರ ಹೆಸರಿನಲ್ಲಿ SS ಕೇರ್ ಟ್ರಸ್ಟ್ ಅಂತ ಶುರು ಮಾಡಿದ್ದೀವಿ, ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪಾಜಿ ಕೇರ್ ಟ್ರಸ್ಟ್ ಅಂತ. ಆ ಟ್ರಸ್ಟ್ನ ಮೂಲಕ ಈಗ ಬಡವರಿಗೆ BPL ಕಾರ್ಡ್ ಹೋಲ್ಡರ್ಸಿಗೆ ಫ್ರೀಯಾಗಿ ಡೆಲಿವರಿ ಮಾಡ್ತಾ ಇದ್ದೀವಿ. ಬೋತ್ ಸಿಸೇರಿಯನ್ ಆ್ಯಂಡ್ ನಾರ್ಮಲ್ ಡೆಲಿವರಿ, ಫ್ರೀ ಕ್ಯಾಟ್ರಾಕ್ಟ್ ಆಪರೇಷನ್ ಆ್ಯಂಡ್ ಡಯಾಲಿಸಿಸ್, ಈ 3 ಸೇವೆನೂ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಯಾರೇ ಆದರೂ BPL ಕಾರ್ಡ್ ಹೋಲ್ಡರ್ಸ್ ಇದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ಫ್ರಮ್ ದ ಟ್ರಸ್ಟ್ ಫ್ರೀಯಾಗಿ ನಾವು ಈ 3 ಸೇವೆಗಳನ್ನ ನಿಮಗೆ ಕೊಡ್ತೀವಿ ಅಂತ. ಆಮೇಲೆ ಇನ್ ದ ಬಿಗಿನಿಂಗ್ ಒಂದು ನಿವೇಶನ ಕೇಳಿದರು, ಅದ್ರ ಬಗ್ಗೆ ಕೂಡ SS ಮಲ್ಲಿಕಾರ್ಜುನ ಅವರ ಗಮನಕ್ಕೆ ತರ್ತೀವಿ. ಆ್ಯಂಡ್ ವಿಲ್ ಜಸ್ಟ್ ಟೇಕ್ ಇಟ್ ಫಾರ್ವರ್ಡ್. ಆ್ಯಂಡ್ ಈಗ ತಾನೇ ರಾಜ್ಯದ ಅಧ್ಯಕ್ಷರು ಭಾಳ ಚೆನ್ನಾಗಿ ಪತ್ರಕರ್ತರ ಒಂದು ಜವಾಬ್ದಾರಿ ಆಮೇಲೆ ಯಾವ ರೀತಿ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿದರು. ಸೊ ಲಾಟ್ ಆಫ್ ಲರ್ನಿಂಗ್ ಸರ್ ಇವತ್ತು ಕೇಳಿದ್ಕೋ. ಸೊ ಡೆಫಿನೆಟ್ಲಿ ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಬ್ರಹ್ಮಕುಮಾರಿ ಸಮಾಜದ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ ಅವರೇ, ಹಾಗೆ
ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಂಥ ಬ್ರಹ್ಮಕುಮಾರ ಶ್ರೀ ಬಸವರಾಜ ರಾಜಋಷಿ ಅವರೇ, ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಸಭೆಗೆ ಒಂದು ಶೋಭೆಯನ್ನು ತಂದಿರುವಂಥ ಬಾಪೂಜಿ ಸಂಸ್ಥೆಯ ಸದಸ್ಯರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರೇ, ಹಾಗೆ ನನ್ನೊಟ್ಟಿಗೆ ಬೆಂಗಳೂರಿನಿಂದ ಬಂದಿರುವಂಥ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ, ಜೊತೆಗೆ ಇದೇ ಜಿಲ್ಲೆಯವರು ಕೂಡ ಆದಂಥ JC ಲೋಕೇಶ್ ಅವರೇ, ಹಾಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಂಥ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರೇ, ಅಧ್ಯಕ್ಷರಾದ ಮಂಜಣ್ಣ ಅವರೇ, ಕಾರ್ಯದರ್ಶಿಗಳಾದಂಥ ಫಕ್ರುದ್ದೀನ್ ಅವರೇ, ಹಾಗೆ ಎಲ್ಲ ಪದಾಧಿಕಾರಿಗಳ ಮಿತ್ರರೇ, ವಿಶೇಷವಾಗಿ ನಮ್ಮ ವೃತ್ತಿಯಲ್ಲಿ ಸದಾ ಎಲ್ಲರ ಒಡನಾಡಿಗಳಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಳುವಂಥ, ಅದರಲ್ಲಿ ಸುದೀರ್ಘ ಅವಧಿಗೆ ಕೆಲಸ ಮಾಡಿದವ್ರನ್ನ ಸತ್ಕರಿಸುವಂಥ ಒಂದು ಸುಸಂದರ್ಭ ಇದು ಅಂತೇಳಿ ನಾನು ಭಾವಿಸಿದ್ದೇನೆ. ಆ ಕಾರಣಕ್ಕಾಗಿ ಅನೇಕರನ್ನ ಬಹುಶಃ 3 ದಿನಕ್ಕಾಗುವಷ್ಟು ಕಾರ್ಯಕ್ರಮದ ಎಲ್ಲ ಗಣ್ಯರನ್ನು ಒಂದೇ ಕಡೆ ಒಂದೇ ವೇದಿಕೆ ಒಳಗಡೆ ಸೇರಿಸ್ಬಿಟ್ಟಿದ್ದಾರೆ ನಮ್ಮ ದಾವಣಗೆರೆ ಜಿಲ್ಲಾ ಘಟಕದವರು. ಅದರಲ್ಲಿ ಕಳೆದ ಬಾರಿ ನಮ್ಮ ಬಿಜಾಪುರದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ KWJ ಕೂಡ ಮಾಡುವಂಥ ಪ್ರಶಸ್ತಿಗೆ ಭಾಜನರಾಗಿದ್ದಂಥ ಸ್ನೇಹಿತರು ಕೂಡ ಆಗಿರುವಂಥ BN ಮಲೇಶ್ ಅವರೇ, ಹಾಗೆ ಮತ್ತೊಬ್ಬರು RJD ನಾಗರಾಜ್ ಅವರೇ, ಅವರು ಕೂಡ ಇದೇ ಜಿಲ್ಲೆಯವರು. RJD ನಾಗರಾಜ್ ಅವರು ಬೆಂಗಳೂರಿನಲ್ಲಿದ್ದರೂ ಕೂಡ ಯಾವಾಗಲೂ ದಾವಣಗೆರೆ ಅಂತೇಳಿ ಕನ್ವರ್ಸ್ತಾ ಇರ್ತಾರೆ. ನಮ್ಮೂರ ಕಡೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳ್ತಾ ಇರ್ತಾರೆ. ಅವರಿಗೆ ಯಾವಾಗಲೂ ಕೂಡ ಜೀವ ಸೆಳೆದ ಈ ಭಾಗದಲ್ಲೇ ಇರುತ್ತೆ. ಆದರೆ ಈ ನೆಲದಲ್ಲಿ ಹುಟ್ಟಿ ಬೆಳೆದಂಥವರು ಬೆಂಗಳೂರಿನಲ್ಲಿ ಸಾಹಿತ್ಯದ ಸೊಗಡನ್ನು ಜೊತೆಗೆ ಒಬ್ಬ ಪತ್ರಕರ್ತ ಆಗಿಯೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥವರು RJD ನಾಗರಾಜ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳ ಸಂತೋಷದ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಮತ್ತೊಬ್ಬರು ಮಾಧ್ಯಮ ಅಕಾಡೆಮಿಯ ಅವಾರ್ಡಿ ಆಗಿರುವಂಥ ಇದೇ ಜಿಲ್ಲೆಯವರು ಆದಂಥ ನಮ್ಮ JC ಲೋಕೇಶ್ ಅವರು ಕೂಡ ಈ ಸನ್ಮಾನದಲ್ಲಿ ಭಾಜನರಾಗಿದ್ದಾರೆ. ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಚಂದ್ರಣ್ಣ ಅವರಿದ್ದಾರೆ. ನಮ್ಮ ಸ್ನೇಹಿತರು ದಿನನಿತ್ಯ ನಮ್ಮ ಒಡನಾಡಿ ಆಗಿರುವಂಥ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥ ಪ್ರಜಾವಾಣಿಯ ನಮ್ಮ ಚಂದ್ರಹಾಸ್ ಹಿರೇಮಳಲಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಶಾಂತಕುಮಾರ್ ಬರಲಿಲ್ಲ ಅನ್ಸುತ್ತೆ, ಬಂದಿದ್ದಾರೆ ಇದ್ದಾರೆ. ಶಾಂತಕುಮಾರ್ ನಾನು ಗಮನಿಸಲಿಲ್ಲ. ಅವರು ಈಗಷ್ಟೇ ನಮ್ಮ ಬೆಂಗಳೂರಿನಲ್ಲಿ ಒಂದು ಮನೆ ಗೃಹಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಅವರು ನಮ್ಮ ಶಿವಮೊಗ್ಗ ಬ್ಯೂರೋ ವಿಜಯವಾಣಿಯ ಬ್ಯೂರೋ ಚೀಫ್ ಆಗಿ ತುಂಬ ಸಮರ್ಥವಾಗಿ ಕೆಲಸವನ್ನು ಮಾಡಿದಂಥವ್ರು. ಇವತ್ತು ಇಲ್ಲಿ ಅವರ ತವರು ಜಿಲ್ಲೆಯಲ್ಲಿ ಅವರಿಗೆ ಸನ್ಮಾನ ಆಗ್ತಾ ಇರುವಂಥದ್ದು ಬಹಳ ಸಂತೋಷ ಸಂಗತಿ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಮತ್ತೊಬ್ಬರು ಪ್ರಜಾವಾಣಿಯವರೇ ಆದಂಥ ನಮ್ಮ ಮಂಜುನಾಥ್ ಎಲ್ಲವರು ಕೂಡ ಇಲ್ಲಿ ಬಂದಿದ್ದಾರೆ. ಇನ್ನೊಬ್ಬರು ನಾವು ಕಳೆದ ಬಾರಿ ನಮ್ಮ ಮೈಸೂರಿನಲ್ಲಿ ರಾಜ್ಯ ಸಮ್ಮೇಳನ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಹೆಣ್ಮಕ್ಳುಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಕ್ರೈಟೀರಿಯಾವನ್ನು ಇಟ್ಕೊಂಡು, ಯಾಕೆಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಸ್ಪರ್ಧಾತ್ಮಕವಾಗಿ ಮುಂದೆ ಬರ್ತಾ ಇದ್ದಾರೆ. ಆದರೆ ದುರಂತ ರಾಜಕೀಯದಲ್ಲಿ ಹಿಂದೆ ಬಿದ್ದಿದ್ದಾರೆ. ಇಡೀ ಕ್ಯಾಬಿನೆಟ್ ರಚನೆ ಆಗುತ್ತೆ, ಒಬ್ಬರೇ ಮಹಿಳಾ ಶಾಸಕಿ ಸಚಿವೆ ಆಗ್ತಾರೆ. 8-10 ಜನ ನೀವು ಆಯ್ಕೆ ಆಗಿದ್ರು ಕೂಡ ಆಯ್ಕೆ ಮಾಡುವ ಕ್ರೈಟೀರಿಯಾದಲ್ಲಿ ನಮ್ಮ ಪುರುಷ ಸಮಾಜ ಇನ್ನೂ ಕೂಡ ಅವರಿಗೆ ಆದ್ಯತೆಗಳನ್ನು ಕೊಡ್ತಾ ಇಲ್ಲ. ಈಗಷ್ಟೇ ಅಲ್ಲಿ ಮಾತನಾಡುವಾಗ ಪ್ರಭಾ ಮೇಡಮ್ ಅವರಿಗೆ ನಮ್ಮ ಚಂದ್ರಣ್ಣ ಅವರಲ್ಲೇ ಹೇಳ್ತಾರೆ ಮುಂದಿನ ಬಾವಿ MP ಆಗಬೇಕು ಅಂತ. ನಿಜವಾಗುವಾಗ ನಿಜಕ್ಕೂ ಕೂಡ ನಾವು ಸಂತೋಷ ಪಡ್ತೀವಿ. ಒಬ್ಬರು ಹೆಣ್ಮಕ್ಳು ಆಯ್ಕೆಯಾಗಿ ಲೋಕಸಭೆಗೆ ಬರ್ತಾರೆ, ಅಂತ ಅವಕಾಶ ಅವ್ರಿಗೂ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಯಾಕೆಂದರೆ ಹೆಣ್ಮಕ್ಳು ಎಲ್ಲಿ ಇಡೀ ಸಮಾಜದಲ್ಲಿ 10 ಭಾಗ ಹೆಣ್ಮಕ್ಳಿದ್ದಾರೆ. ಆದರೆ ಅವಕಾಶಗಳ ವಿಚಾರ ಬಂದ ಸಂದರ್ಭದಲ್ಲಿ ಪುರುಷರೇ ಮತ್ತೆ ಹೋಗಿ ಕೂತಿರ್ತಾರೆ. ಯಾವ್ದಾದ್ರು ಗ್ರಾಮ ಪಂಚಾಯತಿಗಳಿಗೆ ನಾವು ಆಯ್ಕೆ ಮಾಡಿದರೆ ಅಧ್ಯಕ್ಷರನ್ನ ಮಹಿಳಾ ಅಧ್ಯಕ್ಷರು ಆಯ್ಕೆ ಆಗಲಿ ಅಂತೇಳಿ ಸರ್ಕಾರದಿಂದ ಅವರ ಮೀಸಲಾತಿ ಸೌಲಭ್ಯದಲ್ಲಿ ಆಯ್ಕೆ ಮಾಡಿದರೆ ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಅವ್ರ ಗಂಡನೇ ಎಲ್ಲ ಅವಕಾಶಗಳನ್ನು ಬಳಸ್ತಾ ಇರ್ತಾರೆ.
ಗೆದ್ದಿರೋದು ಈ ಹೆಣ್ಮಗಳು ಮೆರವಣಿಗೆ ಹೋಗೋದು ಅವನು. ಈ ಥರದ ಪರಿಸ್ಥಿತಿಗಳ ವೈರುಧ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈಗಿನ ಹೊತ್ತಿನಲ್ಲಾದರೂ ಈ ಸಮಾಜದ ತುಡಿತಕ್ಕಾಗಿ 12ನೇ ಶತಮಾನದಲ್ಲಿ ಬಸವಣ್ಣ ಏನು ಕನಸನ್ನು ಕಂಡಿದ್ದ, ಬಸವಣ್ಣ ಯಾವ ಕ್ರಾಂತಿಕಾರಿ ವಿಚಾರವನ್ನು ಯೋಚನೆಯನ್ನು ಮಾಡಿದ್ದ, ಆ ನಿಟ್ಟಿನಲ್ಲಿ ಹೆಜ್ಜೆ ನೀಡುವಂಥ ಕೆಲಸವನ್ನು ಇವತ್ತಿನಲ್ಲಾದರೂ ಈ ಸಮಾಜ ಮಾಡಬೇಕಾದಂಥ ಅಗತ್ಯ ಇದೆ ಅಂತೇಳಿ ನಾನು ಈ ವೇದಿಕೆ ಮೂಲಕ ಆಶಯವನ್ನು ವ್ಯಕ್ತಪಡಿಸ್ತಾ, ವಿಶೇಷವಾಗಿ ನನಗೆ ಇಲ್ಲಿ ಬರುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಮ್ಮ ಸ್ನೇಹಿತರುಗಳು ಇಲ್ಲಿ ಜಿಲ್ಲಾ ಘಟಕದ ಎಲ್ಲರೂ ಕೂಡ ಫೋನ್ ಮಾಡಿದರು. ಅದರ ಆಚೆಗೆ ನಾನು ಇಲ್ಲಿ ಬರಲಿಕ್ಕೆ ಮತ್ತೊಂದು ಕಾರಣ ಇದೆ. ಅದು ನಾನು ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ನ್ಯಾಮತಿಗೆ ಹೋಗಿದ್ದೆ. ಇಲ್ಲೇ ಬಂದಿದ್ದಾರೆ ನಮ್ಮ ಷಣ್ಮುಖ ಅಂತೇಳಿ. ಅವರು ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರ. 2 ಕಾಲಗಳು ಅವರಿಗೆ ನಡೀಲಿಕ್ಕಾಗಲ್ಲ, ಅಶಕ್ತರು. ಮತ್ತೆ ಅನೇಕ ಕಾರಣಕ್ಕಾಗಿ ಅವರ ಹಾಸ್ಪಿಟಲೈಸ್ ವಿಚಾರಕ್ಕಾಗಿ ಎಲ್ಲರ ಮನೆ ಬಾಗಿಲನ್ನ ತಿರುಗಿದಂಥವ್ರು. ಅಂಥ ಹೊತ್ತಿನಲ್ಲಿ ಅವರು ಬದುಕಿನ ಭರವಸೆಯನ್ನೇ ಕಳೆದುಕೊಳ್ಳುವಂಥ ಹೊತ್ತಿನಲ್ಲಿ ಅವರ ಸಮಸ್ಯೆಯನ್ನು ಹೊತ್ತು ಈ ವಿಷಯವನ್ನು ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅವರಿಗೆ ಹೇಳಿದ್ವಿ, ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಜೊತೆ ಒಂದು ರಾಜ್ಯ ಸಂಘ ಇದೆ, ನಿಮ್ಮ ಜೊತೆ ಇಡೀ ನಾಡಿನ ಪತ್ರಕರ್ತರಿದ್ದಾರೆ, ನೀವು ಎದೆಗುಂದೋದು ಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ನಿಮ್ಗೆ ಯಾವುದೇ ರೀತಿಯ ಸಹಾಯ ಬೇಕಿದ್ರೆ ನಾವೆಲ್ಲರೂ ಒಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಖಂಡಿತ ಮಾಡ್ತೇವೆ, ನೀವು ಯೋಚನೆ ಮಾಡಬೇಡಿ, ನಿಮ್ಗೆ ಏನಾದರೂ ಅಗತ್ಯ ಇದೆ ಆಪರೇಷನ್ ಮಾಡಲಿಕ್ಕೆ ಅದನ್ನು ಮಾಡಿಸಿ ಅಂತೇಳಿ ಹೇಳಿ ಅವರಿಗೆ ಒತ್ತಾಸೆಯಾಗಿ ನಿಂತ ಸಂದರ್ಭದಲ್ಲಿ ಅವರು ನನಗೆ ಅನೇಕ ಸಂದರ್ಭಗಳನ್ನು ಅವರು ಎದುರಿಸಿದರು. ಅವ್ರಿಗೆ ಮಂಗಳೂರು ಆಸ್ಪತ್ರೆಗೆ ಸೇರಿಸಿದ ಸಂದರ್ಭದಲ್ಲಿ 15 ದಿನ ತಿಂಗಳಾದರೂ ಕೂಡ ಅವ್ರ ಒಂದು ಆಪರೇಷನ್ ಕೂಡ ಮಾಡಲಿಲ್ಲ. ನಾನು ಕೂಡಲೇ ಒಂದು ಟ್ವೀಟ್ ಮಾಡಿದೆ ಯಾರಿಗೆ ಸಂಬಂಧಪಟ್ಟ ಆಗಿನ ಆರೋಗ್ಯ ಸಚಿವರಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರಿಗೆ. ಆ ಟ್ವೀಟ್ ಮಾಡಿದ ತಕ್ಷಣ ಅವರು ಅನೇಕರು ಅದಕ್ಕೆ ರಿಯಾಕ್ಟ್ ಮಾಡಿದರು. ಸುಧಾಕರ್ ಅವರು ಆಮೇಲೆ ಅವ್ರ ಆಫೀಸಿಂದ ನನಗೆ ಫೋನ್ ಬರ್ಲಿಕ್ಕೆ ಶುರು ಆಯಿತು. ಆಮೇಲೆ ಅವ್ರ ಸಚಿವರು ಫೋನ್ ಮಾಡಿದರು, ಶಿವಾನಂದ ತಗಡೂರವರೇ ಯಾಕೆ ಹೀಗೆ ಮಾಡಿದ್ರು, ನಾನು ಗಮನಕ್ಕೆ ತರ್ಬೋದಿತ್ತು ನೀವು ಅಂತೇಳಿ. ಅಲ್ಲ ಸರ್, ಒಂದು ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಒಳಗಡೆ ಒಬ್ಬ ಪತ್ರಕರ್ತ ಚಿಕಿತ್ಸೆಗಾಗಿ 1 ತಿಂಗಳು ಕಾಯ್ತಾರೆ ಅಂದ್ರೆ ಏನರ್ಥ ಅದು? ಒಬ್ಬ ಸಾಮಾನ್ಯ ಪತ್ರಕರ್ತನ ಪರಿಸ್ಥಿತಿನೇ ಈ ಥರ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಗಮನಕ್ಕೆ ತಂದ ಕೂಡಲೇ ಅವ್ರು ನನಗೆ 12 hours ಟೈಮ್ ಕೊಡಿ ಅಂತ ಹೇಳಿ ನನಗೆ ಆಶ್ಚರ್ಯ ಆಗುತ್ತೆ. ವಿತಿನ್ 24 hours ಅಲ್ಲಿ ಅವರ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಮತ್ತು ವಾಪಸ್ ನಮಗೆ ಫೋನ್ ಮಾಡಿದ್ರು. ಯಾಕೆಂದ್ರೆ ನಮ್ಮ ಶಕ್ತಿಯನ್ನು ನಾವು ಬಳಸ್ಕೊಳ್ಳದೇ ಇದ್ರೆ, ಮಾಧ್ಯಮದಲ್ಲಿ ಇರುವಂಥ ನಾವು ಶಕ್ತಿಯನ್ನು ನಾವು ಬಳಸ್ಕೊಳ್ಳದೇ ಇದ್ರೆ ಇದೇ ಸಮಸ್ಯೆ ಆಗುವಂಥದ್ದು. ಇವತ್ತು ನನಗೆ ಖುಷಿ ಆಯಿತು, ಅವರು ಇಬ್ಬರು ಗಂಡ ಹೆಂಡತಿ ಇಬ್ಬರು ಬಂದರು. ನಾನು ಬರುವ ಸಂದರ್ಭದಲ್ಲಿ ಅವರಿಗೆ ಮಾತನಾಡಿಸಿದೆ, 2 ಕಾಲುಗಳ ಆಪರೇಷನ್ ಆಗಿದೆ ಸರ್, ನನಗೆ ಎಷ್ಟೋ ಒಂದು ಜೀವನದಲ್ಲಿ ನನಗೆ ಏನು ಸಾಧ್ಯ ಆಗಲ್ಲ ಅಂತೇಳಿ ಅಂದ್ಕೊಂಡಿದ್ದೆ, ಆ ಕೆಲಸವನ್ನು ನಿಮ್ಮ ಕಡೆಯಿಂದ ಸಾಧ್ಯ ಆಯಿತು. ಅದಕ್ಕಾಗಿ ಸಂಘ ಬೇಕು, ಆ ಸಂಘಟನೆ ಶಕ್ತಿ ಅಂಥದ್ದು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂದರೆ ಇವತ್ತು ನಿನ್ನೆ ಹುಟ್ಟಿದಂಥ ಸಂಘಟನೆ ಅಲ್ಲ. 1932ರಲ್ಲಿ ಡಿ.ವಿ. ಗುಂಡಪ್ಪನವರು, ಆ ಕಾಲದಲ್ಲಿ ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಬಹಳ ದೊಡ್ಡ ಸಾಹಿತಿ. ಆದರೆ ಅವ್ರನ್ನ ಕೇಳಿದರೆ ಯಾವಾಗಲೂ ಕೂಡ ಹೇಳ್ತಾ ಇದ್ರು, ಅವರು ನಾನು ಒಬ್ಬ ಪತ್ರಕರ್ತ, ಮೊದಲ ಪತ್ರಕರ್ತ, ನಂತರ ಸಾಹಿತಿ ಅಂತೇಳಿ. ಇವತ್ತಿನ ಸಂದರ್ಭ ಬೇರೆ, ಆದರೆ ಅವತ್ತಿನ ಸಂದರ್ಭದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಎಲ್ಲ ಮುಖ್ಯಮಂತ್ರಿಗಳಾದಿಯಾಗಿ ಗುಂಡಪ್ಪನವ್ರ ಮನೆಗೆ ಹೋಗ್ತಾ ಇದ್ರು. ಯಾಕೆಂದ್ರೆ ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಹೋಗ್ತಾ ಇದ್ರು. ಅಂತ ಮೇರು ವ್ಯಕ್ತಿತ್ವ ಹೊಂದಿದಂಥ ಡಿ.ವಿ. ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ ಇದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಕರ್ನಾಟಕ ಏಕೀಕರಣದ ನಂತರ ಇದು ಬದಲಾವಣೆ ಆದಂಥದ್ದು. ಮೈಸೂರು ಪತ್ರಕರ್ತರ ಸಂಘ ಅಂತ ಇದ್ದದ್ದು ಏಕೀಕರಣದ ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಬದಲಾವಣೆ ಆಗಿದೆ. ಇಂಥ ಸಂಘಟನೆ ಒಳಗಡೆ ಅವತ್ತು ಒಂದು 5-6 ಜನರು ಕುಳಿತು ಹುಟ್ಟಾಕ್ತಂಥ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ, ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ರಾಜ್ಯಕ್ಕೆ ಹೋಗಿ, ಯಾವುದೇ ತಾಲೂಕಿಗೆ ಹೋಗಿ 8,000ಕ್ಕೂ ಹೆಚ್ಚು ಜನರನ್ನು ಹೊಂದಿರುವಂಥ ಇಡೀ ಭಾರತ ಖಂಡದಲ್ಲಿ ಬೃಹತ್ತಾದಂಥ ಒಂದು ಸಂಘಟನೆ ಇದ್ರದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾತ್ರ. ಆ ಸಂಘಟನೆ ಒಳಗಡೆ ನಾವು ಸದಸ್ಯರಾಗಿದ್ದೀವಿ ಅನ್ನೋದೇ ಒಂದು ಹೆಮ್ಮೆ. ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಪತ್ರಕರ್ತರ ಭವನಗಳಾಗಿವೆ. ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರುವಂಥ ಎಲ್ಲ ಪತ್ರಕರ್ತರುಗಳು ಈ ಸಂಘಟನೆ ಒಳಗಡೆ ಬಂದಿದ್ದಾರೆ. ಈ ಸಂಘಟನೆ ಎಲ್ಲರಿಗೆ ಒಂದು ವೇದಿಕೆ. ಯಾರು ಕಾರ್ಯನಿರತ ಪತ್ರಕರ್ತರಿದ್ದಾರೆ ಅಂಥವರಿಗೆ ಮಾತ್ರ ಈ ಸಂಘಟನೆ ವೇದಿಕೆ, ಕಾರ್ಯ ಮರೆತವರಿಗಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಾರ್ಯ ಮರೆತವರಿದ್ರೆ ದಯವಿಟ್ಟು ಈ ಸಂಘಟನೆಯಿಂದ ಆಚೆ ಹೋಗಿ, ನಾವೇನು ಬೇಜಾರಿಲ್ಲ. ಇವತ್ತಿನ ಸಂದರ್ಭದಲ್ಲಿ ಹೇಗಾಗಿದೆ ಅಂದರೆ ದಾರಿ ಬದುಕು. ಈಗ ಮುಂಚೆ
ಯಾವ್ದಾರ ಒಂದು ಕಾರ್ಯಕ್ರಮ ಆದರೆ ಬನ್ನಿ ಪತ್ರಕರ್ತರು ಅಂತೇಳಿ ಕರಿತಿದ್ರು. ಹಾಗೆ ಆಗಿನ ಕಾಲಘಟ್ಟದಲ್ಲಿ 8 ಜನ 5 ಜನ ಈ ಥರದ ಸಂದರ್ಭದಲ್ಲೆಲ್ಲ ಪ್ರೊಫೆಷನ್ ಮಾಡ್ಕೊಂಡವರಿದ್ದಾರೆ. ಆದರೆ ಇವತ್ತು ಪತ್ರಕರ್ತರುಗಳು ರಾಶಿ ಪತ್ರಕರ್ತರುಗಳು ಉಟ್ಕೊಂಡಿದ್ದಾರೆ. ರಾತ್ರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ, ಬೆಳಿಗ್ಗೆ ಲೋಗೋ ಹಿಡ್ಕೊಂಡು ಬಂದು ಕ್ವಶನ್ ಮಾಡ್ತಾ ಇರ್ತಾರೆ. ಅವರಿಗೆ ಇಲ್ಲಿ ವ್ಯವಸ್ಥೆ ಏನು ಅಂತ ಗೊತ್ತಿರಲ್ಲ, ಅಥವಾ ಈ ಒಂದು ತಾಲೂಕ್ ಪಂಚಾಯತಿ ಹೇಗೆ ನಡೀತೆ ಗೊತ್ತಿಲ್ಲ, ಗ್ರಾಮ ಪಂಚಾಯತಿ ಹೇಗೆ ನಡೀತೆ ಗೊತ್ತಿಲ್ಲ, ಅಥವಾ APMC ಹೇಗಿದೆ ಅಂತ ಗೊತ್ತಿಲ್ಲ. ಈ ಥರ ಅನೇಕರು ಅವರ ಏನೋ ಕಾರಣಕ್ಕಾಗಿ ಇದೊಂದು ಫ್ಯಾಷನ್ ವೃತ್ತಿ ಆಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಅನೇಕ ಈ ತುಂಬ ಜನ ಪತ್ರಕರ್ತರುಗಳು ನಾನು ಪತ್ರಕರ್ತ ಅಂತ ವಿಸಿಟಿಂಗ್ ಕಾರ್ಡ್ ಇಟ್ಕೊಬರೋದು, ಯಾವತ್ತೋ ಒಂದಿನ ಪೇಪರ್ ತೆಗೆಯೋದು, ನಾನು ಪತ್ರಕರ್ತ ಅಂತ ಬಂದ್ಬಿಡೋದು. ಈ ಥರದ ಸಂದರ್ಭದಲ್ಲಿ ಜೊಳ್ಳು ಪತ್ರಕರ್ತರುಗಳ ಹಾವಳಿ ಜಾಸ್ತಿ ಆಗಿದೆ. ಇದಕ್ಕೆ ನಾವು ಕಡಿವಾಣ ಆಗ್ತಾ ಇದ್ರೆ ನಿಜವಾದ ಪತ್ರಕರ್ತರು ಮನೆ ಸೇರುವಂಥ ಸಂದರ್ಭ, ಆತಂಕದ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಈ ಸಮಾಜದಲ್ಲಿ ಹೊರನೋಟದಲ್ಲಿ ಹೊರಗಡೆ ಇರುವಂಥ ಅನೇಕರುಗಳು ಕೂಡ ಈ ಟೀಕೆ ಟಿಪ್ಪಣಿಯನ್ನು ಮಾಡ್ತಾರೆ. ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ, ಸದನದೊಳಗಡೆ ಅನೇಕ ಬಾರಿ ಚರ್ಚೆ ಆಗಿದೆ. ನಿಜವಾದ ಪತ್ರಕರ್ತರು ಯಾರು ಅಂತ ಒಂದು ನಾವು ತಿಳ್ಕೋಬೇಕು. ಈ ಸಮಾಜದೊಳಗಡೆ ನಿಜವಾದ ಪತ್ರಕರ್ತರು ಯಾರು ನಾವು ಪತ್ರಕರ್ತರು ಅಂತ ಹೇಳ್ಕೋಬಹುದು, ಗುರುತಿಸ್ಕೋಬಹುದು, ವಿಸಿಟಿಂಗ್ ಕಾರ್ಡ್ ಕೊಟ್ಟು ಎಲ್ಲರ ಕಚೇರಿಗಳನ್ನು ಅರಿಬಹುದು. ಆದರೆ ನಿಜವಾದ ಪತ್ರಕರ್ತನಿಗೆ ವಿಶ್ವಾಸಾರ್ಹತೆ ಅನ್ನೋದು ಬಹಳ ಮುಖ್ಯ. ಈ ಪತ್ರಕರ್ತ ಅನ್ನೋದು ರಾಶಿ ಪತ್ರಕರ್ತರು ಸಿಗ್ಬೋದು, ಆದರೆ ವಿಶ್ವಾಸಾರ್ಹತೆ ಅನ್ನೋಂಥ ಒಂದು ಕ್ರೆಡಿಬಿಲಿಟಿ ಮಾರ್ಕೆಟ್ ಅಲ್ಲಿ ತರಲಿಕ್ಕೆ ಆಗೋದಿಲ್ಲ. ಆ ವಿಶ್ವಾಸಾರ್ಹತೆಯನ್ನ ನೀವೇ ಸಂಪಾದನೆ ಮಾಡ್ಕೋಬೇಕು, ನೀವೇ ನಿಮ್ಮ ಬರವಣಿಗೆ ಮೂಲಕ ಸಂಪಾದನೆ ಮಾಡಬೇಕು, ನಿಮ್ಮ ಪತ್ರಿಕೆ ಮೂಲಕ ಸಂಪಾದನೆ ಮಾಡಬೇಕು, ದಿನನಿತ್ಯ ಒಡನಾಡುವ ಜನರ ನಡುವೆ ನೀವು ಸಂಪಾದನೆ ಮಾಡಬೇಕು. ಆ ವಿಶ್ವಾಸಾರ್ಹತೆ ಇರುವಂತ ಪತ್ರಕರ್ತರಿಗೆ ಯಾವ ಕಾಲಘಟ್ಟದಲ್ಲೂ ಕೂಡ ಬೆಲೆ ಇದೆ. ಅನೇಕ ಸಂದರ್ಭಗಳಲ್ಲಿ ನಾನು ವಿಷಯವನ್ನು ಹೇಳ್ತಾ ಇದ್ದೆ. ಬಹುಶಃ ಈ ದೇಶ ಕಂಡಂತ ಉಕ್ಕಿನ ಮಹಿಳೆ ಅಂತೇಳಿ ನಾವು ಹೇಳ್ತೀವಿ, ಯಾರೋ ಇಂದಿರಾ ಗಾಂಧಿ ಅವರಿಗೆ. ಅಂತ ಇಂದಿರಾ ಗಾಂಧಿ ಹತ್ರ ಒಬ್ರು ಪತ್ರಕರ್ತ ಆಗಿದ್ದಂಥವ್ರು ಶಾರದಾ ಪ್ರಸಾದ್, ನಿಮ್ಗೆಲ್ರಿಗೂ ಗೊತ್ತಿದೆ. ಅಂತ ಶಾರದಾ ಪ್ರಸಾದ್ ಎಲ್ಲಿಯವರಪ್ಪ ಅಂದ್ರೆ ಅವರು ಒಬ್ಬ ಕನ್ನಡಿಗರು, ಮೂಲತಃ ಹಾಸನದವರು, ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಂಥವ್ರು. ಆದರೆ ಇವತ್ತು ಪಂಚಾಯತಿ ಮೆಂಬರ್ ಆದರೆ ಅವ್ರ ಕತ್ ನಿಲ್ಲೋದಿಲ್ಲ, ಅಥವಾ ಯಾವ್ದಾರ ಒಂದು ಹುದ್ದೆ ಬಂದ್ರೆ ಇನ್ನು ಮುಗದೇ ಹೋಯ್ತು, ನೀ ಕ್ಯಾಬಿನೆಟ್ ದರ್ಜೆ ಅಂದ್ರೆ ಇನ್ನು ಕೇಳಂಗೇ ಇಲ್ಲ. ಪರಿಸ್ಥಿತಿಗಳು ಹಿಂಗಿದೆ. ಆದರೆ 16 ವರ್ಷಗಳ ಕಾಲ ಒಬ್ಬ ಪ್ರಧಾನಮಂತ್ರಿ ಹತ್ರ ಪತ್ರಿಕಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಶಾರದಾ ಪ್ರಸಾದ್ ಪ್ರಧಾನಮಂತ್ರಿಗಳ ಕಚೇರಿಗೆ ಸೈಕಲ್ನಲ್ಲಿ ಹೋಗ್ತಿದ್ರು, ಸೈಕಲ್ನಲ್ಲಿ ಬರ್ತಿದ್ರು. ಅವ್ರ ನಿವೃತ್ತಿಯಾದ ಸಂದರ್ಭದಲ್ಲೂ ಕೂಡ ಅವರ ಮನೆಯಲ್ಲಿ ಅವರ ಬದುಕು ಸಾಗಿಸೋದು ಹೇಗೇನು ಅಂತ ಪ್ರಶ್ನೆ ಇತ್ತು. ಸರ್ಕಾರದಿಂದ ಅವ್ರಿಗೆ ಮಾಸಾಶನ ಕೊಡ್ತೀವಿ ಅಂದ್ರೆ ಬೇಡ ಅಂತ ನಿರಾಕರಣೆ ಮಾಡೋದಂಥವ್ರು. ಇದು ನಮಗೆ ಆದರ್ಶ. ಈ ತರದ ಒಂದು ಪರಂಪರೆಯಲ್ಲಿ ಪತ್ರಿಕೋದ್ಯಮ ಬೆಳ್ಕೊಂಡ್ಬಂದಿದೆ. ಅನೇಕ ಕಾಲಘಟ್ಟದಲ್ಲಿ ಇವತ್ತಿನ ಸಂದರ್ಭಕ್ಕೆ ಹೋಲಿಸಿದೆ ಅವತ್ತಿನ ಸಂದರ್ಭಗಳ ಕಾಲಘಟ್ಟದಲ್ಲಿ ಪತ್ರಕರ್ತರಾಗಿ ಆ ವೃತ್ತಿಯನ್ನು ನಡೆಸೋದು ಕೂಡ ಕಷ್ಟ ಇತ್ತು. ಒಂದು ಸುದ್ದಿ ಆದರೆ, ಒಂದು ಇನ್ಸಿಡೆಂಟ್ ಆದರೆ, ಎಲ್ಲಾರ ಒಂದು ಘಟನೆ ಆದರೆ ಆ ಕಾಲಘಟ್ಟದಲ್ಲಿ ನೀವು ಒಬ್ಬ ಫೋಟೋಗ್ರಾಫರ್ ಇಟ್ಕೊಂಡು ಹೋಗಿ ಸ್ಥಳಕ್ಕೆ ಹೋಗಿ ಆ ಮಾಹಿತಿ ತೆಗೆದುಕೊಂಡು ಬಂದು ನಂತರ ಸುದ್ದಿ ಮನೆಗಳಿಗೆ ಕಳಿಸುವಂಥದ್ದು. ಮಾರನೇ ದಿನ ಸುದ್ದಿ ಬಂದರೂ ಕೂಡ ಅದನ್ನು ತಾಜಾ ಸುದ್ದಿ ಅಂತೇಳಿ ಓದುವಂಥ ಕಾಲಘಟ್ಟ ಇತ್ತು. ಆದರೆ ಇವತ್ತು ಆಗಿದೆಯಾ? ಖಂಡಿತ ಇಲ್ಲ. ಈಗ ಇಲ್ಲೇ ನಡೆದಂಥ ಕಾರ್ಯಕ್ರಮ, ಇಲ್ಲೇ ನಡೆದಂಥ ಇಷ್ಟು ಜನರಿಗೆ ಆನರ್ ಮಾಡಿದ್ವಿ, ಇಷ್ಟು ಜನರು ವೇದಿಕೆಯಲ್ಲಿರುವಂಥ ಇಂಥ ಕಾರ್ಯಕ್ರಮ, ಈ ಸಂದರ್ಭದ ಇಲ್ಲಿಂದಲೇ ಲೈವ್ ಕೊಟ್ಟರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂಥ ಯಾರು ಬೇಕಾದರೂ ಅದನ್ನ ನೋಡುವಂಥ, ಇಲ್ಲೇ ಕುಳಿತು ನೋಡ್ತಾ ಇದ್ದೀನಿ ಅನ್ನೋಷ್ಟು ಮಟ್ಟಿಗೆ ಆ ಕಾರ್ಯಕ್ರಮವನ್ನು ಲೈವ್ ಆಗಿ ನೋಡುವಂಥ ಅವಕಾಶಗಳಿದೆ. ಯಾವುದೋ ಸಂದರ್ಭದಲ್ಲಿ ಏನೋ ಘಟನೆಗಳಾದರೆ ಕುಳಿತಲ್ಲಿಗೆ ನಮಗೆ ಮಾಹಿತಿ ಬರ್ತವೆ. ವಿಧಾನಸೌಧದಲ್ಲಿ ನಾವು ಸಾಧಾರಣ ಸುದ್ದಿಗಳನ್ನು ಕಲೆಕ್ಟ್ ಮಾಡಕ್ಕೆ ಹೋಗುವ ಸಂದರ್ಭದಲ್ಲಿ ಸುದ್ದಿಗಳಿಗಾಗಿ ಹೋಗುವ ಬೆಳಿಗ್ಗೆ ಒಂದು ರೌಂಡ್ಸ್, ಈವ್ನಿಂಗ್ ಒಂದು ರೌಂಡ್ಸ್ ಅಂತ ಹೋಗ್ತೀವಿ. ಸಚಿವರುಗಳು ಸಾಧಾರಣ ಎಲ್ಲರೂ ಇರ್ತಾರೆ. ಮಲ್ಲಿಕಾರ್ಜುನ್ ಅವರು ಬರ್ಬೇಕಾಯ್ತು ಈ ಕಾರ್ಯಕ್ರಮಕ್ಕೆ, ಬಂದಿದ್ರೆ ಅದಕ್ಕೆ ಶೋಭೆ ಇರ್ತಿತ್ತು. ಯಾಕೆ ಬರಲಿಲ್ಲ ಗೊತ್ತಿಲ್ಲ, ಬಂದೋಗ್ಲಿ ನಂತರ ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ. ಕೆಲವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಇವತ್ತು ಈ ನಗರಕ್ಕೆ ನಿನ್ನೆ ಅಷ್ಟೇ ಬಂದರು, ಮೆರವಣಿಗೆಯಲ್ಲಿ ತಡೆದಿದ್ರು ಅಂತೇಳಿ ಮಾಹಿತಿ ಹೇಳಿದರು ಅವರು ಮೇಡಮ್. ಆದರೆ ಪತ್ರಕರ್ತರ ಎಲ್ಲರ ಜೊತೆ ಒಡನಾಡಿಯಾಗಿ ಅವರು ಕೂಡ ಇರುವಂಥವ್ರು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಅದರ ವಿಶೇಷ ಕಳೆ ಇರ್ತಿತ್ತು ಅಂತೇಳಿ ನಾನು ಭಾವಿಸ್ತೇನೆ. ಈ ಪತ್ರಕರ್ತರಾದಂಥವರಿಗೆ ಯಾವಾಗಲೂ ಕೂಡ ಎಲ್ಲರ ಜೊತೆ ಸಂಬಂಧಗಳಿರಬೇಕು.
ಆದರೆ ಅದು ವ್ಯಾವಹಾರಿಕ ಸಂಬಂಧಗಳಾಗಬಾರ್ದು. ನಮಗೆ ಸುದ್ದಿಯ ಸಂಬಂಧಗಳಿರಲಿ. ಸುದ್ದಿಯ ಜೊತೆ ನಾವೊಂದು ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ನಮ್ಗೆ ಅಗತ್ಯ ಇದೆ. ಇವತ್ತಿನ ಪತ್ರಿಕೋದ್ಯಮದಲ್ಲಿ ಅನೇಕ ಕಡೆ ನಮಗೆ ಹೋದ ಸಂದರ್ಭದಲ್ಲಿ ದೂರುಗಳು ಬರ್ತವೆ. ಏನಕ್ಕೆ ದೂರುಗಳು ಅಂದರೆ, ಈ ಪತ್ರಿಕಾ ಯಾರು ಒಬ್ಬ ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು, ಅಥವಾ ಬೇರೆ ಬೇರೆ ಇಂಥರ ಬಗ್ಗೆ ಇವ್ರು ತಪ್ಪಾದಾಗ ಬರೀರಿ, ಯಾರು ಏನು ಬೇಜಾರು ಮಾಡೋದಿಲ್ಲ. ಲೋಪಗಳ ಬಗ್ಗೆ ನಾವು ಬರೆಯೋಣ, ಅಥವಾ ತಪ್ಪು ಒಪ್ಪುಗಳಿಗೆ ಕನ್ನಡಿ ಹಿಡಿಯೋಣ. ಅದು ನಮ್ಮ ಕೆಲಸ ಇದೆ, ನಮ್ಮ ಧರ್ಮ ಇದೆ, ನಮ್ಮ ಕರ್ತವ್ಯ ಇದೆ, ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕು ಇದೆ ಅದು. ಆದರೆ ಅದೇ ಹೊತ್ತಿನಲ್ಲಿ ನೀವು ಯಾವುದೋ ಅಧಿಕಾರಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅದನ್ನು ಬರೆದು ಅವನಿಗೆ ಮುಂದಿನ ಸಂಚಿಕೆಯಲ್ಲಿ ನೋಡಿ ಅಂತೇಳಿ ಹಾಕೋದು, ಬ್ಲಾಕ್ ಮೇಲ್ ಮಾಡೋದು. ಮುಂದಿನ ಸಂಚಿಕೆ ಒಳಗಡೆ ಇವನು ಹೋಗಿ ಅವ್ನು ನೋಡಿದ್ರೆ ಬಚಾವು, ಇಲ್ಲಾಂದ್ರೆ ಇನ್ನೇನೋ. ಈ ಥರದ ಯಾತಕ್ಕೆ ಬೇಕು ಪತ್ರಿಕೋದ್ಯಮ? ಬ್ಲಾಕ್ ಮೇಲ್ ಮಾಡುವಂಥದ್ದು ಪತ್ರಿಕೋದ್ಯಮದ ಧರ್ಮನೇ ಅಲ್ಲ. ಪತ್ರಿಕೋದ್ಯಮ ಮಾಡುವಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಈ ಜಗತ್ತಿನ ಸಂದರ್ಭದಲ್ಲಿ ಅಥವಾ ಭಾರತೀಯ ಪತ್ರಿಕೋದ್ಯಮದ ಸಂದರ್ಭದಲ್ಲಿ ನಾವಿಬ್ಬರು ಮಹಾನ್ ವ್ಯಕ್ತಿಗಳನ್ನ ಜ್ಞಾಪಕ ಇಟ್ಕೋಬೇಕು. ಒಂದು ಮಹಾತ್ಮ ಗಾಂಧೀಜಿ, ಯಾಕೆಂದ್ರೆ ಮೂಲತಃ ಪತ್ರಕರ್ತರಾಗಿ ಸ್ವತಂತ್ರ ಚಳವಳಿಗೆ ತಂದವರು, ಹರಿಜನ ಪತ್ರಿಕೆಯನ್ನ ತಂದಂಥವ್ರು. ಪತ್ರಕರ್ತ ಹೇಗಿರಬೇಕು ಅಂತೇಳಿ ಅವರು ಒಂದು ಮಾಡಲ್. ಮತ್ತೊಬ್ರು ಅದೇ ಹೊತ್ತಿನಲ್ಲಿ ಇನ್ನೊಬ್ರು ನಮಗೆ ಆದರ್ಶವಾಗಿ ನಿಲ್ಲುವಂಥವ್ರು ಯಾರು ಹೇಳಿ? ಡಾಕ್ಟರ್ B.R. ಅಂಬೇಡ್ಕರ್. ಡಾಕ್ಟರ್ B.R. ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತೇಳಿ ನಾವೇನೇ ಕರಿತೀವಿ, ಸಂವಿಧಾನಕ್ಕೆ ರೂಪ ಕೊಟ್ಟಂಥವ್ರು. ಅವರು 5 ಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದಂಥವ್ರು. ಬಹಿಷ್ಕೃತ ಭಾರತದ ಪತ್ರಿಕೆ ಸಂಪಾದಕರಾದರು, ನಂತರ ಪ್ರಬುದ್ಧ ಭಾರತದ ಸಂಪಾದಕರಾಗಿರು. ಈಗ ಅನೇಕ ಪತ್ರಿಕೆಗಳ ಸಂಪಾದಕರಾಗಿ ಅವರು ಒಂದು ಪತ್ರಕರ್ತ ಹೇಗಿರಬೇಕು, ಒಬ್ಬ ಚಳವಳಿಗಾರ ಆದರೂ ಕೂಡ ತನ್ನೊಳಗಡೆಗೆ ಇರುವಂತ ಪತ್ರಕರ್ತ ಸಾಯಬಾರದು, ಅವನು ಸದಾ ಕ್ರಿಯಾಶೀಲವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡ್ಕೊಂಡಂಥವ್ರು. ಅವರು ನಮಗೆ ಆದರ್ಶ ಆಗಬೇಕು. ನಾವು ಒಂದು ಶಬ್ದವನ್ನು ಬಳಸುವಾಗ ಯೋಚನೆ ಮಾಡ್ತೀವಿ, ಯಾವ ಶಬ್ದ ಬಳಸಬೇಕು ಬಳಸಬಾರ್ದು ಅಂತ. ಯಾವ್ದಾರ ಒಂದು ಶಬ್ದವನ್ನು ಬಳಸಿದ್ರೆ ಯಾವ ಸಮಾಜಕ್ಕೆ ಅರ್ಥ ಆಗುತ್ತೆ ಅಥವಾ ಯಾರ ಮನಸ್ಸಿಗೆ ಘಾಸಿ ಆಗುತ್ತೆ ಅಂತೇಳಿ ಮುದ್ರಣ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂತ ಅನೇಕರಿಲ್ಲಿದ್ದೀರಿ. ಆ ಶಬ್ದವನ್ನು ಬಳಸುವಾಗ, ಒಂದು ವಾಕ್ಯ ರಚನೆ ಮಾಡುವಾಗ, ಒಬ್ಬ ಅತ್ಯಾಚಾರ ಸಂತ್ರಸ್ತೆಯ ವಿಚಾರವನ್ನು ಬರೆಯುವಾಗ, ಬಹಳ ಸೂಕ್ಷ್ಮ ವಿಚಾರಗಳನ್ನ ಬರೆಯುವಾಗ ಬಹಳ ಎಚ್ಚರಿಕೆಯಲ್ಲಿ ನಾವು ಬರಿತೀವಿ. ಯಾಕೆಂದ್ರೆ ಆ ಪರಂಪರೆಯನ್ನ ನಮಗೆ ಹಿರಿಯರು ಕಳಿಸಿದ್ದಾರೆ. ಒಬ್ಬ ಪತ್ರಕರ್ತ ಆಗಕ್ಕೆ ದಿಢೀರ್ ಪತ್ರಕರ್ತ ಆಗ್ಲಿಕ್ಕೆ ಆಗೋದಿಲ್ಲ. ಅವನು 1 ವರ್ಷ ಅಥವಾ ಅವ್ರ ಕೈ ಬಯಸ್ಕೊಂಡು ಈ ಪ್ಯಾರ ಸರಿ ಇಲ್ಲ, ಈ ಸುದ್ದಿ ಸರಿ ಇಲ್ಲ, ಇದನ್ನು ಈ ವರ್ಡ್ ಬಳಸ್ಬೇಕಾಯ್ತು, ಈ ತಲೆ ಬರ ಕೊಡ್ಬೇಕಾಯ್ತು, ಹೀಗೆ ಒಂದು ಟ್ರ್ಯಾಕ್ ಇದೆ. 1 ವರ್ಷದ ತನಕಲೂ ಪತ್ರಕರ್ತರಾಗಿ ರೂಪುಕೊಳ್ಳುವಂತ ಸಂದರ್ಭ ಇದೆ. ಆದ್ರೆ ಇವತ್ತು 24 hours ಪತ್ರಕರ್ತರಾಗ್ತಾರೆ. ಅದನ್ನೇ ನಾನು ಹೇಳಿದೆ, ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಒಳ್ಳೆ ತುಡಿತಕಾರ ಬರ್ತಾರೆ, ಅದು ಕೂಡ ಇಲ್ಲ. ಒಳ್ಳೆ ಸದುದ್ದೇಶಕ್ಕಾಗಿ ಮಾಡ್ತಾರೆ, ಅದು ಕೂಡ ಇಲ್ಲ. ಅದನ್ನ ಬೇರೆ ದಂಧೆಗಳಿಗೆ ಬಳಸುವಂತ, ಆ ದಂಧೆಗಳನ್ನು ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಪತ್ರಕರ್ತರ ವೃತ್ತಿಯನ್ನ ಅವಲಂಬಿಸುವಂತ ಜನರು ಸಂಖ್ಯೆ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಇಂಥವ್ರನ್ನ ನಾವು ಗುಡಿಸಿ ಆಚೆ ಹಾಕ್ತಾ ಇದ್ರೆ, ನಮ್ಮ ಮನೆಯನ್ನ ನಾವು ಶುದ್ಧ ಮಾಡ್ಕೊಳ್ತಾ ಇದ್ರೆ ಯಾರು ಇದನ್ನ ಬಿಡ್ಲಿಕ್ಕೆ ಬರಲ್ಲ. ಪತ್ರಕರ್ತರ ಸವಾಸ ನಮ್ಗೆ ಯಾಕೆ ದೂರನೇ ಇದ್ಬಿಡ್ತಾರೆ. ಆ ಕಾರಣಕ್ಕಾಗಿ ನಿಜವಾದ ಪತ್ರಕರ್ತರುಗಳಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವೇದಿಕೆ, ಆ ಸಂಘಟನೆ ಒಳಗಡೆ ಇರುವಂತ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ನಿಜವಾಗಿರುವಂತ ಪತ್ರಕರ್ತರನ್ನು ಅಷ್ಟೇ ಉಳಿಸ್ಕೊಂಡು ಯಾರು ಕಾರ್ಯ ಮರ್ತವರು ಇದ್ದಾರೆ ಅವರನ್ನು ದಯಮಾಡಿ ಆಚೆ ಕಳಿಸುವಂತ, ಜೊಳ್ಳುಗಳನ್ನ ಆಚೆ ಕಳಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಸುದ್ದಿಗಳು ಇವತ್ತು ರಾಶಿ ಸುದ್ದಿಗಳು ಬರ್ತವೆ. ವಾಟ್ಸಪ್ ಮೀಡಿಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಸುದ್ದಿಗಳು ಬರ್ತವೆ. ಸತ್ತೇ ಇರೋದಿಲ್ಲ, ಇವರಲ್ಲೇ ಸಾಯಿಸಿರ್ತಾರೆ. ನಿಮಗೆ ಗೊತ್ತಿದೆ ಬಹುಶಃ SP ಬಾಲಸುಬ್ರಹ್ಮಣ್ಯ ಹಾಸ್ಪಿಟಲೈಸ್ ಆದ್ರೆ ಅಷ್ಟೇ, ಆದ್ರೆ ಅವ್ರನ್ನ ಎಷ್ಟು ಬಾರಿ ಸಾಯಿಸಿದೀವಿ ನಾವು. ಈಗ ಸತ್ರ ಅಂತ ಯಾರೋ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕೋದು, ಅವ್ನು ಇನ್ನೊಂದು ಗ್ರೂಪ್ ಹಾಕ್ತಾರೆ, ಇನ್ನೊಂದು ಗ್ರೂಪ್ ಹಾಕ್ತಾರೆ. ಈ ತರದ ಅನೇಕ ಇವು. ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ, ಈ ತರದ ದಿನನಿತ್ಯ ನಡೀತಾ ಇದ್ದಾವೆ. ಹಾಗಾಗಿ ಸುಳ್ಳು ಸುದ್ದಿಗಳ ನಡುವೆ ನಿಜವಾದ ಸುದ್ದಿಯನ್ನು ಹೆಕ್ಕಿ ತೆಗೆದು ಒಪ್ಪಗೋರಣ ಮಾಡುವಂತ ಸವಾಲು ಇವತ್ತಿನ ಪತ್ರಿಕೋದ್ಯಮದ ಸವಾಲಾಗಿದೆ. ಇವತ್ತಿನ ಸಂದರ್ಭಕ್ಕೆ ನಾವು ಅಪ್ಡೇಟ್ ಆಗಬೇಕಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಎಲ್ಲ ನಮಗೆ ತಂತ್ರಜ್ಞಾನ ಎಲ್ಲವೂ ಕೂಡ ನಮಗೆ ಲಭ್ಯ ಇದೆ. ಆದರೆ ಅದನ್ನ ಬಳಸ್ಕೊಂಡು ಸದುದ್ದೇಶಕ್ಕೆ ಸಮಾಜಮುಖಿಯಾಗಿ ನಾವು ಕೆಲಸವನ್ನ ಮಾಡುವಂಥದ್ದು ನಿಜವಾದ ಪತ್ರಕರ್ತರಿಗೆ ಸವಾಲಾಗಿದೆ. ಅಂತ ಪತ್ರಕರ್ತನಿಗೆ ಇವತ್ತಿಗೂ ಕೂಡ ಸಮಾಜ ಗೌರವ ಕೊಡುತ್ತೆ. ನೀವು ದಾರಿಯಲ್ಲಿ ನಡೆದು ಹೋಗುವ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಮುಂದ್ಗಡೆ ಇಂದ್ರ ಚಂದ್ರ ಹೊಗಳೋದು ಬೇರೆ, ಅದ್ರ ಬಗ್ಗೆ ನಾನು ತಕರಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಯಾವಾಗಲೂ ಕೂಡ ನೀವು
ದಾರಿಯಲ್ಲಿ ನಡೆದು ಹೋಗುವ ಸಂದರ್ಭದಲ್ಲಿ ನಿಮ್ಮ ಬೆನ್ನ ಹಿಂದೆ ಯಾರು ಮಾತನಾಡ್ತಾರೆ, ಒಬ್ಬ ಒಳ್ಳೆ ಪತ್ರಕರ್ತಪ್ಪ ಹೋಗ್ತಾ ಇದ್ದಾನೆ ಅಂತೇಳಿ ಯಾರು ನಿಮ್ಮ ಬೆನ್ನ ಹಿಂದ್ಗಡೆ ಮಾತಾಡ್ತಾರೆ, ಅದು ನಿಮಗೆ 1000 ಪ್ರಶಸ್ತಿಗಳನ್ನು ಕೊಟ್ಟಷ್ಟು ಸಮಾನ. ನಿಜವಾದ ಪತ್ರಕರ್ತನಿಗೆ ಹೊಗಳಿಕೆ ಬೇಕಾಗಿಲ್ಲ, ಆದರೆ ಆ ಹೊತ್ತಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ನೆನಪು ಮಾಡಿಕೊಡುವಂಥ, ಆ ಜವಾಬ್ದಾರಿಯನ್ನು ಯಾವಾಗಲೂ ಕೂಡ ನಮ್ಮ ಎದೆಯಲ್ಲಿ ಕಾಪಿಟ್ಕೊಳ್ಳುವಂಥ ಕೆಲಸವನ್ನು ನಾವೇ ಮಾಡಬೇಕು. ಏಕೆಂದರೆ ಸಮಾಜ ನಮ್ಮ ಕಡೆ ನೋಡ್ತಾ ಇದೆ. ಮಾಧ್ಯಮದ ಮೇಲೆ ಇವತ್ತಿಗೂ ಕೂಡ ಒಂದು ವಿಶ್ವಾಸಾರ್ಹತೆಯನ್ನು ಇಟ್ಕೊಂಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳ ನಡುವೆ ವ್ಯಾಜ್ಯ ಬಂತು. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೊತ್ತಿನಲ್ಲಿ ನ್ಯಾಯಾಧೀಶರುಗಳ ನಡುವೆ ಅನೇಕ ವೈರುಧ್ಯಗಳು ಬಂತು. ಅಂತ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಕೂಡ ನ್ಯಾಯವನ್ನು ಕೇಳಿ ಬಂದಿದ್ದು ಮಾಧ್ಯಮದ ಎದುರುಗಡೆ ಲೈವ್ ಪ್ರೆಸ್ ಮೀಟ್ ಮಾಡಿರೋರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು. ಆ ಕಾರಣಕ್ಕಾಗಿ ಮಾಧ್ಯಮಕ್ಕೆ ಅಂತ ದೊಡ್ಡ ಶಕ್ತಿ ಇದೆ, ಅಂತ ದೊಡ್ಡ ತಾಕತ್ತಿದೆ. ಸಮಾಜ ಪರಿವರ್ತನೆ ಮಾಡುವಂತ ಶಕ್ತಿ ಇದೆ, ಹಂಗೆ ಸಮಾಜವನ್ನು ಒಡೆಯುವಂತ ಮನಸ್ಥಿತಿ ಕೂಡ ಇತ್ತೀಚಿನಲ್ಲಿ ಅನೇಕರು ಅದರೊಳಗಡೆ ಬರುವಂತ ಕೆಲಸ ಆಗ್ತಾ ಇದೆ. ಅಂತರನ್ನ ತಡೆಗಟ್ಟುವಂತ ಅಥವಾ ಸರಿದಾರಿಗೆ ತರುವಂತ, ಯಾವುದು ಸರಿಯಾದ ಪತ್ರಿಕೋದ್ಯಮ, ಯಾವುದು ಸರಿಯಾದ ದಾರಿ ಅನ್ನುವಂಥ ವಿವೇಕವನ್ನು ಹೇಳುವಂಥ ಕೆಲಸವನ್ನ ಇವತ್ತಿನ ಸಂದರ್ಭದಲ್ಲಿ ನಾವು ಪತ್ರಕರ್ತರ ಈ ಸುದ್ದಿ ಮನೆ ಒಳಗಡೆ ಕೆಲಸ ಮಾಡುವಂಥವ್ರು ನಾವು ಮಾಡದೆ ಹೋದ್ರೆ ಸಮಾಜ ನಮ್ಮನ್ನು ನಂಬೋದಿಲ್ಲ. ಸಮಾಜ ನಮ್ಮ ಬಗ್ಗೆ ಕನಿಷ್ಠ ಒಂದು ಗೌರವವನ್ನು ಇಟ್ಕೊಂಡಿದೆಯಲ್ಲ, ಆ ಗೌರವವನ್ನು ಕೂಡ ನಾಳೆ ಕೊಡೋದಿಲ್ಲ. ಈ ಸಮಾಜ ಯಾಕೆ ನಮಗೆ ಗೌರವ ಕೊಡುತ್ತೆ? ಯಾಕೆ ಎಲ್ಲ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಒಂದು 20 ಲಕ್ಷ ಅಥವಾ 15 ಲಕ್ಷ ಜನರು ಇರ್ಬೋದು, ಎಲ್ಲರೂ ಪತ್ರಕರ್ತರಾಗ್ಲಿಕ್ಕೆ ಆಗೋದಿಲ್ಲ. ಇದೊಂದು ಕ್ರೀಮ್ ಲೇಯರ್, ಇದಕ್ಕೊಂದು ಗೀಳು ಬೇಕು, ಒಂದು ಉಚಿತನ ಬೇಕು, ಪತ್ರಕರ್ತ ಆಗ್ಲಿಕ್ಕೆ ಒಂದು ತುಡಿತ ಬೇಕು. ಆದರೆ ಅವೆಲ್ಲವೂ ಕೂಡ ಸಮಾಜಮುಖಿಯಾಗಿರಬೇಕು. ಇನ್ನೊಬ್ಬರ ಒಳ್ಳೆಯ ಚಿಂತನೆಯನ್ನ, ಇನ್ನೊಬ್ಬರ ಶ್ರೇಯಸ್ಸನ್ನ, ಸಮಾಜವನ್ನ ತಿದ್ದುವಂತ ನಿಟ್ಟಿನಲ್ಲಿ ನಾವು ಒಂದು ದಿಟ್ಟ ಹೆಜ್ಜೆ ಇಟ್ಟರೆ ಆ ಸಂದರ್ಭದಲ್ಲಿ ನಮಗೆ ಇವೆಲ್ಲವೂ ಕೂಡ ಒಬ್ಬ ಒಳ್ಳೆ ಪತ್ರಕರ್ತ ಆಗಿ ರೂಪಿಕೊಳ್ಳಕ್ಕೆ ಸಾಧ್ಯ ಇದೆ. ಯಾರು ಏನ್ ಬೇಕಾದ್ರೂ ಮೈಂಬರಿಬಹುದು, ಆದರೆ ನನ್ನ ಎದೆ ಒಳಗಡೆ ಇರುವಂತ ಒಬ್ಬ ನ್ಯಾಯಾಧೀಶನ ರೀತಿಯಲ್ಲಿ ಇರುವಂತ ಅವನು ಯಾವಾಗಲೂ ಕೂಡ ಪತ್ರಕರ್ತ ಸದಾ ಜಾಗೃತವಾಗಿರುವಂತ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಯಾವುದು ತಪ್ಪು, ಯಾವುದು ಸರಿ, ಆ ವಿವೇಕವನ್ನು ಬಳಸುವಂತ ರೀತಿಯಲ್ಲಿ ನನ್ನ ಎದೆ ಒಳಗಡೆ ಇರುವಂತ ಒಬ್ಬ ನ್ಯಾಯಾಧೀಶ ಜಾಗೃತವಾಗಿರುವಂತ ಪತ್ರಕರ್ತ ಕೂಡ ಕಾಪಿಟ್ಕೋಬೇಕು. ಇಲ್ಲದೆ ಇದ್ರೆ ಅವತ್ತು ಯಾವತ್ತು ಅದನ್ನು ಮರಿತೀವಿ, ಯಾವತ್ತು ಹಣದ ಹಿಂದೆ ಹೊಡ್ತೀವಿ, ಯಾವತ್ತು ಕುದುರೆ ಮೇಲೆ ಹೋಗ್ಬೇಕು ಅಂತ ಹೋಗ್ತೀವಿ, ಅವತ್ತು ಅಪಾಯ ಕಟ್ಟಿಟ್ಟ ಬುದ್ಧಿ. ಜೊತೆಗೆ ಸಮಾಜ ಕೂಡ ನಮ್ಮನ್ನು ಕ್ಷಮಿಸಲ್ಲ, ನೋಡಲ್ಲ. ಆ ಕಾರಣಕ್ಕಾಗಿ ಬೇರೆ ಯಾರೋ ಬಂದು ನಮ್ಮ ಬದಲಾವಣೆ ಮಾಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಯಾರೂ ಕೂಡ ನಿರೀಕ್ಷೆ ಮಾಡ್ಲಿಕ್ಕೂ ಆಗೋದಿಲ್ಲ. ಆ ಬದಲಾವಣೆ ಅಂತೇಳಿ ಬಂದಿದ್ರೆ ಅದು ನನ್ನ ಎದೆಯೊಳಗಡೆ ಬರಬೇಕು, ಇವತ್ತೇ ಬರಬೇಕು, ಈ ಕಾರ್ಯಕ್ರಮದ ಮೂಲಕನೇ ಬರಬೇಕು. ಇಂಥ ಅಷ್ಟು ಮಟ್ಟಿಗೆ ಇವತ್ತು ಇಲ್ಲಿ ಬಂದಿರುವಂಥ ಒಂದು ಕ್ಷಣ ನೀವು ಯೋಚನೆ ಮಾಡಿದರೆ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥದ್ದು ನಾವು ಹೋಗ್ತಾ ಇರೋದಾರಿ ಸರಿ ಇದೆಯಾ? ಕನಿಷ್ಠ ಇವತ್ತಿಂದಲಾದರೂ ಆ ನನ್ನ ಮನಸ್ಸಿನಲ್ಲಿ ಏನಾದರೂ ಆ ಥರದ ಭಾವನೆಗಳಿದ್ರೆ ತೆಗೆದಿಟ್ಟು ಅದನ್ನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಸರಿ ದಾರಿಯಲ್ಲಿ ಹೋಗುವಂಥ ಒಂದು ನಿರ್ಣಯವನ್ನು ಮಾಡಿದರೆ ಅಷ್ಟರ ಮಟ್ಟಿಗೆ ಇವತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿ ನಡೆಸಿದ್ದಕ್ಕೆ ಸಾರ್ಥಕ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಅನೇಕರು ಇಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಕೋರ್ತೇನೆ. ಯಾಕೆಂದ್ರೆ ವೃತ್ತಿಯಲ್ಲಿ ಅನೇಕರು ನಾವು ಕೆಲಸವನ್ನು ಮಾಡ್ತೀವಿ. ಅಂತ ಹೊತ್ತಿನಲ್ಲಿ ಒಂದು ಅವಕಾಶ, ಬೆನ್ನು ತಟ್ಟುವಂಥ ಅವಕಾಶ ಸಿಕ್ಕರೆ ಆಗಲೇ ಬೆನ್ನು ತಟ್ಟಿ. ನಿಮ್ಗೆ ಅವ್ರ ಬಗ್ಗೆ ಹೊಗಳಬೇಕು ಅಂತ ಹೇಳಿದ್ರೆ ಅಥವಾ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡ್ಬೇಕು ಅಂದ್ರೆ ಆಗಲೇ ಮಾತಾಡಿ. ಅನೇಕರು ನಾನು ನೋಡಿದ್ದೀನಿ, ಇದ್ದಾಗೆಲ್ಲ ಬೈತಾರೆ, ಸತ್ತಾಗ ಬಂದು ಅಯ್ಯೋ ಎಷ್ಟು ಹಂಗೆ ಇಂದ್ರ ಚಂದ್ರ ಎಲ್ಲ ಹೋಗ್ತಾರೆ. ಬೇಡ, ಅದನ್ನ ಯಾರು 200 ವರ್ಷ ಬದುಕೋದಿಲ್ಲ, 100 ವರ್ಷ ಬದುಕೋದು ಕೂಡ ದುರ್ಲಭ ಇದೆ. ಇದು ಬ್ರಹ್ಮಕುಮಾರಿ ಸಮಾಜದಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ. ಅವ್ರು ಯಾವತ್ತು ಏನು ವಿಚಾರ ಹೇಳ್ತಾರೆ, ಸಮಾಜಕ್ಕೆ ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ಒಳ್ಳೆಯ ಕನಸನ್ನ ಕಾಣಿ, ಒಳ್ಳೆಯ ಮನಸ್ಸನ್ನ ಇಟ್ಕೊಳ್ಳಿ. ನಿಮಗೆ ಒಳ್ಳೆ ಮನಸ್ಸಿದ್ರೆ ಒಳ್ಳೆಯವರೇ ಸಿಗ್ತಾರೆ. ನಿಮ್ಮ ಮನಸ್ಸಲ್ಲೇ ಒಳ್ಳೆತನ ಇದ್ರೆ ನಿಮ್ಗೆ ಒಳ್ಳೆ ಕನಸುಗಳೇ ಬರ್ತವೆ. ನೀವು ಹೋಗೋ ದಾರಿನೂ ಒಳ್ಳೆದೇ ಇರುತ್ತೆ. ಆದರೆ ಮನಸ್ಸೊಳಗಡೆ ದುಷ್ಟತನ ಇಟ್ಕೊಂಡ್ರೆ, ಮನಸ್ಸೊಳಗಡೆ ಕೇಡನ್ನ ಇಟ್ಕೊಂಡ್ರೆ ಖಂಡಿತ ಏನು ಯಾವುದರಿಂದಲೂ ಅಚೀವ್ ಮಾಡ್ಲಿಕ್ಕಾಗಲ್ಲ. ಈ ಜಗತ್ತಿಗೆ ಕೇಡನ್ನು ಹಂಚಕ್ಕಾಗಲ್ಲ, ದ್ವೇಷವನ್ನು ಹಂಚಕ್ಕಾಗಲ್ಲ, ಪ್ರೀತಿಯನ್ನು ಹಂಚಬಹುದು. ಪ್ರೀತಿಯಲ್ಲಿ ಆ ಶಕ್ತಿ ಇದೆ. ಪ್ರೀತಿಯಲ್ಲಿ ಮನಸ್ಸನ್ನ ಕಟ್ಟುವ ಶಕ್ತಿ ಇದೆ, ಸಮಾಜವನ್ನು ಕಟ್ಟುವ ಶಕ್ತಿ ಇದೆ.
ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ಆ ಬಗ್ಗೆ ಯೋಚನೆಯನ್ನು ಮಾಡ್ತಾ ನಾನು ಒಂದು ಇನ್ಸಿಡೆಂಟನ್ನು ಹೇಳಿ ಈ ಮಾತನ್ನು ಮುಗಿಸ್ತೇನೆ. ಕೋವಿಡ್ ಸಂದರ್ಭದಲ್ಲಿ ಅನೇಕರುಗಳು ಈ ಸಂಕಷ್ಟಗಳನ್ನು ಎದುರಿಸಿದ್ರಿ. ಆದರೆ ವೃತ್ತಿ ಬಾಂಧವರಾಗಿ ಪತ್ರಕರ್ತರಾಗಿ ನಾವು ಎದುರಿಸಿರುವ ಸಂಕಷ್ಟಗಳಿದ್ದಾವೆ ಈ ವೃತ್ತಿಯೊಳಗಡೆ ಬಹುಶಃ ಯಾವ ಸಂದರ್ಭದಲ್ಲೂ ಬರಬಾರದು. ಸ್ವತಂತ್ರ ಹೋರಾಟ ನಡೆದಿರೋದು ನಮಗೆ ಗೊತ್ತಿಲ್ಲ, ಆದರೆ ಇತಿಹಾಸವನ್ನು ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದರೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿರಿ ಅಂತೇಳಿ ಹೇಳುವಂಥ ಹೊತ್ತಿನಲ್ಲಿ ಪತ್ರಕರ್ತರನ್ನ ಯಾರೂ ಕೂಡ ನಿಮ್ಮ ಮನೆಯಲ್ಲಿರಿ ಸೇಫ್ ಆಗಿರಿ ಅಂತ ಹೇಳಲಿಲ್ಲ. ನಮ್ಮ ವೃತ್ತಿಯನ್ನು ನಾವು ಮಾಡಲೇಬೇಕಾಯಿತು, ಪತ್ರಿಕೆಯನ್ನು ಪ್ರಕಟ ಮಾಡಲೇಬೇಕಾಯಿತು, ಪತ್ರಿಕೆಯನ್ನು ಮನೆಗೆ ತಲುಪಿಸಲೇಬೇಕಾಯಿತು. ಈ ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಲೇಬೇಕಾಯಿತು. ಇದು ಕೋವಿಡ್ ಸಂಘರ್ಷದ ಬಹಳ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಯಿತು. ಇಂಥ ಹೊತ್ತಿನಲ್ಲಿ ಅನೇಕರ ಪತ್ರಕರ್ತರು ವೃತ್ತಿಗೆ ಬದ್ಧವಾಗಿ ತಮ್ಮ ಪ್ರಾಣವನ್ನು ಕೂಡ ತ್ಯಾಗವನ್ನು ಮಾಡಿ ಅನೇಕರು ಈ ಪತ್ರಕರ್ತರ ವೃತ್ತಿನ ಆ ಕೋವಿಡ್ ಕಾಲಘಟ್ಟದಲ್ಲಿ ನಡೆಸಿದ್ದಾರೆ. ಆಚೆ ನೀವು ಯಾವ್ದಾರ ಒಂದು ಪೇಪರ್ ಮುಟ್ಟಿ ಕೋವಿಡ್ ಬರುತ್ತೇನೋ ಅಂತ ಸುದ್ದಿಗಳನ್ನು ನಂಬಿಸಿದ್ರು. ಅಂಥ ಹೊತ್ತಿನಲ್ಲೂ ಕೂಡ ಪತ್ರಕರ್ತರ ವೃತ್ತಿಯನ್ನು ಮನೆಯಿಂದ ಯಾರೋ ಪತ್ರಕರ್ತರು ನಾವೆಲ್ಲ ವಿಧಾನಸೌಧಕ್ಕೆ ಹೋಗೋದು ಅಥವಾ ಇನ್ನೊಬ್ಬರ DC ಕಚೇರಿಗೆ ಹೋಗೋದು ಅಂದರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಣ್ಣೀರು ಹಾಕ್ತೀರಿ, ಯಾಕೆ ಹೋಗ್ತೀರಿ, ನಾಳೆ ಏನಾದ್ರೆ ಯಾರು ಬರ್ತಾರೆ. ಇಂಥ ಕಾಲಘಟ್ಟದಲ್ಲೂ ಕೂಡ ಆ ಸಂಘರ್ಷವನ್ನು ವೈರುಧ್ಯವನ್ನು ಮೆಟ್ಟಿ ನಿಂತು ಕೆಲಸವನ್ನು ಮಾಡೋದಂತ ಈ ನಾಡಿನ ಉದ್ದಗಲಕ್ಕೆ ಇರುವಂಥ ಎಲ್ಲ ಪತ್ರಕರ್ತರಿಗೆ ನಾನು ದೊಡ್ಡ ಸಲಾಮ್ ಹೇಳ್ತೀನಿ. ಕಾರಣ ಏನಂದರೆ ಅವತ್ತಿನ ಸಂದರ್ಭದಲ್ಲಿ ಕಣ್ಣಲ್ಲಿ ರಕ್ತ ಬಂದಿದೆ, ನೀರು ಬಂದಿದೆ. ಅನೇಕ ಸ್ನೇಹಿತರು ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡೋದಂಥ ಅನೇಕ ಸ್ನೇಹಿತರನ್ನು ನಾವು ಕಾಡ್ಕೊಂಡಿದ್ದೀವಿ. ನಮ್ಮ ಸಂಯುಕ್ತ ಕರ್ನಾಟಕ ರಿಪೋರ್ಟರ್ ಆಗಿದ್ದಂಥ ಎಡವಟ್ಟಿ ಅವರು ಮುಖ್ಯಮಂತ್ರಿಗಳನ್ನ ಇಂಟರ್ವ್ಯೂ ಮಾಡಿ, ನಾನು ಅವರು ಸೇರಿ ಇಂಟರ್ವ್ಯೂ ಮಾಡಿದ್ವಿ ಮುಖ್ಯಮಂತ್ರಿಗಳು. ಅವ್ರು ನಮ್ಮ ಪತ್ರಿಕೆಯಲ್ಲಿನ ಅವರು ಇನ್ನೂ ತುಂಬ ಚೆನ್ನಾಗಿ ಬರೆದಿದ್ರು. ಆದರೆ 4-5 ದಿನದ ನಂತರ ವಿಚಾರಕ್ಕೆ ಕೋವಿಡ್ಗೆ ಅಂತೇಳಿ ಹಾಸ್ಪಿಟಲೈಸ್ ಆದರೂ ಮಾರನೇ ದಿನ ಸತ್ತೋದ್ರು. KR ಪೇಟೆಯಲ್ಲಿ ಕನ್ನಡಪ್ರಭ ಒಬ್ಬ ವರದಿಗಾರ ಸಿಂಕ ಸುರೇಶ್ ಅಂತೇಳಿ ಊರು ತುಂಬ ನಮಸ್ಕಾರ ಎಲ್ಲ ಕಡೆಯೂ ಪತ್ರಿಕೆಗಳನ್ನು ಹಾಕುವ ಮೂಲಕ ಅದನ್ನು ಒಂದೇ ಆದ ಒಂದು ತನ್ನತನವನ್ನು ಸಂಪಾದನೆ ಮಾಡೋಂಥವ್ರು. ಆದರೆ ಕೋವಿಡ್ ಬಂತು. ಆದರೆ ಕೋವಿಡ್ ಬಂದ ಸಂದರ್ಭದಲ್ಲಿ ಏನಾರು ಮಾಡಿ ನಾನು ಗಂಡನ ಉಳಿಸ್ಕೊಡಿ ಅಂತೇಳಿ ಆ ಹೆಣ್ಣುಮಗಳು ಕೇಳ್ಕೊಳ್ತಾಳೆ. ಆದರೆ ಏನಾರು ಮಾಡಿ ಉಳಿಸೋಣ ಅಂತ ಅವರ ಮಂಡ್ಯ ಆಸ್ಪತ್ರೆಗೆ ಸೇರಿಸ್ತಾರೆ, ಉಳಿಯೋದಿಲ್ಲ ಅಂತೇಳಿ ಆಗುತ್ತೆ. ಕೊನೆ ಬೆಂಗಳೂರಿಗೆ ಕರ್ಕೊಂಡು ಒಂದು ದೊಡ್ಡ ಆಸ್ಪತ್ರೆ ಸೇರ್ಲಿಕ್ಕೆ ಒಗದಿಂದ ಕೊಟ್ಟಂತ ಎಲ್ಲ ಒಡವೆಗಳನ್ನು ಮಾರ್ತಾಳೆ. ಎಲ್ಲ ಸೇರಿ 6 ಲಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸಂಕಷ್ಟದಲ್ಲಿ ನಿಜವಾಗ್ಲೂ ಸಂಕಷ್ಟದಲ್ಲಿ ಯಾರು ನಮ್ಮ ಕೈ ಇರ್ತಾರೆ ಅವ್ರನ್ನ ಬಂದು ಅನ್ಬೋದು, ಇಡೀ ಬಂಧು ಬಳಗ ಅಲೀತಾಳೆ, ಯಾರು ಬಿಟ್ಕೊಡೋದಿಲ್ಲ. ಅಂತ ಹೊತ್ತಿನಲ್ಲಿ ಏನಾದರೂ ಮಾಡಿ ನಾನು ಗಂಡ ನೋಡಿಸ್ಕೋಬೇಕು, ಮಗ ಇದ್ದಾನೆ, ಒದ್ದಾಡ್ತಾಳೆ, ಆಗೋದಿಲ್ಲ. ಕೊನೆಗೆ ಅಂತಿಮವಾದ ಬಿಲ್ ಅವಳ ಕೈಗೆ ಇರ್ತಾರೆ, ಅದು 3.5 ಲಕ್ಷ. ಓಲಿ ಗಂಡ ಬದುಕಿನದ ಅಂದರೆ ಇಲ್ಲಮ್ಮ ಗಂಡ ಸತ್ತೋಗಾಯ್ತು, 13.5 ಲಕ್ಷ ಕೊಟ್ಟು ಬಾಡಿ ತೆಗೆದುಕೊಂಡು ಹೋದಂತ. ಏನು ಮಾಡಬೇಕು? ಪತ್ರಕರ್ತ ಅದನಿಗೆ ನಿಜ ಅವನ ಪರಿಸ್ಥಿತಿ ಕೆಳಗಡೆ ಅವನಿಗೆ ಊರಲ್ಲಿ ಎಲ್ಲ ಸೈಟ್ ಇಲ್ಲ, ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ ಜೀವನ. ಏನು ಮಾಡಬೇಕು ಪತ್ರಕರ್ತ? ಆ ಸಂದರ್ಭದಲ್ಲಿ ಹೆಣ್ಮಗಳು ಫೋನ್ ಮಾಡಿದ್ದು, ಈ ಥರ ಆಗಿದೆ ಸರ್, ನಾವು ಏನಾದ್ರು ಮಾಡಿ ಬಾಡಿ ಕೊಡಿಸಿ ನನ್ನ ಗಂಡನ ಶವ ಸಂಸ್ಕಾರ ಊರಲ್ಲೇ ಮಾಡಬೇಕು. ಆಸ್ಪತ್ರೆ ಜೊತೆ ಗುದ್ದಾಡಿ ಜಗಳ ಮಾಡಿ ಎಲ್ಲ ಬಾಡಿಯನ್ನು ಕೊಡಿಸಿದ್ವಿ. ಬಾಡಿ ತಗೊಂಡೋಗಿ ಮಣ್ಣಿಗೆ ಇಟ್ಟಿಲ್ಲ KR ಪೇಟೆಯಲ್ಲಿ. ಮತ್ತೆ ಆಸ್ಪತ್ರೆಯವರು ಫೋನ್ ಮಾಡ್ತಾರೆ, ಬಾಕಿ 7.5 ಲಕ್ಷ ಬಿಲ್ ಇದೆ, ಯಾವಾಗ ಬಂದು ಕಟ್ತೀರಿ? ಏನು ಮಾಡ್ಬೇಕು ಹೆಣ್ಮಗಳು? ಅವತ್ತಿನಲ್ಲಿ ಆ ಹೆಣ್ಮಕ್ಳು ಮತ್ತೆ ನಾನು ಬದುಕೋದಿಲ್ಲ ಸರ್, ಸುಸೈಡ್ ಮಾಡ್ಕೊತೀನಿ. ಆ ಸಂದರ್ಭದಲ್ಲಿ ನಾವು ಹೇಳಿದ್ರು, ನಿಮ್ಮ ಜೊತೆ ನಾವು ಪತ್ರಕರ್ತರ ಸಂಘಟನೆ ಇದೆ, ಕರ್ನಾಟಕ ಪತ್ರಕರ್ತರ ಸಂಘ ಇದೆ, ನಾವೆಲ್ಲ ಜೀವಂತ ಇದ್ದೀವಿ, ಆ ಥರ ಯೋಚನೆ ಮಾಡಬೇಡ, ಬನ್ನಿ ಅಂತೇಳಿ ಬೆಂಗಳೂರಿಗೆ ಕರೆದು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವ್ರ ಹತ್ರ ಹೆಣ್ಮಕ್ಳ ಜೊತೆ ಒಂದು ಅರ್ಜಿಯನ್ನು ಬರ್ಕೊಂಡು ತೆಗೆದುಕೊಂಡು ಹೋದೆವು. ಅವತ್ತು ಯಡಿಯೂರಪ್ಪನವ್ರಿಗೆ ಹೇಳಿದೆ, ಮುಖ್ಯಮಂತ್ರಿಗಳಾಗಿದ್ದಾರೆ ಸರ್, ಅನೇಕ ನೀವು ಕೋವಿಡ್ ವಾರಿಯರ್ಸ್ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಕರೆದಿದ್ದಾರೆ, ಆದರೆ ಇಂಥ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಅವನ ಸಾವಾದ ಸಂದರ್ಭದಲ್ಲಿ ಅವರ ಕುಟುಂಬ ಬೀದಿಗೆ ನಿಂತರೆ ಏನು ಮಾಡೋದು, ಏನು ಮಾಡಬೇಕು ಅಂತ ಏನಾದರೂ ಮಾಡಿ ಸರ್, ನೀವು ದಯವಿಟ್ಟು ಪತ್ರಕರ್ತರ ಕುಟುಂಬಗಳಿಗೆ ಯಾರ್ಯಾರು ಕೋವಿಡಲ್ಲಿ ಡೆತ್ ಆಗಿದ್ದಾರೆ ಅಂಥ ಕುಟುಂಬಗಳಿಗೆ ಕನಿಷ್ಠ 5 ಲಕ್ಷ ರೂಪಾಯಿ ಏನಾದ್ರು ನೆಟ್ಕೊಳ್ಬೇಕು.
ಯಡಿಯೂರಪ್ಪನವರು ಮಾತಾಡಲೇ ಇಲ್ಲ, ಕೂಡಲೇ ಆದೇಶವನ್ನು ಮಾಡಿದರು. ಅದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟಂತ ಸುಮಾರು ಒಂದು 85ಕ್ಕೂ ಹೆಚ್ಚು ಕುಟುಂಬಗಳಿಗೆ ತಲಾ 5 ಲಕ್ಷವನ್ನು ಕೊಡಿಸಿದಂಥ ಕೀರ್ತಿಯ ಕಡೆಗೆ ಕರ್ನಾಟಕ ಕಾರ್ಯಕರ್ತರ ಪತ್ರಕರ್ತರ ಸಂಘದ್ದು ಆ ಹೆಣ್ಮಗಳಿಗೆ ಒಂದು ನ್ಯಾಯವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ 13.5 ಲಕ್ಷ ಬಿಲ್ ಮಾಡಿದಂಥ ಸಂದರ್ಭದಲ್ಲಿ ಅದೊಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ವಿ. ಅಂತ ಎನ್ಕ್ವೈರಿಯನ್ನು ಆಗಿನ IAS ಆಫೀಸರ್ ಆಗಿದ್ದಂಥ ಹರ್ಷಗುಪ್ತ ಅವರಿಗೆ ಅದೇ ಎನ್ಕ್ವೈರಿ ಆರ್ಡರ್ ಮಾಡಿದರು. ಎನ್ಕ್ವೈರಿ ಶುರು ಆಗ್ತಿದ್ದಂಗೆ ಆಸ್ಪತ್ರೆಯವರು ಓಡೋಡಿ ಬರ್ತಾರೆ. ಯಾವತ್ತು ದಿನ ಬೆಳಗಾದ್ರೆ ಆ ಹೆಣ್ಮಗಳಿಗೆ ಫೋನ್ ಮಾಡ್ತಾ ಇದ್ರು, ನೀನು ಎಲ್ಲಿದೆ ಹೇಳಮ್ಮ, ಅಲ್ಲೇ ಬರ್ತೀವಿ, ಕಾರ್ ತಗೊಂಡು ಬರ್ತೀವಿ ಅಂತ ಹೇಳಿ ಕಾರ್ ಹಾಕೊಂಡು ಹೋಗಿ ಆ ಹೆಣ್ಮಗಳಿಗೆ ಕರ್ಕೊಂಡು ಹೋಗ್ತಾರೆ. ಏನು ವಿಚಾರ ಅಂದರೆ, ನೀನು ದುಡ್ಡು ಕೊಡೋದು ಬೇಡ, ನಾವು ಕೊಡೋದು ಬೇಡ, ಎಲ್ಲಕ್ಕೂ ಸೈನ್ ಹಾಕ್ಬೋದು. ಒಂದು ಎನ್ಕ್ವೈರಿ ಅಂತ ಶುರು ಆದರೆ ಇಡೀ ಅಷ್ಟು ದೊಡ್ಡ ಆಸ್ಪತ್ರೆ ಬೈದಿದ್ರು. ಆ ಹೆಣ್ಮಗಳು ಫೋನ್ ಮಾಡಿ, ಸರ್ ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡಲಿ, ಯಾವ ಕಾರಣಕ್ಕೂ ಸೈನ್ ಹಾಕ್ಬೇಡ. ಒಂದು ವೇಳೆ ನಾವು ಕೊಡಬೇಕು ಅಂತ ಇದ್ರೆ ಖಂಡಿತ ಪಬ್ಲಿಕ್ ಇಂದ ದೇಣಿಗೆ ಎತ್ತಿ ಕೊಡೋಣ. ಯಾಕೆಂದ್ರೆ ಆಸ್ಪತ್ರೆಯಲ್ಲಿ ಒಂದು ಕೋವಿಡ್ ಸಂದರ್ಭದಲ್ಲಿ ಯಾರೇ ಟ್ರೀಟ್ಮೆಂಟ್ ಕೊಟ್ಟರೆ ಒಂದು ICU-ನಲ್ಲಿ ಇದ್ರೆ ಎಷ್ಟು, ಬೆಡ್ ಚಾರ್ಜ್ ಎಷ್ಟು, ಇದೆಷ್ಟು, ಒಂದು ಸರ್ಕಾರನೇ ಒಂದು ಕ್ರೈಟೀರಿಯಾ ಮಾಡಿತ್ತು. ಅದರ ಪ್ರಕಾರ ಅದೇನಿದೆ ಬಿಲ್ ಕೊಡೋಣ. ಆಮೇಲೆ ಅಂತಿಮವಾಗಿ ಇದು ನಡೆದ ನಂತರ ಅವರು ಆ ಹೆಣ್ಮಗಳು ಅದೇ ವಿಚಾರ ಹೇಳ್ತಾರೆ. ಹೇಳಿದ ತಕ್ಷಣ ಅವರು ಇಡೀ ಆಸ್ಪತ್ರೆ ಮಂಡಿಯವರು ಸೇರಿ, ನೀನು ಯಾರಿಗೂ ಆಚೆಗೆ ಫೋನ್ ತೊಗೊಂಡೋಗ್ಬೇಡಮ್ಮ, ಬಾಯ್ಲಿ ಅಂತೇಳಿ ತೆಗೆದು ಒಂದು ಬ್ಯಾಗನ್ನು ಮೇಲ್ಗಡೆ ಇರ್ತಾರೆ. ಏನಂತೇಳಿ ನೋಡಿದ್ರೆ 6.5 ಲಕ್ಷ ರೂಪಾಯಿ ದುಡ್ಡು. ನೀನು ತೊಗೊಂಡೋಗ್ಬಿಡು, ನೀನು 5 ಪೈಸೆ ದುಡ್ಡು ಕೊಡೋದು ಬೇಡ, ತೊಗೊಂಡು ಮನೆಗೆ ಹೋಗ್ಬಿಡು. ಬಹುಶಃ ಬೇರೆ ಯಾರಾದರೂ ಹೆಣ್ಮಗಳಾದರೆ ನನಗೂ ಕೂಡ ಫೋನ್ ಮಾಡ್ತಿರಲಿಲ್ಲ. ಯಾಕೆಂದರೆ ದುಡ್ಡಿನ ಆಸೆ ಎಲ್ರಿಗೂ ಇರುತ್ತೆ. ಆದರೆ ಹೆಣ್ಮಗಳು ಮುಟ್ಟದಿಲ್ಲ ಸರ್ ಅಂತೇಳಿ ಆಚೆ ಬಂದು ಫೋನ್ ಮಾಡಿದ್ರು. ಸರ್ ಈ ಥರ ದುಡ್ಡಿಟ್ಟಿದ್ದಾರೆ ಸರ್ ಟೇಬಲ್ ಮೇಲೆ ತೊಗೊಂಡೋಗಿ ಅಂತಾರೆ. ಏನು ಮಾಡ್ತಾರೆ? ಇಲ್ಲಮ್ಮ, ಯಾವ ಕಾರಣಕ್ಕೂ ನೀನು ಮುಟ್ಟಬೇಡ, ನಿನ್ನ ಮನಸ್ಸಲ್ಲಿ ಏನಿದೆ, ಇಲ್ಲ ನಾನು ಮುಟ್ಟೋದಿಲ್ಲ ಸರ್. ಇದೇ ಮಾತು ಒಳಗಡೆ ಹೋಗಿ ಹೇಳ್ತಾರೆ. ಒಂದು ವೇಳೆ ಬಹುಶಃ ಆ ಸಂದರ್ಭದಲ್ಲಿ ಬೇರೆ ಏನಾದರೂ ಸಂದರ್ಭ ಇದ್ದಿದ್ರೆ ಅದನ್ನು ಯಾವ ರೀತಿ ಜನರು ಉಪಯೋಗಿಸ್ತಾರೆ ಯೋಚನೆ ಮಾಡಿ. ಆ ಹೊತ್ತಿನಲ್ಲಿ ನಾನು ಹೇಳಿದ್ದು ಒಂದೇ, ಅದು ತಪ್ಪು ಮಾಡಿರೋದು ಅರಿವಾಗಬೇಕು. 13.5 ಲಕ್ಷ ಬಿಲ್ಲನ್ನು ಬರೆದಿದ್ದಾರೆ ಅಂದರೆ ಯಾವ ಕಾರಣಕ್ಕಾಗಿ ಬರೋದು? ಒಂದು ವೇಳೆ ಕೊಡಬೇಕಿದ್ರೆ ನಾವು ಕೊಡೋಣ ಅಂತೇಳಿ ಹೇಳಿದ್ದು. ನಂತರ ಅವ್ರ ಹಾಸ್ಪಿಟ್ಲರು ತಪ್ಪಾಯಿತು ಅಂತೇಳಿ, ತಪ್ಪಾಗಿದ್ದು ನಾವು ಕೇಳೋದಿಲ್ಲ, ತಪ್ಪಾಗಿದ್ದನ್ನು ನೀವು ಅಪಾಲಜಿನ ರೈಟಿಂಗಲ್ಲಿ ಕೊಡಿ, ತಪ್ಪಾಗಿರೋದು ನೀವು ಹೆಚ್ಚುವರಿಯಾಗಿ ತೆಗೆದುಕೊಂಡಿರುವಂಥ ಹಣವನ್ನು ಬೈ ಚೆಕ್ಕಲ್ಲಿ ವಾಪಸ್ ಕೊಡಿ. ಈ 2 ವಿಷಯಗಳನ್ನು ನಾವು ಮುಂದಿಟ್ವಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಡೀ ಆಸ್ಪತ್ರೆ ಆಡಳಿತ ಮಂಡಳಿ ಎಲ್ಲರೂ ಬಂದು ಆ ಚೆಕ್ ಹೆಚ್ಚುವರಿಯಾಗಿ ತೆಗೆದುಕೊಂಡಂಥ ಹಣವನ್ನು ಬೈ ಚೆಕ್ಕಲ್ಲಿ ವಾಪಸ್ ಕೊಟ್ಟರು. ಇದು ಕರ್ನಾಟಕ ಕಾರ್ಯಕರ್ತರ ಪತ್ರಕರ್ತರ ಸಂಘದ ಹೋರಾಟ. ಇದರದ ಅನೇಕ ಘಟನೆಗಳಿದ್ದಾವೆ. ಇದಕ್ಕಾಗಿ ಸಂಘಟನೆ ಬೇಕು, ಸಂಘಟನೆ ಬಹಳ ಮುಖ್ಯ. ಆ ಕಾರಣಕ್ಕಾಗಿ ಪತ್ರಕರ್ತರ ವೃತ್ತಿಯನ್ನು ಯಾರು ಲಘುವಾಗಿ ಪರಿಗಣಿಸಬೇಡಿ. ಇದು ಬಹಳ ಮಹತ್ವದ ವೃತ್ತಿ. ಒಂದು ನ್ಯಾಯಾಧೀಶನ ರೀತಿಯಲ್ಲಿ ನಡ್ಕೊಳ್ಳುವಂಥ ವೃತ್ತಿ ಇದು. ಇಂಥ ಒಂದು ಸಂಸ್ಥಾನದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದೆ ನಮ್ಮ ರಾಜ್ಯ ಸಂಘದ ರಾಜ್ಯ ಸಮ್ಮೇಳನವನ್ನು ಇಲ್ಲಿ ನಾವು ಮಾಡುವರಿದ್ದೇವೆ. ಆ ಸಮ್ಮೇಳನದ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಈ ಹೊತ್ತಿನಲ್ಲಿ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಶುಭ ಹಾರೈಸ್ತೀನಿ. ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆ ಭಾವನೆ ಬಂದಿದೆ, ಕನಿಷ್ಠ ಒಂದು ಒಳ್ಳೆ ಚಿಂತನೆ ಬಂದಿದ್ರೆ ಅಷ್ಟು ಮಟ್ಟಿಗೆ ಇಷ್ಟೊತ್ತು ಮಾತನಾಡೋದಕ್ಕೆ ಸಾರ್ಥಕ ಅಂತೇಳಿ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಮತ್ತೆ ಒನ್ಸ್ ಅಗೇನ್ ನಾನು ಹೇಳೋದು, ಈ ಜಗತ್ತಿಗೆ ದ್ವೇಷವನ್ನು ಹಂಚಲಿಕ್ಕಾಗಲ್ಲ, ಕೇಡನ್ನು ಹಂಚಲಿಕ್ಕಾಗಲ್ಲ. ಹಂಚಲಿಕ್ಕೆ ಸಾಧ್ಯ ಇದ್ದರೆ ಪ್ರೀತಿ, ವಿಶ್ವಾಸ ಮಾತ್ರ. ಅದು ನಿಮ್ಮ ಪಕ್ಕದ ಮನೆಗಾಗಿರ್ಬೋದು, ನಿಮ್ಮ ಬಂಧುಗಳಿಗಾಗಿರ್ಬೋದು, ಹೊರಗಿನ ಜಗತ್ತಿಗಾಗಿರ್ಬೋದು. ಆ ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ಯೋಚನೆ ಮಾಡೋಣ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಪತ್ರಕರ್ತರು ಹಮ್ಮಿಕೊಂಡಿರ್ತಕ್ಕಂಥ ವಿವಿಧ ಪ್ರಶಸ್ತಿ ಹಾಗೂ ಅನಾರೋಗ್ಯದಿಂದ ಪತ್ರಕರ್ತರಿಗೆ ಕ್ಷೇಮದಿಂದ ಧನ ಸಹಾಯ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಈಗ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿಯವರ ಹಾಗೂ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಜಯೋಗಿ ಬ್ರಹ್ಮಕುಮಾರ ಶ್ರೀ ಬಸವರಾಜ ರಾಜ ಋಷಿ ಇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ
ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿಲ್ಲಾ ಸ್ನೇಹಿತರು ಆಗಿರ್ತಕ್ಕಂಥ ಎಂ ಮಂಜುನಾಥ್ ರವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾತಾಡಿರ್ತಕ್ಕಂಥ ಈಗ ತಾನೇ ಮಾತಾಡಿರ್ತಕ್ಕಂಥ ಸುದೀರ್ಘವಾಗಿ ಪತ್ರಕರ್ತರ ಭಾವನೆಗಳನ್ನು ಹೇಳ್ಕೊಂಡಿರ್ತಕ್ಕಂಥ ಶಿವಾನಂದ ತಗಡೂರವರೇ, ಇದೀಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರೇ, ಸ್ನೇಹಿತರಾಗಿರ್ತಕ್ಕಂಥ ಅಣ್ಬೇರ್ ರಾಜಣ್ಣವರೇ, ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಹಾಗೂ ವಿವಿಧ ಮಾಧ್ಯಮ ಮಾಣಿಕ್ಯ ಹಾಗೂ ಮಾಧ್ಯಮ ಚೂಡಾಮಣಿ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳೇ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈಗಾಗಲೇ ಸಾಕಷ್ಟು ವೇಳೆ ಆಗಿದೆ. ಆದ್ರೂ ಕೆಲವು ಮಾತನ್ನ ನಾನು ಹೇಳಲೇಬೇಕಾಗಿದ್ದರಿಂದ ಸ್ವಲ್ಪ ವಿಚಾರಗಳನ್ನ ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಉದ್ಘಾಟನೆ ಭಾಷಣ ಮಾಡ್ತಕ್ಕಂಥ ಮಾಡಿದ ಸಂದರ್ಭದಲ್ಲಿ ಬಸವರಾಜ ರಾಜಋಷಿ ಅವರು ಕೆಲವೊಂದು ವಿಚಾರ ಹೇಳಿದರು. ಈ ಒಂದು ಪತ್ರಕರ್ತರು ಅವರ ಕೆಲಸ ಏನು, ಅವರ ಒಂದು ಸಮಾಜದಲ್ಲಿ ಅವರ ಸ್ಥಾನಮಾನ ಏನು, ಯಾವ ರೀತಿ ಮಾಡಬೇಕು, ಜುಡಿಷಿಯರಿ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವು ಮೂರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳಿದರು. ಆ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಪತ್ರಕರ್ತರ ಜವಾಬ್ದಾರಿ ಬಹಳ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ತಿಳಿದಿರ್ತಕ್ಕಂಥ ವಿಚಾರ. ಅದೇ ರೀತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಸುದೀರ್ಘವಾಗಿ ಕೆಲವು ವಿಚಾರಗಳನ್ನು ಹೇಳಿದರು. ಶಿವಾನಂದ ತಗಡೂರವರು ಹೇಳಿದರು. ವಿವಿಧ ಸಂದರ್ಭಗಳಲ್ಲಿ ರಾಜಕೀಯವಾಗಿ ಹಾಗೂ ಕೆಲವು ವೇಳೆಯಲ್ಲಿ, ಅದು ಪರ್ಟಿಕ್ಯುಲರ್ ಆಗಿ ಈ ಒಂದು ಕೋವಿಡ್ ಬಂದಾಗ ಪತ್ರಕರ್ತರ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ರು ಅಂತ ವಿಚಾರನ ಹೇಳ್ತಕ್ಕಂಥ ಕೇಳಿದ್ದು ನನಗೆ ಆ ಕೆಲವು ವಿಚಾರ ಹೇಳಿದಾಗ ಬಹಳ ಒಂದು ನೋವಾಗಿರ್ತಕ್ಕಂಥ ಸಂದರ್ಭ. ಈ ವಿಚಾರಗಳನ್ನ ಇವತ್ತು ಈ ವೇದಿಕೆ ಮುಂದೆ ಹಂಚಿಕೊಂಡಿರ್ತಕ್ಕಂಥ ಶಿವಾನಂದ ತಗಡೂರು ಅವರು ಬುದ್ಧಿಮಾತು ಹೇಳಿದ್ರು. ನಾವು ಪತ್ರಕರ್ತರು ಜೊಳ್ಳಿ ಪತ್ರಕರ್ತರು ಇರ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋ ವಿಚಾರನ ಬಹಳ ಬಿಚ್ಚು ಮನಸ್ಸಿಂದ ಹೇಳಿದ್ರು. ಅದು ಸ್ವಲ್ಪ ಸಂಕೋಚ ಮಾಡ್ಕೊಂಡ್ರಲ್ಲೇ ಪತ್ರಕರ್ತರು ಅಂದ್ರೆ ಯಾರು, ಪತ್ರಕರ್ತರು ಯಾವ ರೀತಿ ಬಿಹೇವ್ ಮಾಡ್ಬೇಕನ್ನೋದನ್ನ ಅವ್ರು ಹೇಳಿರ್ತಕ್ಕಂಥದ್ದು ಕೇಳಿದಾಗ ಪತ್ರಕರ್ತರ ಜವಾಬ್ದಾರಿ ಎಷ್ಟು ಮಟ್ಟಿಗಿದೆ ಅನ್ನೋದು ನಮಗೆ ಇವತ್ತು ಕೆಲವು ವಿಚಾರಗಳು ಗೊತ್ತಾದವು. ಅವ್ರು ಹೇಳಿದಾಗ ಒಂದು ವಿಷಯ ಕೋವಿಡ್ ಇದರಲ್ಲಿ ಪೇಪರ್ನಲ್ಲಿ ಇದರಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿದಾಗ ಆ ಸಂಬಂಧಪಟ್ಟ ಮಂತ್ರಿ ಇವರಿಗೆ ಕರೆಸಿ ಹೇಳಿರ್ತಕ್ಕಂಥದ್ದು ಅದು ಬ್ಲಾಕ್ ಮೇಲ್ ಮಾಡಿರ್ತಕ್ಕಂಥ ವಿಚಾರ ಅಲ್ಲ, ನೈಜ ಸಂಗತಿಯನ್ನ ಆ ಮಂತ್ರಿಗಳಿಗೆ ಗಮನಕ್ಕೆ ತಂದಿರ್ತಕ್ಕಂಥ ವಿಚಾರ. ಅದನ್ನ ಓದಿ ಅವರು ಇಮಿಡಿಯೇಟ್ ಆಗಿ ಕರೆಸಿ ಅದಕ್ಕೆ ಪರಿಹಾರ ಕೊಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಕ್ಕಂಥ ನಿಜವಾಗ್ಲೂ ಮೆಚ್ಚತಕ್ಕಂಥ ವಿಚಾರ. ಪತ್ರಕರ್ತ ಅಂದ್ರೆ ಇವತ್ತು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಸಮಾಜನ ತಿದ್ದುವುದು ಕೆಲಸ, ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಪತ್ರಕರ್ತರು, ಸಮಾಜದಲ್ಲಿ ಇರ್ತಕ್ಕಂಥ ಬವಣೆಯನ್ನ ಸಾರ್ವಜನಿಕವಾಗಿ ತರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದನ್ನ ಶಿವಾನಂದ ತಗಡೂರು ಬಹಳ ಸೊಗಸಾಗಿ ಹೇಳಿದ್ರು. ನಂತರ ಈ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಅನಾರೋಗ್ಯದಿಂದ ಪತ್ರಕರ್ತರಿಗೆ ಸಹಾಯಧನ ಕೊಡ್ತಿರ್ತಕ್ಕಂಥ ವಿಚಾರ ಹೇಳಿದರು. ತಮಗೆಲ್ಲ ತಿಳಿದಾಗೆ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರ ಒಂದು ಜನಕಲ್ಯಾಣ ಟ್ರಸ್ಟ್ ಅಂತಂದು ಹೇಳ್ಬಿಟ್ಟು ಪಬ್ಲಿಕ್ ಟ್ರಸ್ಟ್ ಈಗ ಸುಮಾರು 7-8 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ರು. ಅದರಲ್ಲಿ 5 ಕೋಟಿ ಜನರಲ್ ಆಗಿರ್ತಕ್ಕಂಥ ಸ್ಕಾಲರ್ಶಿಪ್ಗಳು, ಮೆರಿಟ್ ಸ್ಟೂಡೆಂಟ್ಸ್ ಕೊಡ್ತಕ್ಕಂಥ ಮೆರಿಟ್ ಮತ್ತು ಮೀನ್ಸ್ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಆಗಿರ್ತಕ್ಕಂಥದ್ದು. ನಂತರ ಪತ್ರಕರ್ತರಿಗೋಸ್ಕರ 1 ಕೋಟಿ ಡಿಪಾಸಿಟ್ ಇಟ್ಟು ಅದ್ರ ಮೇಲೆ ಬರ್ತಕ್ಕಂಥ ಬಡ್ಡಿಯನ್ನ ಪತ್ರಕರ್ತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತಂದು ಹೇಳ್ಬಿಟ್ಟು ಆ ಒಂದು ಟ್ರಸ್ಟಿಗೆ ನನ್ನ ಕಾರ್ಯದರ್ಶಿ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ಇದರಲ್ಲಿ ನಾನು ನೋಡಿದಾಗೆ ಅನಾರೋಗ್ಯದಿಂದ ಪತ್ರಕರ್ತರು ಇರ್ತಕ್ಕಂಥದ್ರಲ್ಲಿ ಇದರಲ್ಲಿ ಸುಮಾರು ನನಗೆ ನೆನಪಿದ್ದಂಗೆ ಒಂದು 2 ನಾವು ನಮ್ಮ ಟ್ರಸ್ಟ್ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು ನೆನಪಿದೆ. ಹಾಗೂ ಆದಾಗ್ಯೂ ಆ ಟ್ರಸ್ಟ್ ವತಿಯಿಂದ ಪತ್ರಕರ್ತರ ಅನಾರೋಗ್ಯ ಅಂತ ಬಂದಾಗ ನಾನು ಯಾವ ಅಪ್ಲಿಕೇಶನ್ ತಿರಸ್ಕಾರ ಮಾಡದಲೇ ಅವರಿಗೆ ಕೊಟ್ಟಿರ್ತಕ್ಕಂಥ ವಿಚಾರನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇತ್ತೀಚೆಗೆ ನಮ್ಮ ಹಿಂದಿನ ಸುದ್ದಿ ಪತ್ರಿಕೆ ವೀರಣ್ಣ ಯಾವುದೋ 1-2 ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅವ್ರು ಪೆಂಡಿಂಗ್ ಇದೆ, ಬಂದಿಲ್ಲ, ಅವರು ಹಾಗೆ ಉಳ್ಕೊಂಡಿದೆ. ಅವರು ಇದನ್ನ ಅನಾರೋಗ್ಯ ಹೆಲ್ತ್ ಇದರಲ್ಲಿ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ತೆಗೆದುಕೊಂಡು ಹೋಗ್ಲಿ ಅಂತಂದು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ನನಗೆ ಒಂದು ನೆನಪಾಗುತ್ತೆ, ಅಂದಿನ ದಾವಣಗೆರೆ, ನಾವು 70ರ ದಶಕದಲ್ಲಿ ದಾವಣಗೆರೆಯಲ್ಲಿ ಇದ್ದ ದಾವಣಗೆರೆ ಇವತ್ತು ಈ 2023ರಲ್ಲಿ ಇರ್ತಕ್ಕಂಥ ದಾವಣಗೆರೆ ಬಹಳ ಬದಲಾವಣೆ ಆಗಿರ್ತಕ್ಕಂಥ ದಾವಣಗೆರೆ ಅಂದು ರೈಲ್ವೆ ಹಳಿ ಆ ಕಡೆ ಇರ್ತಕ್ಕಂಥ ಒಂದು ಊರಾಗಿತ್ತು. ನಾನು ಆವಾಗ SSLC
ಮತ್ತು PUC ಓದ್ತಾ ಇದ್ದೆ. ನಮ್ಮ ಮನೆ ಚೌಕಿಪೇಟೆಯಲ್ಲಿತ್ತು. ಆ ಒಂದು ಪತ್ರಿಕೆಯನ್ನ ಹಂಚತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ನಾನು. ಆವಾಗ 4 ರೂಪಾಯಿ ಕೊಡ್ತಾ ಇದ್ರು ಪತ್ರಿಕಾ ವಿತರಣೆ ಮಾಡ್ಲಿಕ್ಕೆ. ನಮ್ಮ ಅನ್ನೂರ್ ಕೊಟ್ರಪ್ಪನವರು ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಮತ್ತು ಸೈನ್ ಅಡ್ವಾನ್ಸ್ ಅಂತ ಒಂದು ಪೇಪರ್ ಇತ್ತು. ಈಗ ಇದೆಲ್ಲ ಗೊತ್ತಿಲ್ಲ ನನಗೆ ಅದು. ಆ 3 ಪೇಪರ್ ದಾವಣಗೆರೆಯಲ್ಲಿ, ಆವಾಗ ದಾವಣಗೆರೆ ಎಂಡಿದ್ದು PG ಎಕ್ಸ್ಟೆನ್ಷನ್ ಚರ್ಚೆ ದಾವಣಗೆರೆ ಕೊನೆ, ಅಲ್ಲಿ ತನಕ ಪೇಪರ್ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ನೀವೆಲ್ಲ ಮಾಡಿರ್ತಕ್ಕಂಥ ಪ್ರೆಸ್ ನಲ್ಲಿ ಮಾಡಿರ್ತಕ್ಕಂಥ ಪ್ರಿಂಟ್ ಮಾಡಿರ್ತಕ್ಕಂಥ ಒಂದು ಮಾಧ್ಯಮ ಪತ್ರಿಕೆಯನ್ನ ಹಂಚತಕ್ಕಂಥ ಕೆಲಸ ಇವತ್ತು ಪತ್ರಿಕಾ ವಿತರಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು, ಪತ್ರಿಕಾ ವಿತರಣೆ ಮಾಡ್ತಕ್ಕಂಥ ಸ್ನೇಹಿತರುಗಳು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರದ್ದು ಜವಾಬ್ದಾರಿ ಬಹಳ ಇದೆ. ಎಲ್ಲೋ ಪೇಪರ್ ಹೋಗೋದು, ಎಲ್ಲೋ ಪೇಪರ್ ಹೋಗೋದು ಆಗ್ತಾ ಇದ್ದಿಲ್ಲ. ನನ್ಗಿನ್ನೂ ನೆನಪಿದೆ, ಆವಾಗ ದಾವಣಗೆರೆಯಲ್ಲಿ ಒಂದು ಬಂಗ್ಲೆಗೆ ಪೇಪರ್ ಕೊಡಕ್ ಹೋಗ್ತಾ ಇದ್ದೆ. ಆ ಪೇಪರ್ ಹಾಕ್ಬೇಕಾದ್ರೆ ಮನೆ ಮುಂದೆ 2 ದೊಡ್ಡ ನಾಯಿಗಳಿದ್ವು. ಅವ್ರು ನೋಡ್ಕೊಂಡು ದೂರದಿಂದನೇ ಪೇಪರ್ ಹೋಗ್ತಾ ಇದ್ದೆ. ಏನು ಮಾಡಕ್ ಆಗ್ತಿದ್ದಿಲ್ಲ. ನಾನು ನಮ್ಮ ಮಲ್ಲೇಶ್ವರ್ಗೆ ಹೇಳ್ತಾ ಇದ್ದೆ, ಮಲ್ಲೇಶ್ವರ್ಗೆ ಪತ್ರಿಕಾ ವಿತರಣೆ ಮಾಡ್ತಕ್ಕಂಥವ್ರಿಗೆ ಏನಾದ್ರು ನಾನು ಸಹಾಯ ಮಾಡ್ಬೇಕಂತಿದ್ದೇನಪ್ಪ. ಯಾಕಂದ್ರೆ ನನ್ನ ಒಂದು ವೃತ್ತಿ ಜೀವನ ಪ್ರಾರಂಭವಾಗಿದ್ದೇ ಪತ್ರಿಕಾ ಹಂಚೋದಕ್ಕೆ ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ಹೇಳ್ತೀನಿ ಅಂದ್ರೆ ಅವ್ರು ಏನು ಸಲಹೆ ಕೊಡ್ಲಿಲ್ಲ. ಆ ಸಲಹೆ ಕೊಟ್ರೆ ಪತ್ರಿಕಾ ವಿತರಣೆಗೆ ಕೊಡ್ತೇನೆ, ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಆಮೇಲೆ ಈ ಅನಾರೋಗ್ಯದ ಕವರ್ಗಳು ತಂದು ಕೊಟ್ಟಾಗ ಮೇಲೆ ಚಂದ್ರಪ್ಪ ಅಂತ ಕಾಣ್ತು. ನಾನು ಚಂದ್ರಪ್ಪನ ಹೆಸರು ಯಾಕೈತಿ ಇದ್ರಾಗ, ಅವನೇ ಒಂದು ಟ್ರಸ್ಟ್ ಮಾಡಿ ಎಲ್ಲಾರ್ಗೂ ಕೊಡ್ತಕ್ಕಂಥ ಕೆಪಾಸಿಟಿ ಇದೆ ಇವತ್ತು. ಬೇಕಾದಷ್ಟು ಜನಕ್ಕೆ ಅನಾರೋಗ್ಯದಿಂದ ಇರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಆದ್ರೆ ಒಂದು ಆಶ್ಚರ್ಯ ಹೇಳ್ತೀನಿ, ಚಂದ್ರಪ್ಪನ ಒಂದ್ಸರಿ ನಾನು ಅನಾರೋಗ್ಯದಿಂದ ಆಸ್ಪತ್ರೆಗಿದ್ದೆ, ನನಗೆ ಕೊಡ್ರಿ ಅಂತ ನಮ್ಮ ಟ್ರಸ್ಟಿಗೆ ಕೇಳಕ್ ಬಂದ್ರು. ಅಂದ್ರೆ ಬಹಳ ಮಾಡಿ ನನಗೆ ಅನ್ಸಿದ್ದು ಏನು ಅಂದ್ರೆ, ನಾನು ಕೊಡ್ತೇನೆ ತಗೊಳ್ರಿ ಅಂತ ಹೇಳಕ್ ಬಂದಿದ್ರು ಅಂತ ಕಾಣ್ತದೆ. ನಾನು ಅದನ್ನ ತೆಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಅವ್ರಿಗೆ ಇವತ್ತು ಅರ್ಥ ಕೆಪಾಸಿಟಿ ಇರ್ತಕ್ಕಂಥ ಚಂದ್ರಪ್ಪನವರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಈ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ, ಈ ಪತ್ರಿಕಾ ಫೀಲ್ಡ್ ನಲ್ಲಿ ಇರ್ತಕ್ಕಂಥವ್ರಿಗೆ ಅನಾರೋಗ್ಯ ಆಗ್ಲಿ ಅಥವಾ ಮಕ್ಕಳಿಗೆ ಆಗ್ತಕ್ಕಂಥ ಆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ಲಿ ಅಂತ ಈ ವೇದಿಕೆ ಮುಖಾಂತರ ಚಂದ್ರಪ್ಪನ, ಇವತ್ತೆಲ್ಲ ಶ್ರೀಮಂತ ಪತ್ರಕರ್ತರಂದ್ರೆ ಚಂದ್ರಪ್ಪನವರೇ. ಇದೆಲ್ಲರೂ ಹೋಗ್ತೀರಿ ಅಂತ ಕಾಣುತ್ತೆ, ಬಹಳ ಮಾಡಿ ಬಹುಶಃ ಎಲ್ಲರೂ ಹೋಗ್ತೀರಿ ಅಂತ ಕಾಣುತ್ತೆ. ಅವ್ರು ಈ ಕೆಲಸ ಮಾಡಬೇಕು, ಮಾಡೇ ತಿಂತಾರೆ. ಮತ್ತು ನನಗೆ ಇನ್ನೊಂದು ಹೆಸರು ನೆನಪಾಗುತ್ತೆ, ನಮ್ಮ ಮಂಜುನಾಥ್ ಅವರು, ಫೋಟೋಗ್ರಾಫರ್ ಮಂಜುನಾಥ್ ರವರು ನೆನಪಾಗುತ್ತೆ. ಹೌದೌದು, ಅದೇ ಆ ಸಮುದ್ರದ ಉಪ್ಪೆಲ್ಲ ನಿನ್ನ ಹತ್ರನೇ ಇದೆ. ಆ ಸಮುದ್ರದ ಉಪ್ಪು ತಗೊಂಡು ನೀನೆಲ್ಲ ನೆಂಚ ಕೆಲಸ ಮಾಡು. ನನಗೆ ಇನ್ನೊಂದು ಹೆಸರು ಬರುತ್ತೆ, ಮಂಜುನಾಥ್ ಬಂದ್ರು. ಅವರು ಏನು ನಮ್ಮ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು. ಅವರು ಏನು 50 ವರ್ಷದ ಕೆಳಗೆ ಒಂದು ಕ್ಯಾಮ್ರಾ ಇಟ್ಕೊಂಡು, ಒಂದು ಸೈಕಲ್ ಇಟ್ಕೊಂಡು ಪತ್ರಿಕಾ ಏನು ಫೋಟೋಗ್ರಫಿ ಕೆಲಸ ಮಾಡ್ತಿದ್ರಲ್ಲ, ಇವತ್ತಿಗೂ ಬಹುಶಃ ಕ್ಯಾಮ್ರಾ ಸ್ವಲ್ಪ ಚೇಂಜ್ ಆಗಿರ್ಬೋದು, ಆದ್ರೆ ಇವತ್ತಿಗೂ ಅದೇ ಸೈಕಲ್ ಇದೆ. ಅದೇ ಸೈಕಲ್ ಇಟ್ಕೊಂಡು ಅವ್ರು ಎಲ್ಲಾದ್ರೂ ಫಂಕ್ಷನ್ ಕರೆದ್ರೆ ಬರ್ತಾರೆ. ಅವರು ಒಬ್ಬ ನಿಸ್ವಾರ್ಥಿ ಆಗಿರ್ತಕ್ಕಂಥ ಫೋಟೋಗ್ರಾಫರ್. ನಾನು ಅವ್ರಿಗೆ ಹೇಳ್ತಾ ಇರ್ತೇನೆ, ಬಹಳ ಬ್ಯುಸಿ ಅವರು. ನಾನು ಯಾವ್ದೋ ಒಂದು ಫೋಟೋ ಮಾಡಕ್ಕೆ ಕೊಟ್ಟಿದ್ದೆ ಅವ್ರಿಗೆ, ಅದು ಮರ್ತೋಗ್ಬಿಟ್ಟಿತ್ತು, ಕೊಟ್ಟಿದ್ದು ಬಹಳ ದಿವಸ ಆಗಿತ್ತು. ಆ ಫೋಟೋ ತಂದು ಕೊಟ್ಟಿದ್ದೆ ಅಲ್ಲ. ನಾನು ಹಿಂಗೆ ತಂದ್ರು, ಅವ್ರಿಗೆ ಏನ್ ನಾನೇ ಕೊಟ್ಟಿದ್ದೇನಪ್ಪ ಇದನ್ನ ಅಂತ ಕೇಳಿದೆ. ಹೌದು ಅಂತ ಹೇಳಿದ್ರು. ಹಾಗಾದ್ರೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ತಂದಿದ್ರೆ ಚೆನ್ನಾಗಿತ್ತು, ಯಾಕಂದ್ರೆ ಹಿಂದೆ ದಿವಂಗತ ಅಂತ ಬರಿಬೋದಾಗಿತ್ತು ಅಂತ ಹೇಳಿದೆ ಅವ್ರಿಗೆ. ಅಂದ್ರೆ ಅಷ್ಟು ಲೇಟ್ ಆಗಿ ಅವರು ಬ್ಯುಸಿ ಆಗಿರ್ತಕ್ಕಂಥ ಫೋಟೋಗ್ರಾಫರ್. ಇರ್ಲಿ, ಈ ವಿಚಾರ ಎಲ್ಲ ಹೇಳ್ತಾ ಹೋದ್ರೆ ಈಗಾಗಲೇ ಸಾಕಷ್ಟು ವೇಳೆ ಆಗಿದೆ. ನನ್ನ ಅನುಭವದಲ್ಲಿ ಇರ್ತಕ್ಕಂಥ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥ ಅನುಭವ ನನಗೆ ಸ್ವಲ್ಪದ್ರ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಇನ್ನು ಅವನ್ನೆಲ್ಲ ಹೇಳ್ತಾ ಹೋದ್ರೆ ಈಗಾಗಲೇ ಸಾಕಷ್ಟು ವೇಳೆ ಆಗಿರೋದ್ರಿಂದ ಇವತ್ತು ನನಗೆ ಅನಾರೋಗ್ಯದಿಂದ ಇರ್ತಕ್ಕಂಥ ಪತ್ರಕರ್ತರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಈ ಒಂದು ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಮಾಡಿರ್ತಕ್ಕಂಥ ಕೆಲಸ ಮೆಚ್ಚತಕ್ಕಂಥದ್ದು. ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಅಂದ್ರೆ ಮಾಧ್ಯಮ ಚೂಡಾಮಣಿ, ಮಾಧ್ಯಮ ಮಾಣಿಕ್ಯ, ಹಾಗೂ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ಅಮ್ಮಂದಿರ ದಿನಾಚರಣೆ, ಮಹಿಳಾ ಪತ್ರಕರ್ತರಿಗೆ ಮಾಧ್ಯಮ ರತ್ನ ಬಿರುದು ತೆಗೆದುಕೊಂಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಶುಭಾಶಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಒಂದು ಉತ್ತೇಜನ ಕೊಡ್ತಕ್ಕಂಥ ಕೆಲಸ. ಇನ್ನು ಅವನು ನೋಡ್ಬಿಟ್ಟು ಈ ಒಂದು ಸಂಘ ಏನ್ ಕೊಡ್ತಾ ಇದೆಯಲ್ಲ ಮಾಧ್ಯಮ ಪ್ರಶಸ್ತಿ ನೋಡಿ, ಇನ್ನು ಬರ್ಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಲಿ ಅಂತಂದು ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರಿಗೆಲ್ಲ ಶುಭ ಕೋರ್ತೀನಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಪತ್ರಕರ್ತರ ಸಂಘ ಕೆಲಸ ಮಾಡ್ಲಿ ಅಂತಂದು ಹೇಳ್ಬಿಟ್ಟು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಚೀಟಿ ಕಳಿಸಿದ್ದಾರೆ, 8 ಜನ ಪತ್ರಿಕೆ ವಿತರಕರಿಗೆ ಪರಿಹಾರ SS ಜನಕಲ್ಯಾಣ ಟ್ರಸ್ಟ್ ಇಂದ ಕೊಟ್ಟಿದೆ. ನೋಡ್ರಿ,
ಬಂದು ಕಳಿಸಿದ್ದಾರೆ. ಬಹುಶಃ ಇದು ವೀರಪ್ಪ ಕಳಿಸಿದ್ರು ಅಂತ ಕಾಣುತ್ತೆ, ಅಲ್ಲ ಅಂತ ಕಾಣುತ್ತೆ. ವೀರಪ್ಪನ 15ಕ್ಕೂ ಹೆಚ್ಚು ಪತ್ರಕರ್ತರಿಗೂ ಕೊಟ್ಟಿದ್ದೇವೆ. ಹೌದು, ನಮ್ಮ ಹತ್ರ ಪತ್ರಕರ್ತರು ಯಾರೇ ಬಂದ್ರು ಕೂಡ SS ಜನಕಲ್ಯಾಣ ಟ್ರಸ್ಟ್ ಇಂದ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಆ ಕೆಲಸ ಇನ್ನು ಮುಂದೆ ಬೇಕಾದ್ರೆ ನೀವು ವರ್ಷ ಇದು ಮಾಡ್ತಿರಲ್ಲ, ಅದರಲ್ಲೇ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಒಳ್ಳೆ ಕೆಲಸನ ಇವತ್ತು ಮಾಡಿಸಿರ್ತಕ್ಕಂಥದ್ದು, ನನ್ನ ಕರೆದ್ಬಿಟ್ಟು ಮಾಡಿಸಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಗಿದೆ. ನನ್ನ ಹಳೆಯ ನೆನಪುಗಳನ್ನ ಪತ್ರಿಕಾ ವಿತರಣೆ ಮಾಡ್ತಕ್ಕಂಥ ದಿನಗಳನ್ನು ಕೂಡ ನೆನಪು ಮಾಡ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ರಿಗೆ ಅವರಿಗೆ ಒಂದನ್ನು ತಿಳಿಸಿ, ತಮಗೆಲ್ಲರಿಗೂ ಒಂದನ್ನು ತಿಳಿಸಿ ನನ್ನ 2 ಮಾತು ಮುಗಿಸ್ತಾನೆ. ನಮಸ್ಕಾರ. ಜೈ ಕರ್ನಾಟಕ. ಮಾನುಷಗಳೇ ಮತ್ತು ಬ್ರಹ್ಮಕುಮಾರಿ ಲೀಲಾಜಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆ, ಪತ್ರಿಕಾ ಮಿತ್ರರು, ಈಗ ಏನು ಮಾತಾಡೋಂಥದ್ದು ಏನು ಉಳಿದಿಲ್ಲ. ನಾನು ಒಂದೇ ಒಂದು ವಿಚಾರ ಹೇಳ್ತೀನಿ. ಈಗ 8 ಜನಕ್ಕೆ ಏನು ಅನಾರೋಗ್ಯದಿಂದ ಬಳಲುವವರಿಗೆ ಇವರೇನು ಹಣ ಸಹಾಯ ಏನೋ ಮಾಡಿದ್ದಾರೆ, ಅದು ಎಷ್ಟು ಮಾಡಿದಾರೆ, ಕವರ್ನಾಗ ಎಷ್ಟಿದಾರೆ ಗೊತ್ತವ್ರು, ಕವರ್ ಮಾತ್ರ ನಾನು ಕೊಡಿದ್ದೀನಿ. ಆ 8 ಜನ ಆದರೆ ನಾನು 20,000 ರೂಪಾಯಿ ಕೊಡ್ತೀನಿ. ಅವರು ಇವರು ಯಾರು ಮಂಜುನಾಥ್ ಅವ್ರ ಕಡೆ ಕೊಟ್ಟಿರ್ತೇನೆ, ಅವ್ರಿಗೆಲ್ಲರಿಗೂ ಕೊಡಿ. 20,000 ರೂಪಾಯಿ ಯಾವಾಗಾರ ಬರ್ರಿ, ನಾನು ಕೊಡ್ತೇನೆ. ಈ ಸಭೆ ಇಷ್ಟೆಲ್ಲ ಸುಂದರವಾಗಿ ಮಾಡಲಿಕ್ಕೆ ಮಂಜುನಾಥ್ ನಮ್ಮ ಹೋಟ್ಲ್ ಮೇಲೆ ಆಫೀಸ್ ಭಾಳ ದಿವಸ ಬಳಸ್ಕೊಂಡಾರ. ಅದು ದುಡ್ಡು ಕೊಡ್ಬೇಕದು. ನೀವೆಲ್ಲ ನಮ್ಮ ಹೋಟ್ಲಿಗೆ ಬರ್ಬೇಕು ತಿಂಡಿಗೆ. ಮತ್ತು ಇಲ್ಲಿ ಹೇಳಿದಾರಂತ ಹಂಗೆ ದುಡ್ಡು ಕೊಡ್ದಂಗೆ ಓದಿರಿ. ಅದೆಲ್ಲೋದ್ರೆ ಹೇಳ್ತೇನೆ, ನಾನು ಬಿಟ್ಬಿಡಿ, ಅದೇನು ಬೇಡ ಅದು ಸುದ್ದಿ. ಇವತ್ತು ಭಾಳ ನಮ್ಮ ರಾಜ್ಯಾಧ್ಯಕ್ಷರು ಏನು ಪತ್ರಿಕಾ ರಾಜ್ಯಾಧ್ಯಕ್ಷರು ಭಾಳಷ್ಟು ಕೆಲವು ಪತ್ರಕರ್ತರಿಗೆ ಎಷ್ಟು ನೋವಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಪತ್ರಿಕೆ ನಡೆಸೋರು ಏನಾದಾರಲ್ಲ, ಅವರು ಎಷ್ಟರ ಮಟ್ಟಿಗೆ ಚೆನ್ನಾಗದಾರೋ ಚೆನ್ನಾಗಿಲ್ಲ ನನಗೆ ಗೊತ್ತಲ್ಲ. ಬಟ್ ಪತ್ರಿಕೆ ಏನು ನೀವು ಸೃಷ್ಟಿ ಮಾಡ್ತೀರಿ, ಬರೀತೀರಿ, ಅವರು ಆರ್ಥಿಕವಾಗಿ ಅಷ್ಟು ಪ್ರಬಲ ಅಲ್ಲ ಅನ್ನೋದು ನನಗೆ ಎಷ್ಟೋ ಗೊತ್ತಿರೋಂಥ ಒಂದು ವಿಚಾರ. ಸಿನಿಮಾ ತೆಗಿಯೋರು ಚೆನ್ನಾಗಿ ದುಡ್ಡು ಮಾಡ್ತಾರೆ, ಆಕ್ಟಿಂಗ್ ಮಾಡೋರು ಅವರು ತೊಂದರೆಗಿರ್ತಾರೆ, ಸಂಗೀತಗಾರರು ತೊಂದರೆಗಿರ್ತಾರೆ. ಈ ಕಲೆ ಇವೆಲ್ಲ ಭಾಳಷ್ಟು ಸಮಾಜದಲ್ಲಿ ಕಷ್ಟಪಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಜನತಾವಾಣಿನಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮಂಜುನಾಥ್ ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಈ ಒಂದು ಸಂಘಕ್ಕೆ ಕೆಲಸ ಮಾಡೋಕ್ಕೆ ಭಾಳ ದಿವಸದಿಂದ ಕಷ್ಟಪಡ್ತಾ ಇದ್ದಾರೆ. ಇವತ್ತಿನ ದಿವಸ ನಿಮ್ಮ ಮಧ್ಯೆ ನಮಗೂ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡೋಂಥ ಅವಕಾಶ, ಅನೇಕ ವಿಚಾರಗಳನ್ನು ನಾವು ತಿಳಿಯೋಂಥ ಅವಕಾಶಗಳನ್ನು ನಾನು ಇಲ್ಲಿ ನೋಡಿದೆ. ಇಲ್ಲಿ ಭಾಳಷ್ಟು ಮಾತಾಡ್ತೀವಿ ನಾವು, ಭಾಷಣಗಳು ಇಲ್ಲೇ ಮಾತಾಡ್ತೀವಿ. ನೀವು ಎಡೆ ಲೈನ್ಯಾಗ ನಮ್ಮ ಬರೆಯೋದು, ನಾವು ಹೇಳಿದ್ದು ಅಷ್ಟೂ ಬರೆಯಲ್ಲ, ಎಡೆ ಲೈನ್ಯಾಗೆಲ್ಲ ಬರೆದಿರ್ತೀವಿ. ಅದು ಹಿಂಗೆ ಬರೀತಾರೆ ಅಂತ ನಾನು ಯೋಚನೆ ಮಾಡ್ತೇನೆ. ಆ ಪದಗಳು ಇವು ಎಲ್ಲ ತುಂಬ. ಆಮೇಲೆ ಉದ್ಘಾಟನೆ ಸಮಾರಂಭದಲ್ಲಿ ನಂದು ಫೋಟೋ ಬರುತ್ತೆ ಅಂತ ಹಿಂಗೆಲ್ಲ ಭಾಳ ಬರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾರನ್ನ ಹಾಕ್ಬೇಕು ಅಂತ. ಅಲ್ಲಿಗೆ ಕಟ್ ಮಾಡಿ ಬೆಳಗ್ಗೆ ನೋಡಿದ್ರೆ ಇವನ ಹೆಸರೇ ಇರೋಲ್ಲ, ಇವೊಂದು ಫೋಟೋನೂ ಇರೋಲ್ಲ. ಭಾರಿ ಬುದ್ಧಿವಂತರು ನೀವು. ಏನ ಅದಕ್ಕೆ ನಾನು ಉದ್ಘಾಟನೆ ಮ್ಯಾಗ್ ಬಿದ್ದು ಎಲ್ಲಿ ಹೋಗೋದೇ ಇಲ್ಲ. ಒಳಗೆ ಮಾತ್ರ ಬರೀತಾರೆ ಕೊನೆಗೆ ಅಣ್ಬೆ ರಾಜಣ್ಣ ಉಪಸ್ಥಿತಿ ಅಂತ, ಅದಂತೂ ಇರ್ತದೆ. ಆಮೇಲೆ ಭಾಳ ಇದಿದೆ, ಹುಷಾರಿ ಇದೆ. ನಮ್ಮ ಹೋಟ್ಲಾಗ ಅನೇಕ ಮೀಟಿಂಗ್ಗಳು ಮಾಡ್ತಾರೆ. ಅಪೂರ್ವ ಹೋಟ್ಲಲ್ಲಿ ನಡೀತು ಅಂತ ಬರೀದೇ ಅಲ್ಲ, ಒಂದು ಹೋಟ್ಲಲ್ಲಿ ನಡೀತು ಅಂತ ಬರೀತಾರೆ. ಇದು ಭಾಳ ಆಶ್ಚರ್ಯ. ನಾನೇ ಒಬ್ಬ ಯೋಚನೆ ಮಾಡ್ತಾನೆ, ಎಷ್ಟು ಜನ ಬುದ್ಧಿವಂತಿಕೆ ಮಾಡ್ತಾರೆ, ಒಬ್ಬ ಮನುಷ್ಯನ ಹೈಲೈಟ್ ಮಾಡೋದಲ್ಲ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು, ನನ್ನ ಅನುಭವದ ಮಾತುಗಳು ಇರುತ್ತಲ್ಲ. ದಾವಣಗೆರೆಯಲ್ಲಿ ಅನೇಕ ಸಣ್ಣ ಪತ್ರಿಕೆಗಳಿದೆ, ದೊಡ್ಡ ಪತ್ರಿಕೆಗಳಿದೆ. ನಾನು ನೋಡಿದಂಗೆ ಎಲ್ಲ ಪೇಪರ್ ತರಿಸ್ತೀನಿ. ನಾನು ಎಲ್ಲವನ್ನೂ ಪೂರ ಸರಿಯಾಗಿ ಓದಲ್ಲ. ಈ ಪೇಪರ್ ತರಿಸ್ತಾರಲ್ಲ,
ಯಾರು ತರಿಸ್ತಾರ ಅಲ್ಲಿ ಕೂತ್ಕೊಂಡು ಅಷ್ಟು ಓದಿ ಕ್ಲೀನಾಗಿ ಇಟ್ಟು ಹೋಗ್ತಾರೆ. ನಾನು ನೋಡಿದಾಗ ನಮ್ಮ ಶ್ಯಾಮನೂರು ಶಿವಶೇಖರಪ್ಪನವರು ರಾತ್ರಿ 10 ಗಂಟೆ ಆದರೂ ಪೇಪರ್ ಒಂದು ಸ್ವಲ್ಪ ಸಣ್ಣದು ಬಿಡಲ್ಲ. ಇನ್ಯಾವ ಪತ್ರಿಕೆಗಳು ಓದಲ್ದಾವಿದ್ರೆ ಸಾಯಂಕಾಲ ಬಂದು ಕೂತ್ಕೊಂಡಾಗ ಇಡ್ತಾರೆ, ಅದು ಮಾತಾಡ್ತಾರೆ, ಅದು ಮುಗಿದ ತಕ್ಷಣ ಮತ್ತೊಂದು ಸ್ವಲ್ಪ ಓದ್ತಾರೆ. ಈ ಪತ್ರಿಕೆ ಓದೋದ್ರಿಂದ ನಮ್ಮ ಜ್ಞಾನಾರ್ಜನೆ, ವಿವೇಕ, ಪ್ರಪಂಚ ತುಂಬ ಎಲ್ಲಿ ಏನು ನಡೀತದೆ ಅನ್ನೋದು ಪತ್ರಿಕೆಗಳಿಂದ, ಮಾಧ್ಯಮಗಳಿಂದ. ಈಗಂತೂ ಬಿಡಿ, ನೀವು ಹಿಂದೆಲ್ಲ ಪ್ರೆಸ್ಗಳೆಲ್ಲ ನಡೆಸೋದು ಭಾಳ ಕಷ್ಟ ಇತ್ತು. ರಾತ್ರಿ ಎಲ್ಲ ಕೂತು ಮಳೆ ಜೋಡಿಸಿ ಇದನ್ನು ಮಾಡಿ ಅವು ವ್ಯಾಕರಣ ಬದ್ಧವಾಗಿ ಐತೋ ಎಲ್ಲೋ ಅವನ್ನೆಲ್ಲ ಚೆಕ್ ಮಾಡಿ ಒಂದು ವ್ಯಾಕರಣ ತಪ್ಪಾಗಂಗಿಲ್ಲ ನಿಮ್ಮ ಪತ್ರಿಕೆ. ಆ ನಿಟ್ಟಿನಲ್ಲಿ ಅಷ್ಟು ಜಾಣತನ ಉಪಯೋಗಿಸಿ ಬೇಜಾರಾಗ್ದಂಗೆ ಪತ್ರಿಕೆಗಳನ್ನು ನಡೆಸ್ತಿದ್ದಿ ತಾವೆಲ್ಲ. ಅದೊಂದು ಭಾಳ ಅತಿ ಮುಖ್ಯವಾದ ಒಂದು ಪೇಪರ್ಗಳಲ್ಲಿ. ಈ ಇನ್ನೊಂದು ಏನೋ ಹೇಳ್ಬೇಕು ಅಂದರೆ ನನಗೆ ಬರೋದು ಭಾಳ. ಆಮೇಲೆ ಭಾಳ ಜನ ಇದ್ದರೆ ಭಾಷಣ ಮಾಡೋಕ್ಕೆ ಬರೋದು, ಕಮ್ಮಿ ಇದ್ದರೆ ಬರೋದೇ ಅಲ್ಲ. ಭಾಳ ಒಳ್ಳೆ ಜನ ಎದ್ದೇ ಹೋಗ್ಬಿಡೋದು. ಆ ಖಾಲಿ ಚೇರ್ ನೋಡಿದರೆ ವಿಚಾರನೇ ಬರೋಲ್ಲ. ಈ ಥರ ಎಲ್ಲ ತೊಂದರೆ ಇದೆ ನಮ್ಮದು. ಅದೇನೇ ಇರಲಿ, ಇವತ್ತು ಇಷ್ಟೆಲ್ಲ ಹೊತ್ತು ಶಾಂತಿಯಾಗಿ ನೀವೆಲ್ಲ ಕೂತಿದ್ದೀರಿ, ನಮ್ಮನ್ನು ಬರಕ್ಕೆ ಮಾಡಿದ್ದಕ್ಕೆ. ಮತ್ತು ಬಸವರಾಜ್ ಅವರು ಮಾಸ್ಟ್ರವರು ನಮ್ಮ ಮನೆಯಲ್ಲಿದ್ದರು. ಒಂದು ತಿಂಗಳು ಪ್ರವಚನ ಮಾಡಿದ್ರು ಮೋತಿ ಹೈಸ್ಕೂಲ್ ಪಕ್ಕದಲ್ಲಿ. ಪ್ರತಿ ದಿವಸ ಹೋಗ್ತಿದ್ದೆ. ಅವತ್ತು ಒಂದು ದಿವಸ ನನಗೂ ಅವಕಾಶ ಮಾಡಿದ್ರು ಮಾತಾಡಲಿಕ್ಕೆ. ಒಂದು ತಿಂಗಳು ಪ್ರವಚನ ಮಾಡಿದ್ರು ದಾವಣಗೆರೆಯಲ್ಲಿ. ಇವತ್ತು ಇಂಥ ಧ್ಯಾನ ಮಂದಿರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದು ಬಹಳ ಸಂತೋಷ ಆಗಿದೆ. ಮನುಷ್ಯ ಯಾರೇ ಆಗಲಿ ಹೊಟ್ಟೆ ಕಿಚ್ಚುಪಡಬಾರ್ದು. ಹೊಟ್ಟೆ ಕಿಚ್ಚುಪಡೋನಿಗೆ ರಾತ್ರಿ ನಿದ್ದೆ ಬರಲ್ಲ. ಯಾವನ ಅಹಂಕಾರ ಇರ್ತದೆ ಅವನಿಗೆ ಸ್ನೇಹಿತರು ಇರೋಲ್ಲ. ಯಾರು ಅನುಮಾನ ಪಡ್ತಾನೆ ಅವನಿಗೆ ಜೀವನನೇ ಇರೋಲ್ಲ. ಮನುಷ್ಯ ಹುಟ್ಟಿದ್ದೀವಿ, ಒಂದು ದಿವಸ ಸಾಯ್ತೀವಿ. ನಾವೆಲ್ಲ ಸುಂದರವಾದ ಜೀವನ, ಬಡವರಿರಲಿ ಶ್ರೀಮಂತ ಇರಲಿ ಎಷ್ಟೇ ಇರಲಿ, ಸುಂದರವಾದ ಜೀವನ ಮಾಡ್ಬೇಕು. ನಾವು ಅದನ್ನೊಂದು ವ್ಯವಸ್ಥೆ ಮಾಡ್ಕೋಬೇಕು. ನಮ್ಮ ಜೀವನ ಸುಂದರ ಇರೋಕ್ಕೆ ಏನು ಮಾಡ್ಬೇಕು ಅಂದ್ರೆ ಅದು ನಾವೇ ಮಾಡ್ಬೇಕು. ನಮ್ಮ ದೇಹ ಭಾರ 150 kg ಆದ್ರೆ ನಾನೇ ಹೊತ್ತೋಗಿ ನೋಡ್ಬೇಕು. ಎಲ್ಲರೂ ತೆಗೆದಿಟ್ಟು ಹೋಗಿ ಬರುತ್ತಾ? ಬರಲ್ಲ. ಹಾಗೆ ನಮ್ಮ ಜೀವನ ರೂಪಿಸ್ಕೊಳ್ಬೇಕು. ನಾವು ಉತ್ಸಾಹವೇ ಜೀವನ, ನಿರುತ್ಸಾಹವೇ ಮರಣ. ಯಾವಾಗಲೂ ಉತ್ಸಾಹದಿಂದ ಇರಬೇಕು. ಅವರು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂತೆ ಈಗ ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲಕ್ಕೆ ಸಾಧ್ಯ ಇದೆ. ಪ್ರೀತಿಯಿಂದ ಇರಬೇಕು, ಪ್ರೀತಿಯಿಂದ ನೋಡಬೇಕು, ಪ್ರೀತಿಯಿಂದ ಮಾಡಬೇಕು. ಆ ರೀತಿಯಲ್ಲಿ ನಾವು ನಡಿಬೇಕು. ಯಾವಾಗ ಮನುಷ್ಯ ಒಳ್ಳೆ ಬಟ್ಟೆ ಧರಿಸ್ಬೇಕು, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಆಲೋಚನೆ ಮಾಡಬೇಕು. ಅದು ಭಾಳ ಮುಖ್ಯ. ಈಗ ಭಾಳ ಅಷ್ಟು ಈ ದೇಹದ ಆರೋಗ್ಯ ಏನಿದೆಯಲ್ಲ, ನಾವು ದೇಹದ ಆರೋಗ್ಯ ನೋಡಕ್ಕೆ ಬೇಡ್ತೀವಿ. ನಮ್ಮ ಮನಸ್ಸಿನ ಆರೋಗ್ಯನೂ ಅಷ್ಟೇ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಜೀವನ ನಾವು ರೂಪಿಸಿದ್ರೆ ಒಳ್ಳೆ ಬದುಕನ್ನು ನಾವು ಮಾಡ್ಬೋದು. ಅವ್ರು ಹೇಳ್ದಂಗೆ ಒಂದಲ್ಲ ಒಂದು ದಿವಸ ನಾವು ಯಾರೇ ಆಗಿರಲಿ ಖಂಡಿತವಾಗಿ ನಾವು ಒಂದು ದಿವಸ ಸಾಯ್ತೀವಿ. ಅದಕ್ಕೆ ಇದು ಲಾಸ್ಟ್ ಹೇಳಿ ಮುಗಿಸ್ತೇನೆ. ಯಮಧರ್ಮರಾಯ ಬಂದಂತ ಒಬ್ಬ 90 ವರ್ಷ ಆಗಿತ್ತಂತೆ. ಯಮಧರ್ಮರಾಯ ಮನೆಗೆ ಬಂದ, ಅವ್ನ ಕಟ್ಟೆ ಮ್ಯಾಗ ಕೂತುತ್ತ, ನಿನ್ನ ಆಯುಷ್ಯ ಎಲ್ಲ ಮುಗಿದಿದೆ, ನಾನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತ ಯಮಧರ್ಮರಾಯ ಹೇಳಿದಂತೆ. ಅವನೇನು ಕೇರ ಮಾಡಲ್ಲ, ಜುಬ್ಬಂದಲ್ಲ. ಅಯ್ಯೋ ಮನೆಯ ಈಗಿನ ಕಾಲದಾಗ ಎಂತೆಂಥ ವಾಹನ ಅದಾವೆ, ನೀನು ಅದೇ ಕೋಣ ನದಿಯಮ್ಮನ್ನ ಯಾರಿಗೆ ಗೊತ್ತು ಬರ್ತಾರೆ ಅದನ್ನ ಹೇಳ್ತೀವಿ ನಾವು. ಆ ಕೋಣ ನದಿಯಮ್ಮ ಇದೆಯಲ್ವ ಮರಾಯ, ಅಯ್ಯೋ ಎಷ್ಟು ದೂರ ಬಂದಿದ್ದೀವಿ, ಬಾರಪ್ಪ ಮನೆ ಒಳಗೆ ಹೋಗೋಣ, ಒಂದು ಕಪ್ ಹಾಲಾರ ಕೊಡಿ ಅಂತ ಏನು. ಅವನು ಒಳಗೆ ಹೋಗಿ ಬೆರಕೆ ಹಾಲಿಗೆ ನಿದ್ದೆ ಗುಳಿಯಾಗಿ ನಿದ್ದೆ ಗುಳಿಗೆ ಆದ್ಮೇಲೆ ಯಮಧರ್ಮ ಕೂಡುದು ನಿದ್ದೆ ಹೋಗ್ಬಿಟ್ಟ. ಅವನು ಸಾಯೋದು ಮೇಲಿಂತಲ್ಲ ಹೆಸರು, ಇವ್ ಕಿಲಾಡಿ ಕಾಳಕ್ಕೆ ಬರೋಣಂತೆ. ಯಮಧರ್ಮರ ಎಚ್ಚರ ಆಗಿದ್ಮೇಲೆ ಹೇಳಿದ್ಮೇಲೆ ಅಲ್ವಾ ಇಷ್ಟೆಲ್ಲ ನನಗೆ ಆತಿಥ್ಯ ಮಾಡಿ, ಯಮಧರ್ಮರ ಎಲ್ಲ ಹೆದರ್ತಾರೆ, ಇಷ್ಟೆಲ್ಲ ಆತಿಥ್ಯ ಮಾಡಿದ್ಯಾ, ಮ್ಯಾಲಿಂದ ಬೇಡ ಕೆಳಗಿಂದ ಹೋಗೋಣ ಅನ್ನ. ಹೋಗೋದೇ ಒಂದು ದಿವಸ ಎಲ್ಲ ಬಿಟ್ಟು ಹೋಗ್ತೀವಿ. ಅದೆಲ್ಲ ನಮ್ಮ ಲೀಲಾಜಿಯವರು ಆಶ್ರಮದಲ್ಲಿ ಇವೆಲ್ಲ ಜೀವನ ಮಾಡ್ತಾರೆ. ಎಲ್ಲ ಮಾಡ್ಬೋದು ನಾವೇ ಮನೆಗೆ, ನಮಗೆ ಬರಲ್ಲ ಅನ್ನೋದು ಇಲ್ಲಿ ಬರ್ಬೋದು. ಆ ನಿಟ್ಟಿನಲ್ಲಿ ನಾವು ಒಳ್ಳೆ ಜೀವನ ಮಾಡೋಣ.
ಇವತ್ತು ಇಲ್ಲೆಲ್ಲರೂ ನಿಮ್ಮನ್ನು ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಮಂಜುನಾಥ್ ಅವರಿಗೆ ಧನ್ಯವಾದ ಹೇಳ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಬಸವರಾಜ ರಾಜರವಳಿಗೆ ಭಕ್ತಿಪೂರ್ವಕ ನಮಸ್ಕರ್ತಾ ಲೀಲಾಜಿಯವರಿಗೂ ಹೇಳ್ತಾರೆ. ಕೆಳಗಿಂದ ಇಲ್ಲಿ ಮೇಲೆ ಜಾಸ್ತಿ ಕೂತ್ಕೋದಾರೆ ಎಲ್ಲ ನಿಮ್ಮೆಲ್ಲ ನಮಸ್ಕಾರ ಬರ್ತೀನಿ. ಎಲ್ಲ ಭಾಷೆಗಳು ನಾವೇನೇನೋ ಮಾತಾಡಿರ್ತೀವಿ, ನಾವಲ್ಲಿ ಯಾವ ರಾಜಕಾರಣಿಗಳಾದ್ರೂ ಮಾತಾಡಿರ್ತೀನಿ, ಪಾಪ ಅವನ್ನೆಲ್ಲ ಸರಿ ಮಾಡಿ ಬರೀತೀರಿ ನೀವು. ಇಂಥ ಶಬ್ದ ಧೂಳಿಪಟ, ಯಾರು ಕಾಂಗ್ರೆಸ್ನವ್ರು ಸೋತರು, ಬಿಜೆಪಿ ಧೂಳಿಪಟ ಆಗುವುದು, ಹೀನಾಯ ಸೋಲು ಅಂದ್ರೆ ಹೋದ ಸರಿ ಸೋತರನಿಗೆ ಬರ್ದಿರ್ತೀರಿ, ಈ ಸರಿ ಗೆದ್ದರವ್ರಿಗೆ ಅವ್ರ ಮನುಷ್ಯ ಅವನೇ ಬರೀವಣಿಗೆ ಬೇರೆ ಬೇರೆ ಬರ್ತಾನೆ. ನಮಸ್ಕಾರ. ಸೃಷ್ಟಿಕರ್ತ, ಸೃಷ್ಟಿ ರಚಯಿತ, ಆ ಪರಮಪಿತ ಪರಮಾತ್ಮ ಶಿವನ ಸ್ಮೃತಿಯಲ್ಲಿ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವಂತಹ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಹುಬ್ಬಳ್ಳಿ ವಲಯದ ನಿರ್ದೇಶಕರಾದಂತಹ ಬಸವರಾಜ ಅಣ್ಣನವರೇ, ಇತ್ತೀಚೆಗೆ ಅಣ್ಣವ್ರಿಗೆ ಲಂಡನ್ನಲ್ಲಿ ಒಂದು ಭಾರತ ಗೌರವ ಪ್ರಶಸ್ತಿ ಸಿಕ್ತು. ಅದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಬಸವರಾಜ ಅಣ್ಣವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿ ಅಣ್ಣವರು ಗೀತಾ ಜ್ಞಾನಲೋಕ ಅಂಥೇಳಿ 108 ಕೊಠಡಿಗಳು ಇರುವಂತಹ, 108 ಸ್ಟಾಲ್ಗಳು ಇರುವಂತಹ ಒಂದು ಆಧ್ಯಾತ್ಮಿಕ ಚಿತ್ರ ಸಂಗ್ರಹಾಲಯವನ್ನು ಇತ್ತೀಚೆಗೆ ನಿರ್ಮಿಸಿದ್ದಾರೆ. ಹಿಂದಿನ ವರ್ಷ ಮೇ ತಿಂಗಳಲ್ಲಿ ಬೊಮ್ಮಾಯಿಯವರಿಂದ ಅದರ ಉದ್ಘಾಟನೆ ಆಯಿತು. ಆ ಒಂದು ಭಗವದ್ಗೀತಾ ಜ್ಞಾನಲೋಕವನ್ನು ನಿರ್ಮಿಸಿದ್ದಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ ಆಫ್ ಎಕ್ಸಲೆನ್ಸಿ ಅಂತ ಅವರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ತು. ಹಾಗೆಯೇ ಅನೇಕ ಪ್ರಶಸ್ತಿಗಳನ್ನು ಈ ಮೊದಲೇ ಅಣ್ಣವರು ಪಡ್ಕೊಂಡಿದ್ದಾರೆ. ಜೊತೆಗೆ ಭಗವದ್ಗೀತೆಯ ಬಗ್ಗೆ ಡಬಲ್ PhD ಮಾಡಿದ್ದಾರೆ ಅಣ್ಣವರು. ಭಗವದ್ಗೀತೆಯ ಬಗ್ಗೆ ಡಬಲ್ PhD ಮಾಡಿದ್ದಾರೆ ಅಣ್ಣವರು. ಮೊದಲು ಕರ್ನಾಟಕ ಸರ್ಕಾರದ ಕೃಷಿ ವಿಭಾಗದಲ್ಲಿ ನೌಕರಿ ಮಾಡ್ತಾನೆ ಬಾಲಬ್ರಹ್ಮಚಾರಿಯಾಗಿ ಈ ಸಂಸ್ಥೆಯ ಸೇವೆಯನ್ನು ಮಾಡ್ತಾ ಈಗ ಇವರ ಅಧೀನದಲ್ಲಿ 200 ಈಶ್ವರೀಯ ವಿದ್ಯಾಲಯದ ಸೇವಾ ಕೇಂದ್ರಗಳಿವೆ. ನಮ್ಮಂಥ 400 ಜನ ಸಮರ್ಪಿತ ಬ್ರಹ್ಮಕುಮಾರಿಯರನ್ನು ಅಣ್ಣವರು ತಯಾರು ಮಾಡಿದ್ದಾರೆ. ಅಂಥ ಅಣ್ಣನವರು ಇವತ್ತು ನಮ್ಮ ಈ ಪತ್ರಕರ್ತರ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿದ್ದು ಸಹ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ತೀನಿ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಕರ್ತರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ ಹಾಗೂ ಪ್ರಶಸ್ತಿಯನ್ನು ಪಡೆದಿರುವಂತಹ ಮಾಧ್ಯಮ ಮಾಣಿಕ್ಯರೇ, ಮಾಧ್ಯಮ ರತ್ನಗಳೇ, ಮಾಧ್ಯಮ ಚೂಡಾಮಣಿಗಳೇ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರೇ, ಬಂಧು ಭಗಿನಿಯರೇ, ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವು 20 ವಿಭಾಗಗಳನ್ನು ಮಾಡಿ ಆಧ್ಯಾತ್ಮದ ಮೂಲಕ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಮೀಡಿಯಾ ವಿಂಗ್ ಅಂತಲೂ ಇದೆ. ಮಾಧ್ಯಮ ವರ್ಗದವರ ಸೇವೆಗಾಗಿ ಒಂದು ವಿಶೇಷ ವಿಭಾಗ ಇದೆ. ಆ ವಿಭಾಗದ ಮೂಲಕ ಪ್ರತಿ ವರ್ಷ ಮೌಂಟ್ ಅಬು ರಾಜಸ್ಥಾನದಲ್ಲಿ 2-3 ಸಮ್ಮೇಳನಗಳನ್ನು ಅವರು ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಸಂಸ್ಥೆಯವರು ನಾವು ಮಾಡ್ತೀವಿ. ಸೊ ಆ ಸಮ್ಮೇಳನಕ್ಕೆ ತಾವೆಲ್ಲರೂ ಸಹ ಬರ್ಬೋದು. ಸೆಪ್ಟೆಂಬರ್ ಮಾಸದಲ್ಲಿ
ಈಗ ಮೀಡಿಯಾ ಸಮ್ಮೇಳನ ಇದೆ. ಆ ಸಮ್ಮೇಳನಕ್ಕೆ ತಾವು ಯಾರೆಲ್ಲರೂ ಇಷ್ಟಪಡ್ತೀರಿ ತಾವೆಲ್ಲರೂ ಬರಬಹುದು. ಹಿಂದೆ ಪೂಜಾ ಡಾಕ್ಟರ್ ಅವರು ನಾನೇ ಇವರ ಟಿಕೆಟ್ ಖರ್ಚನ್ನು ಕೊಡ್ತೀನಿ, ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿದರು. ಈಗ ಅವ್ರು ಕೊಡ್ದಿದ್ರು ನಮ್ಮ ಮಂಜುನಾಥ್ ಅಣ್ಣವರು ಅದನ್ನು ಕೊಡ್ತಾರೆ. EM ಮಂಜುನಾಥ್ ಅಣ್ಣವರು ತಾವು ಯಾರೆಲ್ಲರೂ ಬರಲಿಕ್ಕೆ ಇಷ್ಟಪಡ್ತೀರಿ ತಮ್ಮೆಲ್ಲರಿಗೂ ಸಹ ಆ ಒಂದು ಮಾಧ್ಯಮ ವರ್ಗದ ಸಮ್ಮೇಳನಕ್ಕೆ ಹಾರ್ದಿಕ ಸ್ವಾಗತ ಇದೆ, ನಿಮಂತ್ರಣ ಇದೆ. ಜೊತೆಗೆ ಎರಡೇ ಮಾತುಗಳಲ್ಲಿ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ತಾವೆಲ್ಲ ಪತ್ರಕರ್ತರು, ಸಂಪಾದಕರು, ಇದೀಗ ಒಬ್ಬರು ಅತಿಥಿಗಳು ಹೇಳಿದರು, ಯಾವುದೇ ಒಂದು ಸುದ್ದಿಯನ್ನು ಪ್ರಚಾರ ಮಾಡುವ ಮೊದಲು, ಪ್ರಕಟಣೆ ಮಾಡುವ ಮೊದಲು ಅದರ ಸತ್ಯ ಅಸತ್ಯವನ್ನು ವಿಚಾರ ಮಾಡಿ, ವಿಮರ್ಶೆ ಮಾಡಿ ನಂತರ ಅದನ್ನು ನಾವು ಹಾಕಬೇಕು. ಇಲ್ಲದಿದ್ದರೆ ಅನೇಕ ವರ್ಷಗಳಿಂದ ಪರಿಶ್ರಮ ಮಾಡಿರುವಂತಹ ಕೆಲವು ಸಂಸ್ಥೆಗಳಿಗೆ ಒಂದು ಕಳಂಕ ಬರುವಂಥ ಸಾಧ್ಯತೆ ಇರ್ತದೆ, ಅಪವಾದ ಬರುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಯಾವುದೇ ಒಂದು ಸಮಾಚಾರವನ್ನು ತಾವು ಹಾಕುವಾಗ 3-4 ಬಾರಿ ಅದನ್ನು ಯೋಚನೆ ಮಾಡಿ ನಂತರ ಅದನ್ನು ಪ್ರಕಟಣೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕೆಂದರೆ ನಮ್ಮ ಸಂಸ್ಥೆ ಬಗ್ಗೆನೇ ಸುಮಾರು ದಿನಗಳ ಹಿಂದೆ ಯಥಾರ್ಥವನ್ನು ಅರ್ಥ ಮಾಡಿಕೊಳ್ಳದೇನೆ ಕೆಲವರು ಪತ್ರಿಕಾ ಮಾಧ್ಯಮದವರು ಸುದ್ದಿ ಹಾಕಿಬಿಟ್ಟಿದ್ರು. ಆದರೆ ಸುಮಾರು ವರ್ಷಗಳ ಒಂದು ಪರಿಶ್ರಮಕ್ಕೆ ಅದು ಒಂದು ಧಕ್ಕೆ ತಂದಿತ್ತು. ಆ ಥರ ಆಗಬಾರ್ದು. ಅದಕ್ಕಾಗಿ ತಾವೆಲ್ಲರೂ ಆಗಾಗ ಈ ಸಂಸ್ಥೆಗೆ ಬಂದು ಈ ಸಂಸ್ಥೆಯ ಸಿದ್ಧಾಂತಗಳು ಏನಿವೆ, ತತ್ವಗಳು ಏನಿವೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ಇಲ್ಲಿ ನಾವು ಮೆಡಿಟೇಷನ್ ಅಥವಾ ಧ್ಯಾನ ಮಾಡೋದನ್ನು ಕಲಿಸ್ತೀವಿ. ಅದರ ಮೂಲಕ ನಿಮಗೆ ಇನ್ನೂ ನಿಮ್ಮ ಕ್ಷೇತ್ರದಲ್ಲಿ ಉತ್ಸಾಹದಿಂದ ಉಲ್ಲಾಸದಿಂದ ಮುಂದೆವರಿಯುವಂತಹ ಶಕ್ತಿ ದೊರೆಯುತ್ತದೆ. ಅದರ ಮೂಲಕ ನಿಮಗೆ ನಿರ್ಣಯ ಮಾಡುವ ಶಕ್ತಿ ಬರ್ತದೆ. ಯಥಾರ್ಥವಾದ ನಿರ್ಣಯ ಮಾಡಿ ಸರಿಯಾದ ಸಮಾಚಾರಗಳನ್ನು ನೀವು ಪ್ರಕಟಿಸಬಹುದು. ಒಂದು ಉದಾಹರಣೆಯನ್ನೇ ತಾವು ಮಂಜುನಾಥ್ ಅಣ್ಣನವ್ರಿಗೆ ನೋಡ್ತಾ ಇದ್ದೀರಿ. ಅವರು ನಮ್ಮ ಸಂಸ್ಥೆಯ ರೆಗ್ಯುಲರ್ ವಿದ್ಯಾರ್ಥಿಯಾಗಿದ್ದಾರೆ. ಹಾಗಂತ ಅವರೇನು ಯಾವ ಕೆಲಸಗಳನ್ನು ಬಿಟ್ಟಿಲ್ಲ. ತಮ್ಮ ಪತ್ರಿಕಾ ಉದ್ಯೋಗದಲ್ಲಿ ಏನು ಮಾಡಬೇಕು ಆ ಎಲ್ಲ ಕರ್ತವ್ಯಗಳನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಹಾಗೆ ತಾವುಗಳು ಸಹ ಆಗಾಗ ಇಲ್ಲಿ ಬಂದು ಇಲ್ಲಿಯ ವಿಚಾರಗಳನ್ನು ತಿಳ್ಕೊಂಡ್ರಿ. ಯಾಕೆಂದರೆ ಪತ್ರಿಕೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ದುಃಖ, ಅಶಾಂತಿ, ಸಮಸ್ಯೆಗಳು, ವಿಘ್ನಗಳು ಬರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಮನಃಶಾಂತಿ ಬೇಕಾಗಿದೆ, ಆಧ್ಯಾತ್ಮಿಕತೆ ಬೇಕಾಗಿದೆ. ನಿಮ್ಮ ಪತ್ರಿಕೆಯಲ್ಲಿ ಆಧ್ಯಾತ್ಮಿಕತೆಗಾಗಿ ಒಂದು ಅಂಕಣವನ್ನು ತಾವು ರಿಸರ್ವ್ ಮಾಡಿ ಇಟ್ಟು ಅದರಲ್ಲಿ ಆಧ್ಯಾತ್ಮದ ವಿಚಾರಗಳನ್ನು ಹಾಕುವಂಥ ಒಂದು ಸೇವೆ ತಾವೆಲ್ಲರೂ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಮಾತನ್ನು ಸಂಪಾದಕರಿಗೆ ನಾವು ಹೇಳಬೇಕು. ಅವ್ರ ಮನಸ್ಸು ಮಾಡಿದರೆ ಅದನ್ನು ಹಾಕ್ತಾರೆ. ಎಷ್ಟೋ ಪತ್ರಿಕೆಗಳಲ್ಲಿ ಇಂದಿನ ಚಿಂತನೆ ಅಂತ ಬರ್ತದೆ, ಶುಭ ವಿಚಾರ ಅಂತ ಬರ್ತದೆ. ಆ ಥರ ಎಲ್ಲ ಪತ್ರಿಕೆಗಳಲ್ಲಿ ಇದನ್ನು ಹಾಕಿದರೆ ಜನರಿಗೆ ಒಂದು ಆಧ್ಯಾತ್ಮದ ಬೆಳಕು ಸಿಗ್ತದೆ, ಅವರಲ್ಲಿ ಒಂದು ಆಧ್ಯಾತ್ಮದ ಜಾಗೃತಿ ಉಂಟಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಅನೇಕ ಉಪಸಂಪಾದಕರು, ಸಂಪಾದಕರು ಸಹ ಇವತ್ತು ಪ್ರಶಸ್ತಿಯನ್ನು ಪಡೆದವರು ನಮ್ಮ ಹಿಂದೆ ಇದ್ದಾರೆ. ಅವರೆಲ್ಲರೂ ಈ ಒಂದು ದಿಕ್ಕಿನಲ್ಲಿ ಒಳ್ಳೆಯ ಪ್ರಯತ್ನ ಮಾಡಲಿ. ತಮ್ಮ ಪತ್ರಿಕೆಗಳಲ್ಲಿ ತಾವು ಜನರ ಅಭಿಪ್ರಾಯಗಳನ್ನು, ಸಮಾಜದ ಮುಖಂಡರ ಅಭಿಪ್ರಾಯಗಳನ್ನು ಪ್ರಕಟಣೆ ಮಾಡ್ತೀರಿ. ಹೀಗೆ ನಿಮ್ಮ ಜನವಾಣಿಯನ್ನು ದೇವವಾಣಿಯನ್ನಾಗಿ ಮಾಡಿಕೊಳ್ಳಿ. ದೂರದರ್ಶನ ದಿವ್ಯ ದರ್ಶನ ಆಗಲಿ, ಸಮಾಚಾರ ಪತ್ರಿಕೆಗಳು ಸದಾಚಾರ ಪತ್ರಿಕೆಗಳಾಗಲಿ, ಅದರ ಮೂಲಕ ಜನರಿಗೆ ಒಳ್ಳೆಯ ವಿಚಾರಗಳು ಸಿಗಲಿ ಅಂತ ಶುಭ ಹಾರೈಸುತ್ತಾ ಸೆಪ್ಟೆಂಬರ್ದಲ್ಲಿ ನಡೆಯುವಂತಹ ಮಾಧ್ಯಮ ವರ್ಗದ ಸಮ್ಮೇಳನಕ್ಕೆ ತಾವೆಲ್ಲರೂ ಸಹ ಬರಬಹುದು ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನೀಡುತ್ತಾ
ತಮ್ಮ ಹೆಸರುಗಳನ್ನು ತಾವು EM ಮಂಜುನಾಥ್ ಅಣ್ಣನವ್ರ ಹತ್ರ ಕೊಟ್ಟರೆ ತಮಗೆ ರೈಲ್ವೆಯಲ್ಲಿನೇ ರಿಸರ್ವೇಷನ್ ಮಾಡಿಸಿ ನಾವೇ ಕರ್ಕೊಂಡು ಹೋಗ್ತೀವಿ. ಕಡಿಮೆ ಅಂದರೆ 5-6 ದಿನಗಳ ಸಮಯ ಬೇಕಾಗ್ತದೆ. ಆ ಥರ ವ್ಯವಸ್ಥೆ ಮಾಡಿಕೊಂಡು ಯಾರೆಲ್ಲರೂ ಇಲ್ಲಿ ಸಂಪಾದಕರಿದ್ದೀರಿ ಅವರು ತಾವು ಬರೆದಿದ್ರು ತಮ್ಮ ಕಾರ್ಯಾಲಯದಲ್ಲಿ ಇರ್ತಕ್ಕಂತಹ ಒಬ್ರು ಇಬ್ಬರನ್ನಾದರೂ ಆ ಸಮ್ಮೇಳನಕ್ಕೆ ಕಳಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಓಂ ಶಾಂತಿ, ಓಂ ಶಾಂತಿ. ಆಧುನಿಕ ವಿಶ್ವ ಮಹಿಳಾ ದಿನಾಚರಣೆ, ಅಮ್ಮಂದಿರ ದಿನಾಚರಣೆ ಪ್ರಯುಕ್ತ ಮಹಿಳಾ ಪತ್ರಕರ್ತರಿಗೆ ಸನ್ಮಾನ ಮತ್ತು ಅನಾರೋಗ್ಯದಲ್ಲಿರುವ ಪತ್ರಕರ್ತರಿಗೆ ಧನ ಸಹಾಯ ವಿತರಣಾ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಯಶಸ್ವಿಗೊಳಿಸಿದ ದಾವಣಗೆರೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ EM ಮಂಜುನಾಥ್ ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೋರ್ತೇನೆ. ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀಯುತ ಶಿವಾನಂದ್ ತಗಡೂರು ಅವರು ಆಗಮಿಸಿದ್ರು. ಅನಾರೋಗ್ಯದಿಂದಿರುವ ಪತ್ರಕರ್ತರಿಗೆ ಧನ ಸಹಾಯ ವಿತರಣೆ ಮಾಡಲು ಆಗಮಿಸಿದ್ರು. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಂದನೆಗಳನ್ನು ಕೊಟ್ಟೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ, ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ದಾವಣಗೆರೆ ಇವರು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ರು. ಅವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೋರ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜಯೋಗಿ ಬ್ರಹ್ಮಕುಮಾರ ಶ್ರೀ ಬಸವರಾಜ ರಾಜಋಷಿ, ನಿರ್ದೇಶಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯ ಹುಬ್ಬಳ್ಳಿ ವಲಯ, ಸಂಪಾದಕರು ವಿಶ್ವ ನವನಿರ್ಮಾಣ ಆಧ್ಯಾತ್ಮಿಕ ರಾಜ್ಯ ಮಟ್ಟದ ಮಾಸಪತ್ರಿಕೆ ಹುಬ್ಬಳ್ಳಿ ಇವರು ನೆರವೇರಿಸಿಕೊಟ್ಟರು. ಇವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಕೋರುತ್ತೇವೆ. ಮಹಿಳಾ ಪತ್ರಕರ್ತರಿಗೆ ಮಾಧ್ಯಮ ರತ್ನ ಗೌರವ ಪ್ರದಾನವನ್ನು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನೆರವೇರಿಸಿಕೊಟ್ಟಿರ್ತಾರೆ. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಕೋರ್ತೀವಿ. ಹಿರಿಯ ಲೆಕ್ಕ ಪರಿಶೋಧಕರಾದ ಶ್ರೀಯುತ ಅತಳಿ ವೀರಣ್ಣನವರು ಆಗಮಿಸಿದ್ರು. ಅವರಿಗೂ ಸಹ ಸಂಘದ ಪರವಾಗಿ ವಂದನೆಗಳನ್ನು ಕೋರ್ತಾ ಇದ್ದೇನೆ. ಹೋಟೆಲ್ ಉದ್ಯಮಿಗಳಾದ ಶ್ರೀಯುತ ಅಣಬೆ ರಾಜಣ್ಣನವರು ಸಹ ಆಗಮಿಸಿದ್ರು. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೋರ್ತೀನಿ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಶ್ರೀಯುತ GC ಲೋಕೇಶ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೋರ್ತಾ ಇದ್ದೀನಿ. ಜಿಲ್ಲಾ ವರದಿಗಾರರ ಕೂಟದ ಅಧ್ಯಕ್ಷರಾದ ಶ್ರೀಯುತ K ಏಕಾಂತಪ್ಪನವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೊಡ್ತೇನೆ. ಅರ್ಬನ್ ಬ್ಯಾಂಕ್ನ ನಿರ್ದೇಶಕರಾದ ಶ್ರೀಯುತ ದೇವರಮನೆ ಶಿವಕುಮಾರ್ ಸರ್ ಆಗಮಿಸಿದ್ರು. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೊಡ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಶ್ರೀಯುತ NR ನಾಗಭೂಷಣ್ ರಾಯ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ವಂದನೆಗಳನ್ನು ಕೊಡ್ತಾ ಇದ್ದೀನಿ. ಲಯನ್ಸ್ ಕ್ಲಬ್ನ ಉಪಾಧ್ಯಕ್ಷರಾದ ಶ್ರೀಯುತ ಮಹಾಂತೇಶ್ ವಿ ವಣರೊಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೊಡ್ತೇನೆ. ರಾಷ್ಟ್ರೀಯ ಮಂಡಳಿ ಸದಸ್ಯರಾದ ಶ್ರೀಯುತ SK ಒಡೆಯರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೊಡ್ತೇನೆ. ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ A ಫಕ್ರುದ್ದೀನ್ ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೊಡ್ತೀನಿ. ಜಿಲ್ಲಾ ಘಟಕದ ಮಾಧ್ಯಮ ಮಾಣಿಕ್ಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ನಾಗರಾಜ ಸ್ಪರ್ಧಾಳ್, ಶ್ರೀ AL ತಾರಾನಾಥ್, ಶ್ರೀ ವಿವೇಕ್ ಎಲ್ಪತಿ, ಶ್ರೀಮತಿ ಮಂಜುಳಾ ನಾಗರಾಜ್, ಶ್ರೀ BN ಸಾಯಿ ಪ್ರಸಾದ್, ಶ್ರೀ M ನಾಗರಾಜ್, ಶ್ರೀ ಬುಲೇನ್ ಸಾಬ್, ಶ್ರೀ AK ಶಿವಬಸಪ್ಪನ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೊಡ್ತಾ ಇದ್ದೀನಿ. ಮಾಧ್ಯಮ ಚೂಡಾಮಣಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ GC ಲೋಕೇಶ್, ಶ್ರೀ K ಚಂದ್ರಣ್ಣ, ಶ್ರೀ BN ಮಲ್ಲೇಶ್, ಶ್ರೀ RG ಹಳ್ಳಿ ನಾಗರಾಜ್, ಶ್ರೀ ಚಂದ್ರ ಸಿರೇಮಳಲಿ, ಶ್ರೀ ಶಾಂತಕುಮಾರ್ ಇಂಡಿ, ಶ್ರೀ ಮಂಜುನಾಥ್ ಎಲ್, ಶ್ರೀ DN ಶಾಂಭವಿ ಮೇಡಮ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಆಗಮಿಸಿರ್ತಕ್ಕಂಥ ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳಿಗೆ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಪ್ರಶಸ್ತಿ ಪುರಸ್ಕೃತರ ಕುಟುಂಬ ವರ್ಗದವರು ಆಗಮಿಸಿದ್ದೀರಿ ಹಾಗೂ ಸಂಘದ ಎಲ್ಲ ಸದಸ್ಯರು ಸಹ ಆಗಮಿಸಿದ್ದೀರಿ.